ಈ ಡ್ಯಾನ್ಸ್ ಅಂತ ಬಂದ ಕೂಡಲೇ ನಮ್ಗೆ ನೆನಪಾಗಿರುವಂತದ್ದು ಇವತ್ತು ನಮ್ಮಲ್ಲಿಗೆ ಬಂದಂತಹ ಅತಿಥಿಗಳು. ಡ್ಯಾನ್ಸ್ ನ ಗುರುಗಳು ನಮ್ಮ ಜೊತೆಗಿದ್ದಾರೆ. ಹಾಗೆ ಆ ಡ್ಯಾನ್ಸ್ ಗುರು ಹೇಳಿಕೊಟ್ಟಂತಹ ಪಾಠವನ್ನ ಅಚ್ಚುಕಟ್ಟಾಗಿ ಕಲಿತಂತಹ ಶಿಷ್ಯ ನಮ್ಮ ಜೊತೆಗಿದ್ದಾರೆ. ಸುಧೀರ್ ಉಳಲ್ ಸರ್ ಅಂಡ್ ಶಿಫಾಲಿ ಡಿಕೆರಿ ನಮ್ಮ ಜೊತೆಗಿದ್ದಾರೆ. ಪ್ರಾಕ್ಟೀಸ್ಗೋಸ್ಕರ ಸ್ಕೂಲ್ ಸ್ಕಿಪ್ ಮಾಡೋದು ಶಿಫಾಲಿಗೆ ತುಂಬಾ ಇಷ್ಟ. ಅವಳು 10ನೇ ಕ್ಲಾಸ್ ಹೋಗ್ಲೇ ಇಲ್ಲ. ಮೊನ್ನೆ ಒಬ್ಬ ಹುಲಿ ವೇಷ ಆಗ್ತಾನೆ, ಎಲ್ಲ ಬಂದೆಲ್ಲ ಆಯ್ತೆಲ್ಲ ನಾವೆಲ್ಲ ಐಟಮ್ ತಗೊಂಡಿದ್ವಿ. ಸರ್ ಪಿಲಿತ ಚಡ್ಡಿ ಕೊನೈಚೆ ಅಂತ ಹೇಳ್ತಾನೆ. ಈಗ ನಾವು ಚಡ್ಡಿ ತರ್ಲಿಕ್ಕೆ ಇಲ್ಲಿ ಹೋಗ್ಬೇಕು. ಡ್ಯಾನ್ಸ್ ಮಾಸ್ಟರ್ ಪ್ರಭುದೇವ ಅವರ ಏಜ್ ಎಷ್ಟು? 60. ಪರವಿನಯ ಹೇ ಸಿರಿ ಸೆಕೆಂಡ್ ಆಡಿಷನ್ ಕೂಡ ನಾನು ಎಲ್ಲರನ್ನು ಕರ್ಕೊಂಡು ಹೋದೆ ಟೀಮನ್ನು. 3ನೇ ರೌಂಡ್ ಹೋಗುವಾಗ ನನ್ನ ಹತ್ರ ಹುಡುಗರೇ ಇಲ್ಲ, ಎಲ್ಲ ಎಕ್ಸಾಮ್, ಯಾರು ಪೇರೆಂಟ್ಸ್ ಬಿಡ್ಲೇ ಇಲ್ಲ. ಆಡಿಷನ್ ಕೊಟ್ಟಾಗ ನಮ್ಮ ಡ್ಯಾನ್ಸ್ ಇಷ್ಟ ಆಯ್ತು, ಅದು ನಾನು ಜೈಹೋ ಕೊಟ್ಟಿದ್ದೆ. ನಾನು ಚಾನೆಲ್ ಅವ್ರು ಹೇಳಿದ್ರು ನಿಮ್ಮ ಟೀಮ್ ತಗೊಳ್ಳಿಕ್ಕೆ ಆಗುದಿಲ್ಲ. ಸರ್ ತುಂಬಾ ಕಷ್ಟಪಟ್ಟು ಬಂದಿನಿ ಸರ್, ನನಗೆ ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ನಿಮ್ಮ ಟೀಮ್ ಹೆಸರು ಚೇಂಜ್ ಮಾಡ್ಬೇಕಂತ. ಅದು ನನಗೆ ಇಲ್ಲಿ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ತುಂಬಾ ಕಷ್ಟ ಇತ್ತು ಜರ್ನಿ. ನಮಗೆ ಫಸ್ಟ್ ಗೊತ್ತಿಲ್ಲ, ಹೋಗ್ಲಿಕ್ಕೆ ಸ್ಟೈಲಲ್ಲಿ 4 ಕೂದಲು ಬಿಟ್ಟುಕೊಂಡು ಸ್ಟೈಲಲ್ಲಿ ಬೈಕಲ್ಲಿ ಹೋಗ್ತೇನೆ. ಕಿಸೆಯಲ್ಲಿ ನಾನು ಸ್ಕೂಲ್ನವ್ರ ಹತ್ರ ಒಂದೇ ರಿಕ್ವೆಸ್ಟ್ ಮಾಡೋದು, ಸುಮ್ಮನೆ ಒಂದ್ಸಲ ಹೇಳ್ತಾರೆ ಬಂದು ಪೇರೆಂಟ್ಸ್ ಹತ್ರ, ನಿಮ್ಮ ಮಗಳು ಡ್ಯಾನ್ಸ್ ಇಂದ ಹಾಳಾಗಿದ್ದಾಳೆ, ಫಸ್ಟ್ ಅದನ್ನು ನಿಲ್ಲಿಸಿ ಅಂತ ಫಸ್ಟ್ ಕಡಿವಾಣ ಹಾಕ್ತಾರೆ. ಪೇರೆಂಟ್ಸ್ ಯಾಕೆ ಈ ತರ ಬತ್ತಿ ಇಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇದು ಡ್ಯಾನ್ಸರ್ಸ್ ಗಳ ಲೈಫ್. ಹಾಯ್ ಹಲೋ ನಮಸ್ಕಾರ. ಜೋಡಿ ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕನಕ. ಈ ಸಂಬಂಧಗಳಲ್ಲಿ ಶ್ರೇಷ್ಠ ಸಂಬಂಧ ಅಂತ ಹೇಳಿದ್ರೆ ಯಾವುದು? ಅದು ತಾಯಿ ಮಕ್ಕಳ ಸಂಬಂಧ. ಅಂತೆಯೇ ಈ ಗುರು ಶಿಷ್ಯರ ಸಂಬಂಧ ಕೂಡ ಅಷ್ಟೇ ಶ್ರೇಷ್ಠವಾದದ್ದು. ಈ ಗುರು ಶಿಷ್ಯರು ಅಂತ ಹೇಳಿದ್ರೆ ಯಾರು? ತರಗತಿಯಲ್ಲಿ ಪಾಠ ಹೇಳಿಕೊಡೋರು ಮಾತ್ರ ಗುರುಗಳ, ಅಥವಾ ತರಗತಿಯಲ್ಲಿ ಪಾಠ ಕೇಳಿಸ್ಕೊಂಡವ್ರು ಮಾತ್ರ ಶಿಕ್ಷಕರ? ಖಂಡಿತ ಅಲ್ಲ. ಗುರುಗಳು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಯಾರ ಹತ್ರ ಎಲ್ಲ ಕಲಿತೇವೆ ಅವರೆಲ್ಲ ನಮ್ಮ ಗುರುಗಳೇ. ಉದಾಹರಣೆಗೆ ಸಂಗೀತ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು. ಎಸ್, ಈ ಡ್ಯಾನ್ಸ್ ಅಂತ ಬಂದ ಕೂಡಲೇ ನಮ್ಗೆ ನೆನಪಾಗಿರುವಂತದ್ದು ಇವತ್ತು ನಮ್ಮಲ್ಲಿಗೆ ಬಂದಂತಹ ಅತಿಥಿಗಳು. ಎಸ್, ಇವತ್ತು ಅದೆಷ್ಟು ಮಕ್ಕಳಿಗೆ ಡ್ಯಾನ್ಸ್ ಅನ್ನ ಹೇಳಿಕೊಟ್ಟು ದೊಡ್ಡ ದೊಡ್ಡ ವೇದಿಕೆಗೆ ಪರಿಚಯಿಸಿಕೊಟ್ಟಂತಹ ಡ್ಯಾನ್ಸ್ ನ ಗುರುಗಳು ನಮ್ಮ ಜೊತೆಗಿದ್ದಾರೆ. ಹಾಗೆ ಆ ಡ್ಯಾನ್ಸ್ ಗುರು ಹೇಳಿಕೊಟ್ಟಂತಹ ಪಾಠವನ್ನ ಅಚ್ಚುಕಟ್ಟಾಗಿ ಕಲಿತಂತಹ ಗುರುಗಳ ಶಿಷ್ಯ ನಮ್ಮ ಜೊತೆಗಿದ್ದಾರೆ. ಸುಧೀರ್ ಉಳಲ್ ಸರ್ ಅಂಡ್ ಶಿಫಾಲಿ ಡಿಕೆರಿ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ ಅಂಡ್ ಅವ್ರ ಜೊತೆ ಒಂದಷ್ಟು ಮಾತುಕತೆ, ತರ್ಲೆ ತುಂಟಾಟ ಇವೆಲ್ಲ ಬಾಕಿ ಇದೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು. ಎಂಚೊಲ್ಲರು ಸೌಖ್ಯ. ಸೊ ನಮ್ಮ ಚಾನಲ್ ಅನ್ನು ಆಲ್ ಓವರ್ ಕರ್ನಾಟಕ ವೀಕ್ಷಣೆ ಮಾಡೋದ್ರಿಂದ ಕನ್ನಡದಲ್ಲೇ ಮಾತಾಡೋಣ. ಸೊ ನಿಮ್ಮ ಈ ಒಂದು ಡ್ಯಾನ್ಸ್ ಜರ್ನಿ ಹೇಗೆ ನಡೀತಾ ಇದೆ? ಎಸ್, ಸತತವಾಗಿ ಒಂದು 20 ವರ್ಷಗಳ ಡ್ಯಾನ್ಸ್ ಜರ್ನಿ ನಮ್ದು. ಎಸ್, ನನಗೆ ಶಿಫಾಲಿ ಸಿಕ್ಕಿ ಒಂದು 14 ವರ್ಷ ಆಯಿತು. ಸೊ ನಾ ಸಣ್ಣ ಮಗು ಇದ್ದಾಗ 1ನೇ ಕ್ಲಾಸಿಂದ ಅವಳ ಡ್ಯಾಡಿ ವಿಶ್ವನಂದ ಅಂತ, ಸೊ ಅವರು ಮತ್ತು ಶಶಿಕಲಾ ಇಬ್ಬರು ದಂಪತಿಗಳು ಬಂದು ಈ ಮಗುವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದರು. ಈಗ 14 ವರ್ಷಗಳ ಕಾಲ ಡ್ಯಾನ್ಸ್ ಜರ್ನಿಯಲ್ಲಿ ಒಂದು ಲೀಡ್ ಡ್ಯಾನ್ಸರ್ ಆಗಿ ಒಂದು ನನ್ನ ತಂಡಕ್ಕೆ ಹೆಸರು ಕೊಟ್ಟಂತಹ ಒಂದು ಪ್ರತಿಭೆ. ಸೊ ಅಲ್ಲಿಂದ ಜರ್ನಿ ಡ್ಯಾನ್ಸ್ ಹೆಸರು ಮೇಲ್ಮೇಲೆ ಬರ್ತಾ ಹೋಯಿತು. ಇವಾಗ ಡ್ಯಾನ್ಸ್ ಆಗ್ತದೆ, ಈವೆಂಟ್ ಆಗ್ತದೆ, ರಿಯಾಲಿಟಿ ಶೋ ಆಗ್ತದೆ, ಎಲ್ಲವೂ ಕೂಡ ಆಗ್ತಾ ಹೋಗ್ತಾ ಇದೆ. ಅದರ ಜೊತೆಗೆ ಸಿನಿಮಾ, ಒಂದಷ್ಟು ಸೀರಿಯಲ್ಗಳು ಎಲ್ಲವೂ ಕೂಡ ನಾವು ಸ್ಯಾಟಲೈಟ್ ಚಾನಲಲ್ಲಿ ಮಾಡಿದಂಥ ಒಂದು ಹೆಮ್ಮೆ ಇದೆ ನಮ್ಮಲ್ಲಿ. ಹಾಗೆ ಸೊ ನಮ್ಮ ತುಳುನಾಡಿನ ಎಲ್ಲ ಜನರ ಆಶೀರ್ವಾದ ಕೂಡ ಇದ್ದು ಇವತ್ತಿನವರೆಗೆ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ತಂಡದ ಹೆಸರು ಎಲ್ಲ ಕಡೆ ಬರುವ ಹಾಗೆ ಆಗಿದೆ. ಅದಕ್ಕೆ ಒಂದು ಕಡೆಯಿಂದ ಶಿಫಾಲಿ ಕಾರಣ ಆಗ್ತಾಳೆ, ಇನ್ನೊಂದು ಕಡೆಯಿಂದ ನಮಗೆ ಆ ಸಮಯದಲ್ಲಿ ಸಪೋರ್ಟ್ ಮಾಡಿದ್ದು ನಮ್ಮ ವಜ್ರದೇಹಿ ಶ್ರೀಗಳು ಮತ್ತು ನಮ್ಮ ವಜ್ರದೇಹಿ ಕ್ಷೇತ್ರದ ಎಲ್ಲರೂ ಕೂಡ. ಸೊ ಹಾಗಾಗಿ ಅದೊಂದು ಬಹಳ ದೊಡ್ಡ ಖುಷಿಯ ವಿಚಾರ ನನಗೆ. ಓಕೆ ಸರ್, ನೀವು ಆಗಲೇ ಹೇಳಿದ್ರಿ, ಮೆನ್ಷನ್ ಮಾಡಿದ್ರೆ 14 ವರ್ಷದ ಹಿಂದೆ ಒಂದು ಸಣ್ಣ ಮಗುವನ್ನು ತಂದು ನಮ್ಮ ಡ್ಯಾನ್ಸ್ ಅಕಾಡೆಮಿಗೆ ಬಿಟ್ಟರು. ಆ್ಯಂಡ್ ನಾನೊಂದು ಇಲ್ಲಿ ಮೆನ್ಷನ್ ಮಾಡ್ತೇನೆ, ತುಂಬ ಸ್ಟೂಡೆಂಟ್ಸ್ಗಳು ನಿಮ್ಮ ಈ ಡ್ಯಾನ್ಸ್ ಅಕಾಡೆಮಿಗೆ ಬಂದಿರ್ಬೋದು, ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಒಳ್ಳೊಳ್ಳೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿರ್ಬೋದು. ಸೊ ಆಗ ನಿಮ್ಗೆ ಅನಿಸುತ್ತಾ ಈ ಒಂದು ಮಗು ಈ ಡ್ಯಾನ್ಸ್ ಅಕಾಡೆಮಿಯನ್ನು ಲೀಡ್ ಮಾಡ್ತಾಳೆ ಈಗ ಕೂಡ, ಅಂದರೆ ಅವಳಿಂದಾಗಿ ನಮ್ಮ ಚಾನಲ್ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ಯಾವತ್ತಾದ್ರೂ ಅನಿಸುತ್ತಾ ನಿಮಗೆ? ಅನಿಸುತ್ತೆ. ಅದು ಯಾವಾಗ ಅಂತ ಹೇಳಿದರೆ, ಒಂದು ಮಗು ಡ್ಯಾನ್ಸ್ ಕ್ಲಾಸ್ಗೆ ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಅವರು ಅದನ್ನು ಮುಂದುವರಿಬೇಕಾದ್ರೆ ಫಸ್ಟ್ ನಾವು ಅವರ ಪೇರೆಂಟ್ಸನ್ನು ನೋಡಬೇಕು. ಈ ತಂದೆ ತಾಯಿ ನೋಡಿದ್ರೆ ಗೊತ್ತಾಗ್ತದೆ ಈ ಮಗು
ಉನ್ನತವಾಗಿ ಮೇಲೆ ಹೋಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ನನಗೆ ಶಿಫಾಲಿಯ ಪೇರೆಂಟ್ಸಲ್ಲಿ ನೋಡಿದಂಥ ಒಂದು ಅವರಲ್ಲಿದ್ದಂಥ ಒಂದು ಏನು ಹೇಳ್ತಾರೆ ಉತ್ಸಾಹ, ಒಂದು ಅವ್ರು ಕೊಡುವಂಥ ಪ್ರೋತ್ಸಾಹ ಕೊಡುವಂಥ ರೀತಿ ಅದು ಕಣ್ಣಲ್ಲಿ ಕಾಣ್ತಾ ಇತ್ತು ನನಗೆ. ನಮ್ಗೆ ಯಾರಾದರೂ ಮಗು ಬಂದ ಕೂಡಲೇ ನಾವು ಪೇರೆಂಟ್ಸ್ ಹತ್ರ ಒಂದು 10 ನಿಮಿಷ ಮಾತಾಡ್ತೇವೆ. ಈ 10 ನಿಮಿಷದಲ್ಲಿ ಅವರ ಒಂದು ಏನೆಲ್ಲ ಅವರಿಗೆ ಇಂಟ್ರೆಸ್ಟ್ ಇದೆ, ಅವ್ರು ಯಾವುದ್ರ ಮೇಲೆ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ. ಇವಾಗ ಎಜುಕೇಷನ್ ಎಲ್ಲರೂ ಮಾಡ್ತಾರೆ, ನಾನು ನೀವು ಎಲ್ಲರೂ ಮಾಡಿದ್ದೇವೆ, ಎಲ್ಲರೂ ಮಾಡ್ತಾರೆ. ಬಟ್ ಟ್ಯಾಲೆಂಟ್ ಕೆಲವರಲ್ಲಿ ಮಾತ್ರ ಇರ್ತದೆ. ಮತ್ತೆಲ್ಲರೂ ಕೂಡ ಕಲಿತಾರೆ, ಜಾಬ್ ಮಾಡ್ತಾರೆ ಅಷ್ಟೇ. ಬಟ್ ಟ್ಯಾಲೆಂಟ್ ನಿಮ್ಮಲ್ಲಿ ಇರೋದು ಅದು ನಿಮಗೆ ಒಂದು ದೊಡ್ಡ ವಿಷಯ. ಅದು ಎಲ್ಲರಿಗೂ ಸಿಗೋದಿಲ್ಲ. ಸರಸ್ವತಿ ಎಲ್ಲರಿಗೂ ಒಲಿಯುವುದಿಲ್ಲಲ್ಲ, ಹಾಗೆ. ಸೊ ಹಾಗಾಗಿ ನನಗೆ ಶಿಫಾಲಿ ಡ್ಯಾಡಿಯಲ್ಲಿ ಮತ್ತು ಶಿಫಾಲಿಯ ಮಮ್ಮಿಯಲ್ಲಿ ಒಂದು ಒಳ್ಳೆಯ ಒಂದು ಮನಸ್ಸು ಕಂಡಿದೆ. ಮತ್ತು ಅವರಲ್ಲಿ ಒಂದು ಒಳ್ಳೆಯ ಒಂದು ಸಪೋರ್ಟ್ ಮಾಡುವಂಥ ಮನಸ್ಸಿತ್ತು. ಮಗುವನ್ನು ಏನಾದರೂ ಮಾಡಿ ದೊಡ್ಡ ರೀತಿಯಲ್ಲಿ ನಾನು ಬೆಳೆಸಬೇಕು ಅಂತ ಇತ್ತು. ಸೊ ಈಗ ದೊಡ್ಡದಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲರಿಗೂ ಗೊತ್ತಿದೆ ಶಿಫಾಲಿ ಅಂದರೆ ಯಾರು. ಇನ್ನೂ ಬೆಳಿಲಿಕ್ಕೆ ಹೌದು, ಅವಳಿಂದ ನನ್ನಿಂದ ಅವಳ ಗೊತ್ತಿಲ್ಲ. ಬಟ್ ಆದರೂ ಕೂಡ ನನಗೆ ಏನು ಸಪೋರ್ಟ್ ಮಾಡಲಿಕ್ಕೆ ಆಗ್ತದೆ ಮಿತಿ ಮೀರಿ ಮಾಡಿದ್ದೇನೆ ಹಾಗೆ. ಮತ್ತು ಇನ್ನೊಂದು, ಎಲ್ಲ ಮಕ್ಕಳು ಕೂಡ ಜಾಸ್ತಿ ದಿನ ಉಳಿಯುವುದಿಲ್ಲ. ಅಂದರೆ ಪಾಪ ಅವರ ಕಷ್ಟ ಅಲ್ಲಿ ಬರುವಂಥ ಸಂದರ್ಭ ಕೂಡ ಆಗಿರ್ಬೋದು. ಅದನ್ನು ನಾವು ಅವರು ನಮ್ಮ ಮೇಲೆ ಇದು ಮಾಡ್ತಾರೆ ಅಂತಲ್ಲ. 1 ಅಥವಾ 2 ವರ್ಷ ಜಾಸ್ತಿ ಅಂದರೆ ಒಂದು ಸ್ಟೂಡೆಂಟ್ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಬಂದು ಸೇರಿ ಇರೋದು, ಅಥವಾ ಜಾಸ್ತಿ ಅಂದರೆ ಇನ್ನೊಂದು 4 ವರ್ಷ ಥಿಂಕ್ ಮಾಡಿ. ಅದರ ನಡುವೆ ಗ್ಯಾಪ್ ಒಂದಷ್ಟು ಜನ ಬಿಡ್ತಾರೆ. ಬಟ್ ಶಿಫಾಲಿ ಇವತ್ತಿನವರೆಗೆ ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಯಾವಾಗ ಸೇರಿದ್ದಾಳೆ ಈಗಿನವರೆಗೂ ನನ್ನ ಜೊತೆ ಕೂತ್ಕೊಂಡವರೆಗೂ ಕೂಡ ಒಂದು ಕಾರ್ಯಕ್ರಮ ನಾನು ಕರೆದಾಗ ಬರುವುದಿಲ್ಲ ಅಂತ ಹೇಳಿದ್ದೇ ಇಲ್ಲ. ಅಥವಾ ಜ್ವರ ಬಂದದಾಗಲಿ, ಒಂದು ಏನಾದರೂ ಕೈಕಾಲಿ ಪೆಟ್ಟಾಗಿ ಇವತ್ತು ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಪರಿಸ್ಥಿತಿಯೇ ಬರಲಿಲ್ಲ. ಇವತ್ತಿನವರೆಗೂ ಎಲ್ಲ ಪ್ರೋಗ್ರಾಮಲ್ಲಿ ಹಾಜರು. ಅಂದರೆ 14 ವರ್ಷದಲ್ಲಿ ಇದು ಬಹಳ ದೊಡ್ಡ ಒಂದು ಗ್ರೇಟ್ ಮ್ಯಾಟ್ರ್. ಅದು ನನಗೆ ದೊಡ್ಡ ವಿಷಯ. ಅದು ಆಕ್ಚುಲಿ ಅದು ನಿಮ್ಮ ಮೇಲಿನ ರೆಸ್ಪೆಕ್ಟ್ ತೋರಿಸ್ತದೆ. ಅವಳು ಸಹ ಹಾಗೆ, ಅವಳ ಅಕ್ಕ ಶಿವಾನಿ ಕೂಡ ಅವಳು ಕೂಡ ಹಾಗೆ. ಇಬ್ಬರು ಕೂಡ ಎಲ್ಲೂ ಕೂಡ ಮಿಸ್ ಆಗಲಿಲ್ಲ. ಸೊ ಹಾಗಾಗಿ ಇಬ್ಬರು ಕೂಡ ಒಂದು ನಮ್ಮ ತಂಡಕ್ಕೆ ಆಸ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈಗ ಆಸ್ತಿ ಅವರ ಹತ್ರ ಕೇಳೋ, ನಿಮ್ಮ ತಂಡದ ಆಸ್ತಿ ಆಗಿರುವಂತಹ ಶಿಫಾಲಿ ಅವ್ರ ಹತ್ರ ಹೇಗೆ ಅನಿಸ್ತು ನಿಮಗೆ? ಒಂದು ಫಸ್ಟ್ ಅವರ ಅಕಾಡೆಮಿಗೆ ಬಂದು ಸೇರಿದಾಗ ನೀವು ತುಂಬಾ ಸಣ್ಣವರಾಗಿದ್ರಿ. ಎಷ್ಟು ವರ್ಷದಿಂದ ಸೇರಿದ್ರಿ ನೀವು? ನಾನು ಆಕ್ಚುಲಿ UKG ಒಂದು ಹಾಲಿಡೇಸ್ ಇರಬೇಕಾದ್ರೆ ಪೇರೆಂಟ್ಸ್ ನನ್ನ ಕ್ಲಾಸಿಗೆ ಜಾಯಿನ್ ಮಾಡಿದ್ರು. ನಿಮಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು? ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಕಲಿತಾ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಇವಾಗ ಸರ್ ಹೇಳಿದಾಗೆ 14 ವರ್ಷ ಆಯಿತು. ನನಗೆ ಅನಿಸುತ್ತೆ ನನ್ನ ಲೈಫಲ್ಲಿ ಸಿಕ್ಕಿದಂಥ ಮೈನ್ ಟ್ರೆಜರ್ ಅಂತ ಹೇಳ್ಬೋದು. ಒಂದು ಮೊದಲನೇದಾಗಿ ನನ್ನ ತಂದೆ ತಾಯಿ, ಹಾಗೆ ಇನ್ನೊಂದು ಸರ್. ಇವತ್ತು ಯಾರಾದರೂ ನನ್ನನ್ನು ಶಿಫಾಲಿ, DKD ಶಿಫಾಲಿ ಅಥವಾ ಪಲ್ಟಿ ಶಿಫಾಲಿ ಅಂತ ಗುರುತಿಸ್ಬೇಕಾದ್ರೆ ಅದಕ್ಕೆ ಮೇನ್ ಕಾರಣ ಎಲ್ಲರಿಗೂ ಗೊತ್ತು, ನನ್ನ ಸರ್ ಸುಧೀರ್ ಸರ್. ಸೊ 14 ವರ್ಷದಿಂದ ಟ್ರೈನ್ ಮಾಡ್ತಿದ್ದಾರೆ. ಇವಾಗಲೂ ಡ್ಯಾನ್ಸ್ ಎಲ್ಲ ಟ್ರೈನಿಂಗ್ ಆಗ್ತಾ ಇದೆ. ಇನ್ನು ಒಂದು ಸ್ಟೆಪ್ ಲೆವೆಲ್ ಮೇಲೆ ಹೋಗ್ಬೇಕಂತ ಟ್ರೈನಿಂಗ್ ಎಲ್ಲ ನಡೀತಾ ಇದೆ. ಹಾಗೆ ನನ್ನ ಮೊದಲನೇದಾಗಿ ತಂದೆ ತಾಯಿಯ ಸಪೋರ್ಟ್ ಇಲ್ಲದೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರ ಸಪೋರ್ಟ್ ಇದ್ದ ಕಾರಣ ಇಷ್ಟುವರೆಗೆ ಎಕ್ಸಾಮ್ಸ್ ಇದ್ದರೂ ಅಪ್ಪನ ಹತ್ರ ಸುಳ್ಳೇಲಿ ಇಲ್ಲ ನಂದು ಓದಿ ಆಗಿದೆ, ನನ್ನನ್ನು ಕಳಿಸಿ ಪ್ರೋಗ್ರಾಮ್ಗೆ ಅಂತ ಹೇಳಿದ ಕಾರಣ ಇವಾಗ ಈ ಸ್ಟೇಜಲ್ಲಿ ಬಂದು ನಿಂತಿದ್ದೇನೆ. ನನ್ನ ಮಮ್ಮಿ ಶಶಿಕಲಾ ಅಂತ, ಡ್ಯಾಡಿಯ ಹೆಸರು ವಿಶ್ವಾನಂದ ಅಂತ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಮೆನ್ಷನ್ ಮಾಡಲೇಬೇಕು, ಸರ್ ವೈಫ್ ಅಶ್ವಿನಿ ಅಕ್ಕ ಅಂತ. DKDಯಲ್ಲಿ ಇರಬೇಕಾದ್ರೆ ಕೊರೋನಾ ಟೈಮ್, ಅದು ಒಂದು ಅರೌಂಡ್ 9 ಮಂತ್ಸ್ವರೆಗೆ ಶೋಸ್ ಹೋಗಿದೆ. ಸರ್ ನನ್ನ ಜೊತೆನೆ ಬ್ಯಾಂಗ್ಳೂರಲ್ಲಿ ಇದ್ದು ಅಲ್ಲಿ ಫ್ಲಿಪ್ ಎಲ್ಲ ಮಾಡಬೇಕಾದ್ರೆ, ನಾನು ಮೇಲಿಂದ ಹಾರಬೇಕಾದ್ರೆ ನನಗೆ ಧೈರ್ಯನೇ ಸುಧೀರ್ ಸರ್ ಇದ್ದ ಕಾರಣ ನಾನು ಮೇಲಿಂದ ಹಾರುವಾಗೆಲ್ಲ ಹೆದರಿಕೆ ಆಗಲಿಲ್ಲ. ಹಾಗೆ ಆ ಟೈಮಲ್ಲಿ ಅಶ್ವಿನಿ ಅಕ್ಕ ತುಂಬ ಸಪೋರ್ಟ್ ಮಾಡಿ, ಸರ್ ಇರಲಿ ಪರವಾಗಿಲ್ಲ, ಅವಳಿಗೆ ಅಲ್ಲಿ ಹೆಲ್ಪ್ ಆಗ್ತದಲ್ಲ, ಅಂದರೆ ಫ್ಲಿಪ್ಸ್ ಎಲ್ಲ ಮಾಡಬೇಕಾದ್ರೆ ಬೇಕಾಗ್ತದೆ ಅಂತ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಅಶ್ವಿನಿ ಅಕ್ಕ. ಹಾಗೆ ಇವಾಗ ಎಜುಕೇಷನ್ಸ್ ನಾನು VFX ಆ್ಯನಿಮೇಷನ್ ಕೋರ್ಸ್ ಎರನ್ ಆ್ಯನಿಮೇಷನಲ್ಲಿ ಮಾಡ್ತಿದ್ದೇನೆ. ಸೊ PU ನಾನು ರೈಮಂಡ್ಸ್ ವಾಮಂಜೂರಲ್ಲಿ ಕಲ್ತಿರೋದು. ಸೊ ಪ್ರೈಮರಿ ಎಲ್ಲ ಬೆತನಿ ಎಜುಕೇಷನಲ್ಲಿ. ಸೊ ಆ ಟೈಮಲ್ಲಿ ಎಲ್ಲ ನಮ್ಮ ಪ್ರಿನ್ಸಿಪಲ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಇವಾಗ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಿದೆ. ಇವಾಗ ನಮ್ಮದು ಕ್ಲಾಸ್ 3 ಬ್ರ್ಯಾಂಚ್ ಇದೆ. ಒಂದು ವಾಮಂಜೂರಲ್ಲಿ ಮೇನ್ ಬ್ರ್ಯಾಂಚ್ ಚೆಕ್ ಪೋಸ್ಟಲ್ಲಿ ಇರೋದು, ಇನ್ನೊಂದು ಮನ್ನಗುಡ್ಡೆಯಲ್ಲಿ ಆಟಮ್ ಫಿಟ್ನೆಸ್ಸಲ್ಲಿ ಟ್ರೈನ್ ಮಾಡ್ತಿದ್ದೇವೆ ಸ್ಟೂಡೆಂಟ್ಸ್ಗೆ, ಜಿಮ್ನಾಸ್ಟಿಕ್ ವಿತ್ ಡ್ಯಾನ್ಸ್. ಹಾಗೆ ಇನ್ನೊಂದು ಉಳ್ಳಾಲ ಬೈಲಲ್ಲಿ ಕ್ಲಾಸ್ ಇದೆ. ಸೊ ಹಾಗೆ ಈಗ ಜರ್ನಿ ಕಂಟಿನ್ಯೂ ಆಗ್ತಿದೆ ಹೀಗೆ. ತುಂಬಾ ಖುಷಿ ಇದೆ. ಹೌದು, ತುಂಬಾ ಖುಷಿ ಇದೆ. ಸರ್ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಸೊ ಇವರ ಜರ್ನಿ ಏನೋ ನಮ್ಗೆ ಹೇಳಿದ್ರು, ಅಂಡ್ ನಿಮ್ ಜರ್ನಿ ಬೇಕಿತ್ತು ನಮ್ಗೆ. ಅಂಡ್ ನಿಮ್ ಜರ್ನಿ, ನಿಮ್ಮ ಈ ಡ್ಯಾನ್ಸ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯ್ತು? ನನ್ನ ಜರ್ನಿ ಸ್ಟಾರ್ಟ್ ಆಗಿ ಅದು ಹೇಳಿದೆ 21 ವರ್ಷ ಆಗಿರ್ಬೋದು. ನಾನು ಫಸ್ಟ್ ನಾನು ಮೂಲತಃ ಉಳ್ಳಾಲದಿಂದ ಮಂಗಳೂರಿಗೆ ಬಂದದ್ದು. ಸೊ ಉಳ್ಳಾಲದಲ್ಲಿ ನನ್ನ ಹುಟ್ಟೂರು. ಈಗಲೂ ಕೂಡ ನನ್ನ ತಾಯಿ ಇರೋದು ಉಳ್ಳಾಲದಲ್ಲಿ. ಅಲ್ಲಿಂದ ನಾನು ಬಂದು ಸಾಧಾರಣವಾಗಿ ಒಂದು 19 ವರ್ಷ ಆಯಿತು. ಈಗ ನಾನು ಬಿಜೆಯಲ್ಲಿದ್ದೇನೆ. ಸೊ ಡ್ಯಾನ್ಸ್ ಅಂದರೆ ತುಂಬ ಕಷ್ಟ. ಡ್ಯಾನ್ಸ್ ಅಂತಲ್ಲ, ಇವಾಗ ಬೇರೆ ಯಾವುದು ಕೂಡ ನಿಜವಾಗಿ ಯಾರಾದರೂ ಒಂದು ಹೆಸರು ಮಾಡಿರ್ತಾರೆ ಅಂತ ಹೇಳಿದರೆ
ಅವರು ಸುಮ್ಮನೆ ಏನು ಮಾಡಿರೋದಿಲ್ಲ. ಖಂಡಿತ ಫಸ್ಟಾಗಿ ಅವ್ರಿಗೆ ಫ್ಯಾಮಿಲಿಯಿಂದ ತೊಂದರೆಗಳು ಫಸ್ಟ್ ಬರುತ್ತೆ. ಖಂಡಿತ ಡ್ಯಾನ್ಸ ಒಂದು ಮನಿ ಪಂದೆ ಕುಳ್ಳ ಅಂತ ಹೇಳ್ತಾರೆ, ಡ್ಯಾನ್ಸ್ಗೆ ಭಯಪಾಡು ಫಸ್ಟ್ ಓದು ಕಲ್ಪಲ ಇಲ್ಲ ಜಾಬ್ ಮಾಡು ಅಂತ. ಸೊ ನನ್ನ ಮನೆಯಲ್ಲಿ ನನಗೆ ಯಾವುದೇ ರೀತಿಯ ಸಪೋರ್ಟ್ ಇರಲಿಲ್ಲ. ತಂದೆ ತಾಯಿಗೆ ರೆಸ್ಪೆಕ್ಟ್ 100% ಇದೆ, ಯಾಕಂದ್ರೆ ನಮ್ಮನ್ನು ಭೂಮಿಗೆ ತಂದದ್ದು ನಾವು ಇಲ್ಲಿ ಕೂತ್ಕೋಬೇಕಾದ್ರೆ ಅವರೇ ಕಾರಣ. ಆದರೆ ನನಗೆ ಮನೆಯಲ್ಲಿ ಯಾರು ಸಪೋರ್ಟ್ ಮಾಡಲಿಲ್ಲ. ನಿಮಗೆ ಚಿಕ್ಕ ವಯಸ್ಸಿಂದಲೇ ಡ್ಯಾನ್ಸ್ ಅನ್ನೋದು ತುಂಬ ಇಷ್ಟ. ನಾನು ಅದೇ ಎಲ್ಲರ ಡ್ಯಾನ್ಸ್ ಲೈಫಲ್ಲಿ ಒಂದು ಫಸ್ಟ್ ಸಿಗುವ ಕಾರ್ಯಕ್ರಮವೇ ಗಣಪತಿ, ನ್ಯೂ ಇಯರ್. ಖಂಡಿತ ಗಣಪತಿ ಗೊತ್ತಲ್ಲ ನಿಮಗೆ, ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ಅದೊಂದು ನಂದು ಒಂದು ಲೈಫಲ್ಲಿ ಫಸ್ಟ್ ಜರ್ನಿ. ಗಣಪತಿಯ ಒಂದು ಗಣೇಶನ ಚೌತಿ ಹಬ್ಬಕ್ಕೆ ನಾವು ಡ್ಯಾನ್ಸ್ ಮಾಡೋದಿಲ್ಲ, ಅದೆಲ್ಲ ಹುಡುಗಿಯರಂತಂದು ನಾವು ಅಂಗಳದಲ್ಲೆಲ್ಲ ಹುಡುಗರನ್ನೆಲ್ಲ ಹಾಕಿ ಡ್ಯಾನ್ಸ್ ಮಾಡೋದು ಅದೆಲ್ಲ. ಆಗ ಅಜ್ಜಿ ಬೈತಾ ಇದ್ರು, ಇವನು ಬಚ್ಚಲಿ ಆಗ್ತಾನೆ, ಇವನು ಏನು ಇನ್ನು ಮುಂದೆ ಇವನದು ಲೈಫ್ ಏನು ಆ ಥರ. ಅಂದರೆ ಈ ಥರ ಎಲ್ಲ ಮಾಡಿದರೆ ಇದು ಒಂದಿದ ಕಲಿಬೇಕು, ದುಬೈಗೆ ಹೋಗಬೇಕು ಅಂತ ಎಲ್ಲ ಆ ಥರ ಇತ್ತು. ನಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚಿನವರು ಅದೇ ಥರ ಮಾಡಿದ್ದಾರೆ. ಈವನ್ ನನ್ನ ತಂಗಿ ಕೂಡ ದುಬೈಯಲ್ಲಿದ್ದಾಳೆ. ಸೊ ಒಳ್ಳೆ ಸ್ಯಾಲ್ರಿ ಇದೆ, ಅವರೆಲ್ಲ ಲೈಫ್. ಬಟ್ ಅವ್ರನ್ನ ಯಾರು ಗುರುತಿಸಿದಿಲ್ಲಲ್ಲ. ಹೌದು ಖಂಡಿತ ಅಲ್ವಾ? ಸೊ ಈಗ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಕೂಡ ನಮಗೊಂದು ಇರಲಿಕ್ಕೆ ಅಂತ ಒಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬನ್ನಿ ನಮ್ಮ ಮನೆಗೆ ಬನ್ನಿ, ನಮ್ಮ ಕಡೆ ಬನ್ನಿ ಅಂತ ಇರ್ತಾರೆ. ಸೊ ಅಂದರೆ ಅಲ್ಲಿ ಒಂದು ಜಾಗ ಅಂತ ಇರುತ್ತೆ ನಮ್ಗೆ, ಎಲ್ಲಿ ಹೋದರೂ ಕೂಡ ಜನ ಇರ್ತಾರೆ. ಅದೇ ನೀವು ಕೆಲಸ ಮಾಡಿದರೆ ನಿಮಗೆ ಬರೀ ನೀವು ಮನೆ ಆಯಿತು ಜಾಬ್ ಆಯಿತು ಅಷ್ಟೇ, ಆ ಥರ. ಸೊ ಅದೊಂದು ನನಗೆ ಸಿಕ್ಕಿದೆ, ಜನಗಳ ಪ್ರೀತಿ ಆಶೀರ್ವಾದ ಸಿಕ್ಕಿದೆ. ಮತ್ತು ಇನ್ನೊಂದು ನಾನು ಮುಖ್ಯವಾಗಿ ಹೇಳಬೇಕಾದ್ರೆ, ಅಲ್ಲಿ ನಂದು ಜರ್ನಿ ಅಲ್ಲಿ ನಾನು ಡ್ಯಾನ್ಸ್ ಕ್ಲಾಸ್ ನಮ್ಮ ಉಳ್ಳಾಲದಲ್ಲಿ ಮಾಡಿದ್ದೆ. ಅಲ್ಲಿಂದ ನಾನು ಮತ್ತೆ ಬಂದದ್ದು ಮಂಗಳೂರಿಗೆ, ಬಿಜೈಗೆ ಮಾಡಿದೆ, ವರ್ಕೌಟ್ ಆಗಲಿಲ್ಲ. ಸೊ ನೀವು ಒಂದು ಏನಾದರೂ ಮಾಡಿದಾಗ ನಿಮ್ಮ ಹತ್ರ ಫಸ್ಟ್ ನಿಮಗೆ ಕೈಯಲ್ಲಿ ಆಗೋದು ಸಾಲ. ಅಲ್ಲಿಂದ ಸಾಲ ಆಯಿತು, ಅಲ್ಲಿಂದ ಲಾಸ್ ಆದೆ, ಮನೆಯಿಂದ ಬಂದು ಇಲ್ಲಿ ಮಾಡಿದಾಗ ಇಲ್ಲಿ ಲಾಸ್ ಆದೆ. ಫಸ್ಟ್ ಯಾರು ನಾವು ಡ್ಯಾನ್ಸ್ ಕ್ಲಾಸ್ ಅಂತ ಮಾಡುವಾಗ ನಮಗೆ ಒಂದು ಏನು ಹೆಸರಿಲ್ಲ, ಬ್ಯಾಕ್ಗ್ರೌಂಡ್ ಪ್ರೊಫೈಲ್ ಇಲ್ಲ ಒಂದು. ಸೊ ಏನು ತೋರಿಸಿ ಮಾಡೋದು, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ವಿಜಯಿಂದ ಮತ್ತು ಶಿಫಾಲಿ ಹೇಳಿದಾಗೆ ನನ್ನ ವೈಫ್ ಆವಾಗ ನಾವು ಪರಿಚಯ ಆಗಿದ್ದಷ್ಟೇ, ಮೀಟ್ ಆಗಿದ್ದಷ್ಟೇ. ಅಲ್ಲಿಂದ ನನ್ನ ಅತ್ತೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದರು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಅಲ್ಲಿಂದ ನಾನು ಸ್ಟ್ರೈಟಾಗಿ ಪೊಳಲಿ ಬಂದೆ. ಅಲ್ಲಿಂದ ಸ್ವಲ್ಪ ಡ್ಯಾನ್ಸ್ ಅಲ್ಲೆಲ್ಲ ಒಬ್ಬರು ನನಗೆ ಸಿಕ್ಕಿದ್ರು, ಅವ್ರನ್ನ ಇವತ್ತಿಗೂ ನಾನು ಮರೆಯಲಿಕ್ಕಿಲ್ಲ, ಚಂದ್ರಾಸ್ ಅಂತ. ಅವರು ನನ್ನ ಕರೆದು ಅಲ್ಲಿ ಒಂದು ಕ್ಲಾಸ್ ಅಂತ ಮಾಡಿದ್ವಿ. ಅಲ್ಲಿಂದ ಒಂದೊಂದೇ ಸ್ಟೆಪ್ ಬಂದಾಗ ಗುರುಪುರಕ್ಕೆ ಬಂದ್ವಿ. ಇದನ್ನಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ ಮಂಡಳಿ ಅಂತ ಒಂದು ಕ್ಲಬ್ ಇತ್ತು, ಅಲ್ಲಿನ ಎಲ್ಲ ಸದಸ್ಯರು ಹೆವಿ ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ಮಿತ್ರ ಮಂಡಳಿ ಅಂತ ಏನು ತಂಡ ಇದೆ, ಅದು ಹೆವಿ ಸಪೋರ್ಟ್ ಮಾಡಿದ್ರಿಂದ ಒಂದು ಸ್ಟೆಪ್ ನಾನು ಮೇಲೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಮತ್ತು ಗುರುಪುರ ಮತ್ತು ವಾಮಂಜೂರ್ನ ಜನ ಏನೇ ಇರಲಿ, ಒಂದು ಕೋಪಕ್ಕೆ ಏನಾದರೂ ಒಂದು ಬೈತಾರೆ ಬಿಟ್ಟರೆ ಅದು ಬುದ್ಧಿಗೆ ಅಂತ ಒಂದು ಬುದ್ಧಿಯೂ ಹೇಳಿದ್ದಾರೆ. ಅದನ್ನು ನಮ್ಮನ್ನು ಬೆಳೆಸಲಿಕ್ಕೂ ನಮಗೆ ಸಹಾಯ ಮಾಡಿದ್ದಾರೆ. ಇವತ್ತಿಗೂ ನಾನು ನನ್ನ ಊರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೇನೆ, ಅದೇ ಥರ ಗುರುಪುರ ಮತ್ತು ವಾಮಂಜೂರಿನ ಪ್ರತಿ ಜನರ ಮೇಲೆ ರೆಸ್ಪೆಕ್ಟ್ ಇದೆ ನನಗೆ. ಒಂದು ಸಲ ಆದರೂ ನಾನು ಮಂಗಳೂರಲ್ಲಿ ಇದ್ದರೂ ಕೂಡ ಗುರುಪುರಕ್ಕೆ ನಾನು ಟೀ ಕುಡಿಲಿಕ್ಕೆ ಹೋಗಲೇಬೇಕು, ಅದೊಂದು. ಮತ್ತು ನನಗೆ ಆಗ ಹೇಳಿದಾಗೆ ವಜ್ರದೇಹಿ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಇದೆ. ಪ್ಲಸ್ ಅವರ ಒಂದು ಅಲ್ಲಿ ನನಗೆ ಸಪೋರ್ಟ್ ಮಾಡಿದ ರೀತಿ ಬೇರೆ ಲೆವೆಲ್ ಇದೆ. ಅಲ್ಲಿ ನಮಗೆ ಹೇಮಮ್ಮ ಅಂತ ಇದ್ದರು, ತುಂಬ ಸಪೋರ್ಟ್ ಮಾಡಿದರು. ವಜ್ರದೇಹಿ ಶ್ರೀಗಳ ಪರಿಚಯ. ಸೊ ಅವ್ರನ್ನ ಸಾಧಾರಣವಾಗಿ ನಾವು ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅವರ ಮನೆಯಲ್ಲಿ ಇದ್ದಂತಹ ಅವರ ಶ್ರೀರಾಮ್ ಅಂತಂದರೆ ಅವರ ಅಕ್ಕನ ಮಗ, ಸೊ ಗುರುಗಳ ಅಕ್ಕನ ಮಗ ನಮ್ಮ ಕ್ಲಾಸಲ್ಲಿ ಬರ್ತಿದ್ದ. ಹಾಗಾಗಿ ನಮ್ಮ ಹರಿರಾಮ್ ಅಂತ ಹೆಸರು. ಅಲ್ಲಿ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿ ಬೇರೆ ಬೇರೆ ಜನರಿಗೆ ನಮ್ಮನ್ನು ಪರಿಚಯ ಮಾಡಿ ಕಾರ್ಯಕ್ರಮಗಳನ್ನ ಕೊಟ್ಟರು. ಸೊ ಹಾಗಾಗಿ ಅವರನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಸೊ ಹಾಗಾಗಿ ನಾವು ಇವತ್ತು ಅಲ್ಲಿಗೆ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಹೋಗೋದು ಕಡಿಮೆ ಆಗಿದೆ. ಹಾಗಾಗಿ ಅವರ ಆಶೀರ್ವಾದ ಆ ಟೈಮಲ್ಲಿ ಇದ್ದದ್ದು ಇವತ್ತಿಗೂ ಇದೆ. ಮತ್ತು ಇವತ್ತಿಗೂ ನಮ್ಮನ್ನು ನಾವು ಎಲ್ಲಾದರೂ ಹೋದಾಗ ಆ ಒಂದು ಹೆಸರನ್ನು ಹೇಳ್ತೇವೆ. ಹಾಗೆ ಅದಾದ ನಂತರ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾನೇನು ಮಾಡಿದೆ, ಫಸ್ಟ್ ಟೈಮ್ ನಾನು ಶಿಫಾಲಿಯನ್ನು ಒಂದು ಸ್ಯಾಟಲೈಟ್ ಚಾನಲ್ಗೆ ಸುಮ್ಮನೆ ಟ್ರೈ ಮಾಡುವ ಅಂತ. ಯಾರು ಸಪೋರ್ಟ್ ಇಲ್ಲ, ಕಾರ್ಯಕ್ರಮ ಮಾಡ್ತೇವೆ, ಸ್ವಲ್ಪ ದುಡ್ಡು ಸಿಗ್ತದೆ ಬರ್ತದೆ. ಫಸ್ಟ್ ಪುಟಾಣಿ ಪಾಂಟ್ರು ಅಂತ ಒಂದು ರಿಯಾಲಿಟಿ ಶೋ ನಮಗೆ ಸುವರ್ಣದಲ್ಲಿ. ಸೊ ನಾನು ಆಡಿಷನ್ ಕೊಟ್ಟೆ. ಆಗ ನಾನು ಬಹಳ ಒಂದು ಟ್ರೈನಿಂಗ್ ವಿಷಯದಲ್ಲಿ ನಾನು ಬೆಳಿಗ್ಗೆ ಎಬ್ಬಿಸಿದ್ದು 4 ಗಂಟೆಯಿಂದ 6 ಗಂಟೆ ತನಕ ಇವಳನ್ನ ಬೀಚ್ ಹತ್ರ ಕರ್ಕೊಂಡು ಹೋಗೋದು. ಅಂದರೆ ಎಲ್ಲಿಯೂ ಡ್ಯಾಮೇಜ್ ಆಗಬಾರ್ದಲ್ಲ, ಆ ಲೆವೆಲ್ ಫ್ಲಿಪ್ ಮಾಡ್ತಿದ್ಲು ಅವಳು. ಅದನ್ನು ಬೇರೆ ಬೇರೆ ಸ್ಟೈಲಲ್ಲಿ ನಾನು ಫ್ಲಿಪ್ಪನ್ನು ನಾನು ಪ್ರಯತ್ನ ಮಾಡ್ತಿದ್ದೆ. ನಾನು ದೊಡ್ಡ ತಿಳುವಳಿಕೆ ಇದ್ದವನಂತಲ್ಲ ಅದರಲ್ಲಿ, ಬಟ್ ನಾವು ಪ್ರಯತ್ನ ಮಾಡೋದ್ರಲ್ಲಿ ಏನಾಗಲಿಕ್ಕಿದೆ. ಈಗ ನಮ್ಮ ತಂದೆ ತಾಯಿ ಕೂಡ ಅವರೇನೋ ಎಕ್ಸ್ಪರ್ಟ್ ಆಗಿರೋದಿಲ್ಲ, ಬಟ್ ಫಸ್ಟ್ನ ಗುರುವೇ ಅವರಲ್ಲ, ನಾವು ಮೊದಲ ಗುರುಗಳೇ ನಮ್ಮ ತಂದೆ ತಾಯಿ. ಅದೇ ಥರ ನಾನು ಇವಳನ್ನ ಇಟ್ಕೊಂಡು ಏನಾದರೂ ಮಾಡಬೇಕಂತ ನೋಡಿದಾಗ ಇವಳಲ್ಲಿ ಏನೋ ಕಾಣ್ತು ನನಗೆ. ತುಂಬ ಜನ ಮಕ್ಕಳಿದ್ರು, ಇದೇ ಥರ ಟ್ಯಾಲೆಂಟೆಡ್ ತುಂಬ ಜನ ಮಕ್ಕಳಿದ್ರು. ಬಟ್ ಅವರಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇತ್ತು. ಎಜುಕೇಷನ್ನಾಗಲಿ ಅಥವಾ ಅವರ ತಂದೆ ತಾಯಿಯ ಅಮ್ಮ ಬಿಡೋದಿಲ್ಲ, ಮಾವ ಬಿಡೋದಿಲ್ಲ, ರಾತ್ರಿ ಆದರೆ ಲೇಟ್ ಆಗ್ತದೆ, ಹಾಗಾಗ್ತದೆ, ಹೀಗಾಗ್ತದೆ. ನೀವು ಇಂದು ಏನೇ ಕೆಲಸ ಮಾಡಲಿಕ್ಕೆ ಹೋಗಿ ನಿಮಗೆ ಅಲ್ಲಿ ಜನ ಮಾತಾಡ್ಲಿಕ್ಕೆ ಇದ್ದೇ ಇರ್ತಾರೆ.
ನಿಮ್ಮನ್ನು ತುಳಿಲಿಕ್ಕೆ ಇದ್ದೇ ಇರ್ತಾರೆ. ತುಳಿಯುವಂಥವರನ್ನು ಸಹ ನಾನು ಮರೆಯುವುದಿಲ್ಲ, ನನ್ನನ್ನು ಬೆಳೆಸಿದವರನ್ನು ಸಹ ನಾನು ಮರೆಯುವುದಿಲ್ಲ. ಸೊ ತುಳಿದವರ ಹತ್ರ ಸಹ ನನಗೆ ಪ್ರೀತಿ ಇದೆ, ಬೆಳೆಸಿದವರ ಮೇಲೆ ಸಹ ನನಗೆ ಪ್ರೀತಿ ಇದೆ. ಸೊ ನನಗೆ ಅವರೆಲ್ಲರೂ ಕೂಡ ಬೇಕು. ಇದೆಲ್ಲ ನಮಗೆ ಜೀವನದಲ್ಲಿ ಒಂದು ಪಾಠ ಅಲ್ಲ. ಮತ್ತೆ ನಮ್ಗೆ ಯಾರಾದರೂ ಹೇಳ್ತಾರಲ್ಲ, ಏನಂತಾರೆ, ಮರಕ್ಕೆ ಕಲ್ಲು ಹೊಡೆದ್ರೆ, ಅದು ಮಾವಿನ ಮರಕ್ಕೆ ಕಲ್ಲು ಹೊಡೆದ್ರೆ ಮಾವಿನ ಹಣ್ಣು ಇದ್ರೆ ಮಾತ್ರ ಅದು ಕಲ್ಲು ಹೊಡಿತಾರೆ, ಇಲ್ಲದಿದ್ರೆ ಕಲ್ಲು ಹೊಡಿತಾರೆ. ನಮ್ಮಲ್ಲಿ ಏನೋ ಉಂಟಲ್ಲ, ಅದಕ್ಕೆ ನಾವು ಕಲ್ಲು ಹೊಡಿತಾ ಇದ್ದಾರೆ, ಕೆಳಗೆ ಬೀಳಿಸ್ತಾ ಇದ್ದಾರೆ. ಬಟ್ ಅದು ಈಗಲೂ ಕಷ್ಟ ಅಂತ, ಎಲ್ಲ ವಿಷಯದಲ್ಲಿ ಕಷ್ಟ ಇದೆ. ಬಟ್ ಅದನ್ನು ನಮಗೆ ನಿಭಾಯಿಸಲಿಕ್ಕೆ ದೇವರು ಶಕ್ತಿ ಕೊಡ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿಯ ವಿಚಾರ. ಏನು ಕಷ್ಟ ಬರ್ತಾ ಉಂಟು, ಈಗ ಬರ್ತಾ ಉಂಟಾಗುವಾಗ ಏನಾದರೂ ಒಂದು ದೊಡ್ಡ ಪ್ರೋಗ್ರಾಮ್ ಬಂತು ಸಿಕ್ಕಿ ಬರುತ್ತೆ. ಮತ್ತು ನಾವು ಗುರುಪುರದಿಂದ ನಾವು ಕಲ್ತ್ಕೊಂಡು ಬಂದಂಥದ್ದು ತುಂಬ ಇದೆ ಅಲ್ಲಿಂದ. ಆಮೇಲೆ ಈಗ ವಾಮಂಜೂರಲ್ಲಿ ನಮಗೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ. ಈ ಒಂದು ಗುರುಪುರ ವಾಮಂಜೂರಲ್ಲಿ ನನಗೆ ಹೇಳಿದ ಪ್ರಕಾರ ಈಗ ಸ್ಯಾಟಲೈಟ್ ಚಾನಲಿಗೆ ಅಲ್ಲಿ ಯಾರು ಕೂಡ ನಮ್ಮಷ್ಟು ಬೇಗ ಹೋಗಲಿಲ್ಲ. ಮತ್ತು ತುಂಬ ಟೀಮ್ಗಳಿದೆ ಮಂಗಳೂರಲ್ಲಿ, ಒಳ್ಳೊಳ್ಳೆ ಟೀಮ್ಗಳಿದೆ. ಮಂಗಳೂರು ಡ್ಯಾನ್ಸರ್ಸ್ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಇದೆ. ಹಾಗೆ ಕೆಲವರು ಏನು ಮಾಡ್ತಾರೆ, ಮಂಗಳೂರಲ್ಲೇ ಕಲಿತು ಮಂಗಳೂರಲ್ಲೇ ಇದ್ದು ಮಂಗಳೂರು ಡ್ಯಾನ್ಸರ್ಸ್ ಹೇಟ್ ಅಂತ ಹೇಳ್ತಾರೆ. ಅಂಥವ್ರಿಗೆ ನಾವು ಹೇಳೋದು, ಮಂಗಳೂರಲ್ಲಿದ್ದಂಥ ಡ್ಯಾನ್ಸರ್ಸ್ ಥರ ಇಡೀ ವರ್ಲ್ಡಲ್ಲಿ ಯಾರು ಇರಲಿಕ್ಕಿಲ್ಲ. ಮಂಗಳೂರಲ್ಲಿದ್ದಂಥ ಟ್ಯಾಲೆಂಟ್ ಮುಂದೆ ವರ್ಲ್ಡಲ್ಲಿ ಯಾರು ಕೂಡ ಇಲ್ಲ. ಈಗ ನಮ್ಮ ಹತ್ರ ಒಂದು ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಇದೆ. ಸೊ ಅಲ್ಲಿ ಎಲ್ಲರಿಗೂ ಕೂಡ ಸಪೋರ್ಟ್ ಇದೆ. ನೀವೊಂದು ಒಳ್ಳೆ ಡ್ಯಾನ್ಸರ್ ಆಗಿ ಹೋದರೆ ನಿಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ. ಅದು ಇತ್ತೀಚೆಗೆ ಆದಂಥ ಒಂದು ಬಹಳ ಚೆನ್ನಾಗಿರುವಂಥ ಒಂದು ಟೀಮ್ ನಮ್ಮದು ಯೂನಿಯನ್, ಡ್ಯಾನ್ಸ್ ಯೂನಿಯನ್ ಕರಾವಳಿ ಕರ್ನಾಟಕ ಅಂತ. ಅಲ್ಲಿ ಒಳ್ಳೊಳ್ಳೆ ನಮಗೆ ಸೀನಿಯರ್ಸ್ ಇದ್ದಾರೆ, ಕೆಲವೊಂದು ವಿಷಯದಲ್ಲಿ ಮಾರ್ಗದರ್ಶನ ಕೊಡ್ತಾರೆ. ತುಂಬ ಖುಷಿ ಆಗ್ತದೆ. ಮತ್ತು ನಾವೆಲ್ಲ ಒಟ್ಟು ಸೇರ್ತೇವೆ ಹಾಗೆ. ಸೊ ಅದಕ್ಕೆ ಹೇಳೋದು, ನಾವು ಮಂಗಳೂರನ್ನು ನಾವು ಪ್ರೀತಿಸಬೇಕಲ್ಲ. ನಮ್ಮ ಲೋಕಲ್ ನಾವು ಎಲ್ಲಿಂದ ಬಂದಿದ್ದೀವಿ ಅದನ್ನು ನಾವು ಇಷ್ಟಪಡಬೇಕು. ಕರ್ನಾಟಕ ನಮ್ಮದು, ಭಾರತ ನಮ್ಮದು. ಫಸ್ಟ್ ನಾವು ಇರುವ ಜಾಗವನ್ನು ನಾವು ಪ್ರೀತಿಸಬೇಕು. ಸೊ ಕೆಲವರು ಅದನ್ನು ಹೇಳ್ತಾರಲ್ಲ, ನಮಗೆ ಮಂಗಳೂರು ಡ್ಯಾನ್ಸರ್ಸನ್ನು ನಾವು ಹೇಟ್ ಮಾಡ್ತೇವೆ ಅಂತ. ಅಂಥವ್ರಿಗೆ ನಾನು ಹೇಳೋದು, ಮಂಗಳೂರು ಡ್ಯಾನ್ಸರ್ಸ್ ವರ್ಲ್ಡಲ್ಲೇ ಅವರಿಗೆ ಮೊದಲ ಸ್ಥಾನ ಇದೆ. ಮಂಗಳೂರಲ್ಲಿದ್ದಂಥ ಪ್ರತಿಯೊಬ್ಬ ಟ್ಯಾಲೆಂಟ್, ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಡ್ಯಾನ್ಸರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ನೀವು ನೋಡಿ ಎಲ್ಲ ಕಡೆ ಮಂಗಳೂರವ್ರು ಇದ್ದೇ ಇರ್ತಾರೆ. ಎಂಥ ದೊಡ್ಡ ಬ್ರಿಟಾನಿಯಾ ಗಾಟ್ ಟ್ಯಾಲೆಂಟ್ ಆಗಲಿ ಅಲ್ಲಿ ಮಂಗಳೂರವ್ರು ಇದ್ದೇ ಇರ್ತಾನೆ, ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಆಗಲಿ ಇದ್ದೇ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನಾನು ಒಬ್ಬರ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನನ್ನ ಸ್ಯಾಟಲೈಟ್ ಚಾನಲಿಗೆ ಮೊದಲ ಹೆಜ್ಜೆ ಅಂದರೆ ಬಾಯ್ಸ್ ಓನ್ ಕಿಶೋರ್. ಸೊ ನನಗೆ ಮೊದಲ ಅವಕಾಶ ಕೊಟ್ಟಂಥ ವ್ಯಕ್ತಿ. ತುಂಬ ಸಲ ಅವ್ರಿಗೂ ನನಗೆ ಜಗಳ ಆಗಿದೆ, ಅದು ಬೇರೆ ವಿಷಯ. ಬಟ್ ಒಂದು ಸ್ಟೆಪ್, ಒಂದು ವೇದಿಕೆ ಅಂತ ನನಗೆ ಫಸ್ಟ್ ಕಾಲಿಟ್ಟಾಗ ಅವಕಾಶ ಕೊಟ್ಟಂಥ ವ್ಯಕ್ತಿ, ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಎರಡನೇ ವಿಚಾರ, ಇನ್ನೊಬ್ಬರು ನನಗೆ ಸಪೋರ್ಟ್ ಮಾಡಿದಂತೆ ಪ್ರಮೋದ್ ಆಳ್ವ. ಸೊ ನನ್ನ ಮಾತ್ರ ಏನು ಇಲ್ದಿದ್ದಾಗ ನಮ್ಮನ್ನು ಕರೆದು ಎಂಟರ್ಟೈನ್ ಮಾಡಿ ಆಗುತ್ತೆ. ಒಂದು ಕಡೆ ಶೋಸ್ ಕೊಟ್ಟಿದ್ದಾರೆ, ಒಂದು ಕಡೆ ನಮ್ಮನ್ನು ತುಂಬ ಸಪೋರ್ಟ್ ಮಾಡಿ ಮಾತಾಡಿದಂಥ ಒಂದು ವ್ಯಕ್ತಿ ಪ್ರಮೋದ್ ಆಳ್ವ. ಮೂರನೇವರು ಸುರ್ಲಿ ಶೆಟ್ಟಿ ಅಂತ, ಅವರು ಕೂಡ ಹಾಗೆ. ನನಗೆ ಏನು ಇಲ್ಲದಿದ್ದಾಗ ಕೂಡ ನನ್ನ ಹತ್ರ ಈಗ ನಾವು ತುಂಬ ಒಂದು ಕಾರ್ಯಕ್ರಮಗಳಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಕೊಂಡೋಗ್ತೇವೆ. ಆ ಮನುಷ್ಯ ನನಗೆ ಎಲ್ಲರ ಥರ ನನ್ನನ್ನು ಟ್ರೀಟ್ ಮಾಡಲಿಲ್ಲ. ಆ ಮನುಷ್ಯ ನಮ್ಮನ್ನು ಏನು ಮಾಡಿದೆ ಅಂತ ಹೇಳಿದರೆ, ಇಲ್ಲ ನಾಳೆ ಕೊಡಿ, ಒಂದು ತಿಂಗಳು ಬಿಟ್ಟು ಕೊಡಿ, ಒಂದು ವಾರ ಬಿಟ್ಟು ಕೊಡಿ, ಬಟ್ ಕೊಡಿ, ನನಗೆ ಕೊಡಬೇಡಿ ಅಂತ ಹೇಳೋದಿಲ್ಲ. ಆದರೆ ನಮಗೆ ಆ ಸಮಯ ಕೊಡ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಮ್ಮ ಕಷ್ಟ ಅವರು ಅರ್ಥ ಮಾಡಿ ನಮ್ಮನ್ನು ಆ ಥರ ಮಾಡ್ತಾರೆ. ಮತ್ತು ನಾವು ಸ್ಯಾಟಲೈಟ್ಗೆ ಹೋದಾಗ ಅನುಶ್ರೀ ಮೇಡಮ್ ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಮರೀಲಿಕ್ಕಿಲ್ಲ. ಯಾಕಂದರೆ ಅವರು ಪ್ರತಿಯೊಂದು ಇಂಚಲ್ಲೂ ಕೂಡ ನೋಡ್ತಾರೆ. ಮಂಗಳೂರಿಂದ ಬರಲಿ, ಎಲ್ಲಿಂದಾದರೂ ಬರಲಿ, ಅವರು ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ಅಷ್ಟು ಬೇಗ. ಬಟ್ ಅವ್ರೇನು ಮಾಡಿದ್ದಾರೆ ಅಂದರೆ, ನಮ್ಮ ಅವರ ಊರಿನವರಂತ ಅಂತಲ್ಲ, ಅವರು ಟ್ಯಾಲೆಂಟ್ ನೋಡ್ತಾರೆ. ಆ ಟ್ಯಾಲೆಂಟಿಗೆ ಅವರು ಖಂಡಿತವಾಗೂ ಕೂಡ ಅವರು ನಮ್ಮ ಹತ್ರ ಮಾತಾಡೋದಾಗಿರಲಿ, ನಮಗೆ ಸಪೋರ್ಟ್ ಮಾಡಿದ್ರು. ಶಿಫಾಲಿಗೆಲ್ಲ ಒಳ್ಳೆಯ ರೀತಿ ಕಮೆಂಟ್ ಕೊಟ್ಟಿದ್ದಾರೆ, ಒಳ್ಳೆ ರೀತಿ ಅವ್ರು ಸಪೋರ್ಟ್ ಮಾಡಿದ್ದಾರೆ. ನನಗೂ ಕೂಡ ಒಳ್ಳೆ ರೀತಿ ಕಮೆಂಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಅದೊಂದು ಇಷ್ಟು ಜನರ ಹೆಸರನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ನನ್ನ ಲೈಫಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗೆಲ್ಲ ನಾವು ಅವರಿಂದ ಕಲ್ತಿದ್ದೇವೆ, ಅವರಿಂದ ನಾವು ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ನನ್ನ ಜರ್ನಿ ಈ ಥರ ಹೋಗ್ತಾ ಉಂಟು. ಈಗ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ, ದೊಡ್ಡ ದೊಡ್ಡ ಈವೆಂಟ್ ಮಾಡ್ತಾಯಿದ್ದೇವೆ, ರಿಯಾಲಿಟಿ ಶೋಗಳಿಗೆಲ್ಲ ಕೈ ಹಾಕ್ತಾ ಇದ್ದೇವೆ, ಸಿನಿಮಾ ಮಾಡ್ತಿದ್ದೇವೆ. ಆ ಲೆವೆಲ್ಗೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ, ತುಂಬ ಬೈಗಳು, ತುಂಬ ಅವಮಾನ, ತುಂಬ ಇನ್ಸಲ್ಟ್. ನನಗೆ ಹಿಂದೆ ತಿರುಗಿ ನನಗೆ ನೋಡಿದಾಗ, ಇಷ್ಟು ಮಾಡಿದೆಲ್ಲ ಮನುಷ್ಯ, ಜೀವನ ಸಾರ್ಥಕ ಆಯಿತು. ಕಾಂಪಿಟಿಷನ್ಸ್ ಎಲ್ಲ ನಾವು ತುಂಬ ಹೊಡೆದು ಬಿಸಾಕಿದ್ದೇವೆ. ಅಂದರೆ ಫಸ್ಟೇ ಬಂದಿದ್ದೇವೆ. ನಮಗೇನಂತ ಹೇಳಿದರೆ, ಮಂಗಳೂರಲ್ಲಿ ಅಥವಾ ಬೇರೆ ಕಡೆ ಯಾವುದೊಂದು ಒಳ್ಳೆ ಟೀಮ್ ಇದ್ದರೆ ನಮ್ಮ ಫೋಕಸ್ ಆ ಟೀಮ್ ಮೇಲೆ ಬೀಳ್ತದೆ. ಅವರನ್ನು ನಾವು ಗೌರವಿಸ್ತೇವೆ. ಫಸ್ಟ್ ಯಾವ ಟೀಮ್ ಚೆನ್ನಾಗಿದೆ ಅವರನ್ನು ತುಂಬ ಗೌರವಿಸ್ತೇವೆ. ಅವರಲ್ಲಿ ಏನು ಒಳ್ಳೆದಿದೆ ಅದು ನೋಡ್ತೇವೆ. ಅವರ ಕೆಟ್ಟದನ್ನು ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಒಳ್ಳೇದು ಯಾವುದಿದೆ ಅದನ್ನು ನೋಡ್ತೇವೆ. ಆ ಒಳ್ಳೇದಕ್ಕಿಂತ ನಮ್ದು ಯಾವುದು ಒಳ್ಳೇದಾಗ್ತದೆ ಅದನ್ನು ನಾವು ಕುತ್ಕೊಂಡು ನೋಟ್ಸ್ ಮಾಡ್ತೇವೆ. ರಾತ್ರಿ ಎಲ್ಲ ನಾನು ಶಿಫಾಲಿ ಎಲ್ಲ ನಾವು
ಬರಿತೇವೆ. ಫಸ್ಟ್ ನಾನು ಬರಿತೇನೆ, ಇದು ಕಾನ್ಸೆಪ್ಟ್ ಇದಕ್ಕೆ ಹೊಡಿತದೆ, ನಾವು ಆ ಥರ ಮಾಡ್ತಿದ್ದೇವೆ. ಮತ್ತು ಬೇರೆ ಯಾರು ಅವ್ರು ಏನು ಮಾಡಿದ್ದಾರೆ ಡ್ಯಾನ್ಸ್, ಅವರ ಬಿಫೋರ್ ಡ್ಯಾನ್ಸನ್ನು ನಾನು ಸರ್ಚ್ ಮಾಡ್ತೇನೆ, ನೋಡ್ತೇನೆ ಇವು ಏನು ಕಾನ್ಸೆಪ್ಟ್ ಮಾಡಿದ್ದಾರೆ, ಏನು ಇದರಿಂದ ನಾವು ಹೇಗೆ ಗೆಲ್ಲಬಹುದು, ಹೇಗೆ ಇದನ್ನು ಮುಂದುವರಿಸ್ಬೋದು, ಇದರಿಂದ ನಾವು ಇವರಕ್ಕಿಂತ ಒಂದು ಸ್ಟೆಪ್ ನಾವು ಹೇಗೆ ಹೋಗ್ಬೋದು, ಆ ಥರ ಮಾಡಿದಾಗೆಲ್ಲ ನಾವು ಗೆದ್ದಿದ್ದೇವೆ. ಖಂಡಿತ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕಾಂಪಿಟೇಟರ್ ಈ ಥರ ಮಾಡಿದಾಗಲೇ ನಾವು ಏನಾದರೂ ಅವರಿಂದ ಮೇಲೆ ಹೋಗಲಿಕ್ಕೆ ಸಾಧ್ಯ. ಆ್ಯಕ್ಚುಲಿ ನೀವು ಹೇಳಿದಂಥ ಮಾತನ್ನು ತುಂಬ ಜನ ಕೇಳಿರ್ಬೋದು, ಇನ್ನು ಮುಂದೆ ಅವರು ಕೂಡ ಟ್ರೈ ಮಾಡ್ಬೋದೇನೋ ಅವರ ಲೈಫಲ್ಲಿ ಆಗಿರ್ಬೋದು, ಅವರ ಒಂದು ಜೀವನದಲ್ಲಿ ಮಾಡಿರ್ಬೋದು. ಸೊ ನಿಮ್ಮ ಜೊತೆ ಮಾತುಕತೆ ತುಂಬ ಕಂಟಿನ್ಯೂ ಮಾಡಿದೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮೋಜು ಮಸ್ತಿದೆಲ್ಲ ಇದೆ. ಸೊ ನೆಕ್ಸ್ಟ್ ನಿಮ್ಗೊಂದು ಸಣ್ಣ ಒಂದು ಗೇಮ್ ಥರ ಇದಷ್ಟು ರಿಲ್ಯಾಕ್ಸ್ ಆಗಲಿಕ್ಕೆ ಆ್ಯಂಡ್ ಪ್ರಾಪರ್ಟೀಸ್ ಬರಲಿ, ಅದ ನಂತರ ಗೇಮ್ನ ಬಗ್ಗೆ ವಿವರಿಸ್ತೇನೆ. ಪ್ರಾಪರ್ಟೀಸ್ ಪ್ಲೀಸ್. ಎಸ್, ಪ್ರಾಪರ್ಟೀಸ್ ಬಂತು. ಪ್ರಾಪರ್ಟೀಸ್ ನೋಡಿದಾಗ ಏನು ಅನಿಸ್ತಾ ಇದೆ? ಎಸ್ ಮತ್ತೆ ನೋ ಇಲ್ಲಿ ತೆಗಿಬಹುದು, ಪ್ರಾಪರ್ಟೀಸನ್ನು ತೆಗಿ. ಸೊ ಅದರಲ್ಲಿ 2 ಇದೆ, ಎಸ್ ಆರ್ ನೋ. ನಾನು ಒಂದಷ್ಟು ಸಿಂಪಲ್ ಕ್ವೆಶನ್ಸನ್ನು ಕೇಳ್ತೇನೆ, ನೀವು ಎಸ್ ಆರ್ ನೋ ಅಂತ ಹೇಳಿದ್ರೆ ಆಯ್ತು, ಅದನ್ನು ಬೋರ್ಡ್ ಮುಖಾಂತರ. ಆದರೆ ನಿಮ್ಮನ್ನು ಅಷ್ಟಕ್ಕೆ ಬಿಡೋದಿಲ್ಲ, ಕ್ಲಾರಿಫಿಕೇಶನ್ ಕೂಡ ಕೊಡಬೇಕಾಗತ್ತೆ ನನಗೆ. ಮತ್ತೆ ನಾವು ಕೂಡ ನಿಮಗೆ ಕ್ವೆಶನ್ ಕೇಳ್ಬೋದಲ್ಲ? ಕೇಳ್ಬೋದು ಖಂಡಿತ ಕೇಳ್ಬೋದು. ಎಸ್, ಈಗ ಸ್ಟಾರ್ಟ್ ಮಾಡೋಲ್ಲ ರೌಂಡ್. ಸುಧೀರ್ ಅವರು ಡ್ಯಾನ್ಸ್ ಕಲಿಸುವಾಗ ತುಂಬಾ ಸ್ಟ್ರಿಕ್ಟ್. ಎಸ್ ನಿಮ್ಗೆ ಅನುಭವ ಆಗಿರ್ಬೋದು. ಹೌದು, ಆಕ್ಚುಲಿ ಮೊದಲು ಸರ್ ತುಂಬಾ ಜೋರಾಗಿದ್ರು, ಇವಾಗ ಸ್ವಲ್ಪ ಕೂಲ್ ಆಗಿದ್ದಾರೆ. ಮೊದಲು ಇವಾಗ್ಲೂ ನಮ್ಮ ಕ್ಲಾಸಿಗೆ ಬಂದು ನೋಡಿದ್ರೆ ಒಂದು ದೊಡ್ಡ ನಾಗರಬೆತ್ತ ಕ್ಲಾಸಲ್ಲಿ ಇರುತ್ತೆ. ನನಗೆ ತುಂಬಾ ಚಿಕ್ಕವಳಿರ್ಬೇಕಾದ್ರೆ ತುಂಬಾ ಸತಿ ಪೆಟ್ಟು ಬಿದ್ದಿದೆ. ಫ್ಲಿಪ್ಸ್ ಎಲ್ಲ ಮಾಡ್ಬೇಕಾದ್ರೆ ಒಂದು ಸತಿ ನಾನು ಅತ್ತೆ ಬಿಟ್ಟೆ, ನಂಗೆ ಆಗಲ್ಲ ಅದು ಮಾಡ್ಲಿಕ್ಕೆ ಆಗಲ್ಲ, ಬೆನ್ನು ನೋವ್ತಾ ಇದೆ ಅಂತ. ಮಮ್ಮಿ ಡ್ಯಾಡಿ ಎಲ್ಲರೂ ಕ್ಲಾಸಿಗೆ ಬಂದಿದ್ರು. ಆ ದಿವಸ ಒಂದು ಸಣ್ಣ ಶೋಸ್ ನಡೀತಿತ್ತು, ಪ್ರೋಗ್ರಾಮ್ಗೆ ಪ್ರಾಕ್ಟೀಸ್ ಆಗ್ತಿತ್ತು, ಏರಿಯಲ್ ಆಕ್ಟ್ ಎಲ್ಲ ಮಾಡ್ಬೇಕಾಗಿತ್ತು. ಸರ್ ಏನ್ ಮಾಡಿದ್ರು, ಇನ್ನು ಮಮ್ಮಿ ಡ್ಯಾಡಿ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮಮ್ಮಿ ಅವರನ್ನು ಹೊರಗೆ ಕಳಿಸಿ ಡೋರ್ ಹಾಕಿ ಬೆತ್ತ ಇಟ್ಕೊಂಡು ಮತ್ತೆ ಫಸ್ಟ್ ಇಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು. ನಾನು ಅವಾಗ ಫುಲ್ ಸರ್ ಅಂದ್ರೆ ಫುಲ್ ಹೆದ್ರಿಕೆ. ಸರ್ ಹತ್ತಿರ ಕೂತ್ಕೊಳ್ಬೇಕಾದ್ರೆ ನಡುಗ್ತಿದ್ದೆ, ಅಷ್ಟು ಹೆದ್ರಿಕೆ ಇತ್ತು, ಅಷ್ಟು ಜೋರಾಗಿದ್ರು. ಬಟ್ ಇವಾಗ ಸ್ವಲ್ಪ ಪಾಪ ಆಗಿದ್ದಾರೆ. ಅವ್ರು ಅಷ್ಟು ಸ್ಟ್ರಿಕ್ಟ್ ಇದ್ರಿಂದ. ಹೌದು, ಖಂಡಿತ ಅಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು, ಅವಾಗ ಮಾತ್ರ ಸ್ವಲ್ಪ ಹೆದ್ರಿಕೆಯಲ್ಲಿ ನಾವು ಮಾಡ್ತೇವೆ. ಅದು ಹೆದ್ರಿಕೆ ಅಂತಲ್ಲ, ಈಗ ನೋಡಿ ನೀವೇ ಕೂಡ, ಇವಾಗ ನೀವು ಸ್ಟ್ರಿಕ್ಟ್ ಆಗಿದ್ರೆ ಮಾತ್ರ ಒಂದು ಮಾಸ್ಟರ್ ಆಗಿರ್ತೀರಿ. ನೀವು ಸ್ಟ್ರಿಕ್ಟ್ ಆಗಿದ್ರೆ ಮಾತ್ರ ಮುಂದಿನ ಮಕ್ಕಳಿಗೆ ಹೇಳ್ತಾರೆ. ನೀವೇ ಅವ್ರ ಜೊತೆ ಆಟ ಆಡಿದ್ರೆ ಸೊ ಅದು ಆಟೋಮೆಟಿಕ್ ಬರುತ್ತೆ. ಅದೊಂದು ಸ್ಟ್ರಿಕ್ಟ್. ಮತ್ತೆ ನಿಮಗೆ ಈಗ ಹಾಗೆಲ್ಲ, ನಿಮಗೀಗ ಟೋಕನ್ ಬೇಕಲ್ಲ, ಟೋಕನ್ ಬೇಕಾದ್ರೆ ನಾವು ಸ್ಟ್ರಿಕ್ಟ್ ಆಗಿ ಮಾಡಿಸ್ಲೇಬೇಕಲ್ಲ. ಖಂಡಿತ. ಎಸ್, ನೆಕ್ಸ್ಟ್ ಕ್ವಶನ್. ಪ್ರಾಕ್ಟೀಸ್ಗೋಸ್ಕರ ಸ್ಕೂಲ್ ಸ್ಕಿಪ್ ಮಾಡೋದು ಶಿಫಾಲಿಗೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಘಟನೆ ಹೇಳ್ಬೋದಾ? ಘಟನೆ ಇಲ್ಲ, ಅವಳು 10ನೇ ಕ್ಲಾಸ್ ಹೋಗ್ಲೇ ಇಲ್ಲ. 10th ಅಲ್ಲಿ ಇರ್ಬೇಕಾದ್ರೆ ನಾನು DKD ಅಲ್ಲಿ ಇದ್ದೆ ಅಲ್ವಾ. ಸೊ ಬರೀ ಫೈನಲ್ ಎಕ್ಸಾಮ್ಗೆ ಒಂದು 3 days ಇರ್ಬೇಕಾದ್ರೆ ಅವ್ರ ಹತ್ರ ಪರ್ಮಿಷನ್ ಕೇಳಿ ಫೈನಲ್ ಎಕ್ಸಾಮ್ ಒಂದು ಬರೀಲಿಕ್ಕಿದ್ದೆ ಅಂತ ಊರಿಗೆ ಬಂದಿರೋದು. 10th ಫುಲ್ ಕ್ಲಾಸ್ ಅಟೆಂಡೇ ಆಗಿರ್ಲಿಲ್ಲ. ಫುಲ್ ಅದು ಬೇರೆ ನನ್ ಚಾನ್ಸ್. ಆವಾಗ ನಮ್ಗೆ ಟಿಕ್ಕಿಂಗ್ ಇತ್ತಲ್ವಾ ಕೊರೋನಾ ಟೈಮಲ್ಲಿ, ಹಾಗೆ ಸ್ವಲ್ಪ ಈಸಿ ಆಯ್ತು. ಮತ್ತೆ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ನೋಟ್ಸ್ ಎಲ್ಲ ಫುಲ್ ವಾಟ್ಸ್ಆಪ್ ಅಲ್ಲೇ ಕಲಿಸ್ತಿದ್ರು. ಬಟ್ ಅಲ್ಲಿದ್ದ ಬಿಸಿ ಟೈಮಿಗೆ ನೋಟ್ಸ್ ಎಲ್ಲ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ 10th ಅಂತೂ ಫುಲ್ ಹಾಗೇನೋ ಹೋಯ್ತು. ಹಾಗೆ ಎಕ್ಸಾಮ್ಸ್ ಇರ್ಬೇಕಾದ್ರೆ ಪ್ರತಿ ಸಲ ನಮ್ಗೆ ಪ್ರೋಗ್ರಾಮ್ಸ್ ಇರ್ತಿತ್ತು. ಮತ್ತೆ ಇನ್ನೊಂದು ಅದು ಕೊರೋನಾ ಟೈಮ್. ಸೊ ಆ ಟೈಮ್ ಅಲ್ಲಿ ತುಂಬಾ ಸ್ಕೂಲ್ ರಜಾನೆ ಇತ್ತಲ್ಲ, ವರ್ಷಗಟ್ಟಲೆ ಆನ್ಲೈನ್ ಕ್ಲಾಸ್ ಇತ್ತು. ಅದು ಹೌದು, ಹಾಗಾಗಿ ಸ್ವಲ್ಪ ಸಪೋರ್ಟ್. ಮತ್ತೆ ರೋಸಾ ಮೆಸ್ತಿಕಾ, ಬೆತನಿ ಅವರು HM ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಬ್ರ ಹೆಸರು ಹೇಳ್ಬೇಕಾದ್ರೆ ಅದೇ ಇಲ್ಲಿ ಇವ್ರು ಕೂಡ ಸಿಸ್ಟರ್ ಅನಿತಾ, ರೈಮಂಡ್ಸ್ ಪ್ರಿನ್ಸಿಪಾಲ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. PUC ಅಲ್ಲಿ ಇವಳದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಇದ್ದಾಗ, ಚಾನೆಲ್ ಕಾರ್ಯಕ್ರಮ ಇದ್ದಾಗ, ನಾನು ಕಲರ್ಸ್ ಅಲ್ಲಿ ಎಲ್ಲ ಇದ್ದಾಗ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಮರೀಲಿಕ್ಕಿಲ್ಲ. ಅವ್ರ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಸ್ಕಿಪ್ ಮಾಡೋದಂದ್ರೆ ತುಂಬ ಇಷ್ಟ. ಓಕೆ, ನೆಕ್ಸ್ಟ್. ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡೋದ್ರಲ್ಲಿ ಶಿಫಾಲಿ ಐಡಿಯಾಸ್ ಕೂಡ ತುಂಬ ಇದೆ. ಯಾಕೆ ಡೌಟ್ ಆಯ್ತಾ? ಇಲ್ಲ, ಅವಳೇ ಹೇಳ್ತಾಳೆ. ಈಗ ರೆಫರೆನ್ಸ್ ಎಲ್ಲ ಕೆಲವೊಂದು ಸರ್ ಅವ್ರು ಈ ತರ ಮಾಡಿದ್ದಾರೆ, ಅದು ಮಕ್ಕಳಲ್ಲಿ ಬರುತ್ತೆ. ಕಲಿತಾ ಅದು ಬರ್ತಾ ಹೋಗ್ತದಲ್ಲ. ಒಂದು ಅಂದ್ರೆ ಈ ಪ್ರಾಪರ್ಟೀಸ್ ಎಲ್ಲ ಮಾಡಬೇಕಾದ್ರೆ ನಾವು ಕೆಲವ್ರು ನೋಡ್ತಾರೆ, ಈ ಮಕ್ಕಳೆಲ್ಲ ಹೋಗಿ ನೋಡ್ತಾರೆ, ಅವ್ರು ಈ ಥರ ಮಾಡಿದ್ದಾರೆ, ನಾವು ಇನ್ನೊಂದು ಥರ ಮಾಡೋಂತ. ಅವ್ರು ಸ್ವಲ್ಪ ಪಿಂಟ್ರೆಸ್ಟ್ ಜಾಸ್ತಿ ಯೂಸ್ ಮಾಡ್ತಾಳೆ.
ನಂಗೆ ಸ್ವಲ್ಪ ಕ್ರಾಫ್ಟ್ ಎಲ್ಲ ಮಾಡೋದಂದ್ರೆ ಮುಂಚಿಂದ ತುಂಬಾ ಇಷ್ಟ. ಸೊ ಸರ್ ಸುಮ್ಮನೆ ಬ್ಯುಸಿ ಇರ್ತಾರಲ್ವಾ, ನಾನು ಸುಮ್ಮನೆ ನೈಟ್ ಮಲಗ್ತಿರ್ಬೇಕಾದ್ರೆ Pinterest ಅಲ್ಲಿ ಎಲ್ಲ ಹುಡುಕ್ತಾನೆ ಇರ್ತೇನೆ, ಗೂಗಲ್ Pinterest ಅಲ್ಲಿ ಸರ್ಚ್ ಮಾಡ್ತೇನೆ. ಸರ್ ಸುಮ್ಮನೆ ಸಜೆಷನ್ ಕೊಡ್ತೀನಿ, ಸರ್ ಇದು ಮಾಡ್ಬೋದಲ್ಲ ಅಂತ ಸರ್. ಮತ್ತೆ ಅದಕ್ಕೆ ಏನಾದರೂ ಪ್ಲಾನ್ ಮಾಡಿ ಅದನ್ನು ಇನ್ನೊಂದ್ಸತಿ ಸ್ವಲ್ಪ ಚೇಂಜಸ್ ಮಾಡಿ ಏನಾದರೂ ಒಂದು ಮಾಡ್ತಿರ್ತೀವಿ ಹಾಗೆ. ಸೊ ಓಕೆ, ನೆಕ್ಸ್ಟ್ ಕ್ವಶನ್. ಶಿಫಾಲಿ ಸುಧೀರ್ ಅವರ ಫೇವ್ರೆಟ್ ಸ್ಟೂಡೆಂಟ್? ಗೊತ್ತಲ್ಲ, ಇಡೀ ಕರ್ನಾಟಕ ಗೊತ್ತು. ಅದೇ ನಾವು ಅದನ್ನ ಕೇಳಬಾರ್ದು ಆಕ್ಚುಲಿ, ಆದ್ರೂ ಕೇಳಿದ್ವಿ. ನಾವೊಂದು ಅದು ಸ್ಟೂಡೆಂಟ್ ಅಂತಲ್ಲ, ನಾನೇ ಸಾಕಿದ ಮಗು ಅಲ್ಲ, ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಮಕ್ಕಳೇ. ಸೊ ಹಾಗಾಗಿ ನಾನು ಅದೇ ತರ ನೋಡಿದ್ದೇನೆ. ಅದು ಇವತ್ತಿಗೂ ನಮ್ಮ ಒಂದು ಫ್ಯಾಮಿಲಿ ಬಾಂಡಿಂಗ್, ಅವರ ಅಪ್ಪ ಅಮ್ಮ, ನಾನು, ಶಿಫಾಲಿ, ಶಿವಾನಿ ಆ್ಯಂಡ್ ಒಂದು ನಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿಯಲ್ಲಿ ಒಂದು ಬಾಂಡಿಂಗ್ ಅಲ್ಲಿದೆ. ಅದು ಅದೇ ಥರ ಇದೆ. ಅವರ ಟೋಟಲ್ ಎಂಟೈರ್ ಶಿಫಾಲಿ ಫ್ಯಾಮಿಲಿ ಇದೆಯಲ್ಲ, ಅಮ್ಮನ ಫ್ಯಾಮಿಲಿ ಆಗಲಿ ಅಥವಾ ಅವರ ಅಪ್ಪನ ಫ್ಯಾಮಿಲಿ ಆಗಿ, ನಾನೊಂದು ವಿಚಿತ್ರ ಏನಂತ ಹೇಳಿದರೆ, ಯಾರ ಫ್ಯಾಮಿಲಿ ಕೂಡ ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಅದು ನನ್ನ ಅದೃಷ್ಟ. ಅದು ಅವರ ಡ್ಯಾಡಿಯ ಅಕ್ಕಂದಿರು ಮತ್ತು ಅವರ ಅಮ್ಮನ ಫ್ಯಾಮಿಲಿ, ಪುತ್ತೂರಿನವರೆಲ್ಲರೂ ಕೂಡ ಹೆವಿ ಸಪೋರ್ಟ್ ಇವಳಿಗೆ. ಅಂದರೆ ಇದುವರೆಗೂ ಕೂಡ ಒಂದು ಕಮೆಂಟ್ ಇಲ್ಲ. ಅವರ ಇಡೀ ಫ್ಯಾಮಿಲಿಗೆ ಈ ಟೈಮಲ್ಲಿ ನಾನೊಂದು ಕೈ ಮುಗಿದ್ದೇನೆ, ಅಷ್ಟು ಸಪೋರ್ಟ್. ಇಲ್ಲಾಂದರೆ ಹೇಳ್ತಾರಲ್ಲ, ಯಾರಾದ್ರೂ ಹಾಕಿ ಕೊಡೋರು ಇರ್ತಾರೆ, ಯಾಕೆ ಈಗ ತುಂಬ ಆಗ್ತಾ ಇದೆ, ಅಷ್ಟು ದೊಡ್ಡ ಹುಡುಗಿ ಯಾಕೆ ಕಳಿಸ್ಬೇಕು, ರಾತ್ರಿ ಹಗಲೆಲ್ಲ ಯಾಕೆ ಕಳಿಸ್ಬೇಕು ಅಂತ. ಈಗ ನೀವು ಕಳಿಸಿದಾಗಲೇ ಅಲ್ಲ ಏನಾದರೂ ಒಂದು ಕಲೀಲಿಕ್ಕೆ ಆಗ್ತದೆ, ಮತ್ತೆ ಎಂತ ಆಗ್ತದೆ. ಅದೇ ಅವ್ರು ಏನಾದ್ರು ಒಂದು ಸಾಧನೆ ಮಾಡಿ ತೋರಿಸಿದ್ರಲ್ಲ, ಅವ್ರ ಮಟ್ಟಕ್ಕೆ ಅವ್ರು ಏನಾದ್ರು ಮಾಡಿ ತೋರಿಸಿದ್ರು, ಇನ್ನೂ ಕಲೀಲಿಕ್ಕಿದೆ. ಎಷ್ಟೊಂದು ಸಪೋರ್ಟ್ ಮಾಡುವಾಗ ಇವರಿಷ್ಟು ಮಾಡಿಲ್ಲ ಅಂದ್ರೆ ಏನು. ಹೌದು, ಖಂಡಿತ. ನೆಕ್ಸ್ಟ್, ಶಿಫಾಲಿ ಅವರಿಂದಾಗೆ ನಿಮ್ಮ ಟೀಮ್ಗೆ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಶಿಫಾಲಿ ಅವರಿಂದ ನಿಮ್ಮ ಟೀಮ್ಗೆ ತುಂಬಾ ಪ್ರೋಗ್ರಾಮ್ ಸಿಗ್ತಾ ಇರುತ್ತೆ ತುಂಬ. ಸೊ ಅವರು DKD ಹೋದ್ಮೇಲಿಂದ ಈ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಸಿಗ್ಲಿಕ್ಕೆ ಶುರು ಆಯ್ತಾ? ಹೌದು. DKD ಹೋದ್ಮೇಲೆ ಅದಕ್ಕಿಂತ ಮೊದಲು ನಮ್ದು ಟೀಮ್ ವರ್ಕ್ ಚೆನ್ನಾಗಿತ್ತು. ಅಂದ್ರೆ ನಮ್ದು ಟೋಟಲ್ ಈಗ ಶಿಫಾಲಿಯಿಂದ ಅಂತ ಅಲ್ಲ, ಕೆಲವೊಂದ್ಸಲ ನಮ್ದು ಟೀಮ್ ಆ ಥರ ಇದೆ. ಸೊ ನಮ್ದು ಅಂದ್ರೆ ಒಂದು 15ರಿಂದ 20 ಜನ ನಾವು ಹೋಗ್ತೀವಿ. ಪ್ರತಿ ಡ್ಯಾನ್ಸಲ್ಲೂ 3 ವಾವ್ ಫ್ಯಾಕ್ಟರ್ಸ್, ಆಮೇಲೆ ನಾವು ಒಂದು 3 ಟ್ರಿಕ್ಕಿ ಐಟಮನ್ನು ಯೂಸ್ ಮಾಡ್ತೇವೆ. ಏನಾದರೂ ಒಂದು ಇವಾಗ ಎಕ್ಸಾಂಪಲ್ ಒಂದು ಜೈಹೋ ಅಂತ ಮಾಡ್ತೀವಿ, ಅಲ್ಲಿ ಎಲ್ಲ ಬರುತ್ತೆ, ಯಕ್ಷಗಾನ ಬರುತ್ತೆ, ಹುಲಿ ವೇಷ ಬರುತ್ತೆ, ಎಲ್ಲ ಬರುತ್ತೆ. ಈಗ ರೀಸೆಂಟಾಗಿ ಒಂದು ಮಾಡ್ತಾ ಇದ್ದೀವಿ, ಒಂದು ಆಂಜನೇಯ ಡ್ಯಾನ್ಸ್, ಒಂದು ದೊಡ್ಡ ಆಂಜನೇಯ ಬರುತ್ತೆ. ಸೊ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ, ಪ್ರೋಗ್ರಾಮ್ ಅಂದ ಕೂಡಲೇ ನಿಮ್ಗೊಂದು 50,000 ರೂಪಾಯಿ ಪ್ರೋಗ್ರಾಮ್ ತೊಗೊಂಡ್ರೆ ಬರೀ ಅಲ್ಲಿ 10,000 ಮಾತ್ರ ಖರ್ಚು ಮಾಡ್ತಾರೆ, ಅಂದರೆ ಟ್ರಾವೆಲಿಂಗ್ ವಿತ್ ಕಾಸ್ಟ್ಯೂಮ್. ನಾನು ಹಾಗೆಲ್ಲ, ನಾನು ಒಂಥರ ಒಂದು 30,000 ಖರ್ಚು ಮಾಡ್ತೇನೆ. ನನಗೆ ಅದಕ್ಕೆ ಅಲ್ಲಿ ಇನ್ನೊಂದು ಪ್ರೋಗ್ರಾಮ್ ಸಿಗ್ತದೆ 100%. ಅದರಿಂದ ನಾನು ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾನು ತುಂಬ ಖರ್ಚು ಮಾಡ್ತೇನೆ. ನಾನು ಇವಾಗ ಒಂದು ನನಗೆ ಪೇಂಟ್ ಹೊಡಿಲೇಬೇಕು ಒಬ್ಬನಿಗೆ ಅಂತ ಹೇಳಿದರೆ, ಇಲ್ಲ ಅದು ಬ್ಲೂ ಡ್ರೆಸ್ ಹಾಕಿದರೆ ಸಾಕಲ್ಲ ಅಂತ ಹೇಳಿ, ಇಲ್ಲ ನಾನು ಪೇಂಟ್ ಹೊಡಿಸ್ತೇನೆ. ಅದು ನಮ್ಮಲ್ಲಿ ಒಂದು ಇದೆ, ಅದು ಆ ಕ್ವಾಲಿಟಿ ಅಂತ. ಅದರಿಂದ ನಾನು ಇಷ್ಟು ಉಳಿತಾ ಬಂದಿದ್ದೇನೆ ಈ ಫೀಲ್ಡಲ್ಲಿ ಹಾಗೆ. ಓಕೆ ಸರ್. ನೆಕ್ಸ್ಟ್, ಎಕ್ಸಾಮ್ಸ್ ವಿಷಯದಲ್ಲಿ ಶಿಫಾಲಿ ಡ್ಯಾನ್ಸ್ನಿಂದಾಗಿ ಕಷ್ಟಪಡೋ ಥರ ಆಗಿತ್ತು? ಆಗಿಲ್ವಾ? ಆಗಿದೆ. ಎಕ್ಸಾಮ್ಸ್ ವಿಷಯ ನಾನು ಹೇಳ್ತೇನೆ, ಅವಳು ನೋ ಅಂತ ಹೇಳ್ಬೋದು, ಬಟ್ ನಾನು ಹೇಳ್ತೇನೆ. ಯಾಕೆ? ಒಂದು ದಿನ ಅದು ಆ ಟೈಮಲ್ಲಿ ಎಕ್ಸಾಮ್ ಇತ್ತು. ಅಂದರೆ ಪಾಪ ಅವಳು ನನಗೆ ಹೇಳಿಲ್ಲ, ಪ್ರಾಕ್ಟೀಸ್ ಮಾಡಿದಾಳೆ. ಮತ್ತು ರಾತ್ರಿ ಕೂತು 1-2 ಗಂಟೆ ತನಕ ಬರೆದದ್ದು ಓದಿದ್ದು ಅದನ್ನು ನನಗೆ ತುಂಬ ಸಲ, ಅವರ ಅಪ್ಪ ಅಮ್ಮ ಮಲಗಿದ್ರು ಕೂಡ ಇವಳು ರಾತ್ರಿ ಎಲ್ಲ ಕೂತ್ಕೊಂಡು, ಅಂದರೆ ನನಗೆ ಹೇಳಿದರೆ ನನಗೆ ಬೇಜಾರಾಗ್ತದೆ. ಅವಳು ಅದನ್ನೆಲ್ಲ ಕಷ್ಟನೆಲ್ಲ ಒಳಗಿಂದ ಇಡ್ತಾಳೆ ಸ್ವಲ್ಪ. ಅದು ತುಂಬ ಸಲ ಮಾಡಿದ್ದಾಳೆ. ಮತ್ತು ತುಂಬ ದುಃಖ ಇರ್ತದೆ, ಏನಕ್ಕೆ ಬೇಜಾರು ಅಂತ ಹೇಳಿದ್ರೆ, ಕಲೀಲಿಲ್ಲ, ನಾಳೆ ಎಕ್ಸಾಮ್. ಸೊ ದುಃಖ ಬರ್ತಾ ಇದೆ ಒಳಗಿಂದ, ಬಟ್ ಸರ್ ಹತ್ರ ಹೇಳುವಾಗಿಲ್ಲ. ಸೊ ಅದೆಲ್ಲ ಕಷ್ಟಪಟ್ಟದ್ದು ನಾನು ನೋಡಿದ್ದೇನೆ. ಆ ಅದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತೊಂದು ಒಳ್ಳೆ ಲೈಫ್ ಅಂತೂ ನಾನು ಕೊಟ್ಟಿದ್ದೇನೆ. ಅದು ಈಗ ಕೆಲವರೆಲ್ಲ ಈಗ ಸೆಕೆಂಡ್ PU ಆದ ಕೂಡಲೇ ಡಿಗ್ರಿ ಎಲ್ಲ ಮಾಡ್ತಾರೆ. ನಾನು ಡಿಗ್ರಿ ಮಾಡಲಿಕ್ಕೆ ಬೇಡ ಅಂತ ಹೇಳಿದೆ, ಡಿಗ್ರಿಯಿಂದ ಏನೂ ಆಗೋದಿಲ್ಲ, ಬೇಡ. ಯಾಕಂತ ಹೇಳಿದರೆ ಇವಳು ಡ್ಯಾನ್ಸ್ ಬಿಟ್ಟಿರೋದಿಲ್ಲ. ಅದಕ್ಕೆ ಡ್ಯಾನ್ಸ್ ಇವಳು ಮಾಡುವ ಉದ್ಯೋಗದಲ್ಲಿ ಏನಾದರೂ ಹತ್ತಿರದಲ್ಲಿ ಇರಬೇಕಂತ ಹೇಳಿದರೆ, ಈಗ ಶಿಫಾಲಿ ಡ್ಯಾಡಿ ಹತ್ರ ಅಲ್ಲಿ ತುಂಬ ಅವ್ರದ್ದು ಪ್ರಾಪರ್ಟೀಸ್ ಎಲ್ಲ ಇದೆ. ಸೊ ಅಲ್ಲೇ ಒಂದು ಶಾಪ್ ಮಾಡೋ ಥರ ಸಹ ಅವ್ರ ಹತ್ರ ಒಂದು ಕೆಪಾಸಿಟಿ ಇದೆ. ಸೊ ಹಾಗಾಗಿ ನಾನೇನು ಮಾಡಿದೆ, PUC ಮಾಡಿದೆಯಲ್ಲ, ಇನ್ನು VFX ಮಾಡು. ಆ್ಯಕ್ಚುಲಿ VFX ಅಂದರೆ ಸುಲಭದ ಮಾತಲ್ಲ, ತುಂಬ ಕಷ್ಟ ಇದೆ ಅದು. ಸೊ VFX ಮಾಡ್ತಿದ್ದಾಳೆ, ಅದು ಅರೇನಾ ಆ್ಯನಿಮೇಷನ್ ಇವಾಗ ಸದ್ಯದಲ್ಲಿ. ಮತ್ತೀಗ ಬೆಂಗಳೂರು ಕೂಡ ಸ್ವಲ್ಪ ಅದರ ಬಗ್ಗೆ ಟ್ರೈನಿಂಗ್ ಎಲ್ಲ ನಾನು ಕಳಿಸ್ತಾ ಇದ್ದೇನೆ. ಆ್ಯಂಡ್ ಅದು ಹೇಳಿದಲ್ಲ, ಆಗ ಹೊರದೇಶದಲ್ಲಿ ಕೂಡ ಅದರದ್ದೊಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಸೊ ಅಷ್ಟು ಕಲಿತು ಬಂದಾಗ ನಮ್ಮಲ್ಲಿ ಒಂದು ಒಳ್ಳೆ ಪ್ರತಿಭೆ ಇದೆ. ಸೊ ನಮಗೆ ಏನಾದರೂ ಮಾಡ್ಬೋದು. ಈಗ ಆಲ್ರೆಡಿ ನಾವು ಸ್ಟುಡಿಯೋ ಮಾಡ್ತಾ ಇದ್ದೇವೆ. ಇನ್ನೊಂದು ನಮಗೆ ಪೂರ್ತಿ ಸಪೋರ್ಟ್ ಮಾಡುವವರು ಯಾರಂತ ಹೇಳಿದರೆ, ನನಗೆ ಅದು ಹೆಸರು ಹೇಳಲೇಬೇಕು. ನಮ್ಮಲ್ಲಿ ನಮ್ಮ ಓನರ್, ನಮ್ಮ ಬಿಲ್ಡಿಂಗ್ ಓನರ್ 10-12-13 ವರ್ಷ ಆಗ್ತಾ ಬಂತು. ಈಗ ಓಮಂಜೂರಲ್ಲಿರುವಂಥವ್ರು ರಾಜಣ್ಣ,
ರಾಜ್ಕುಮಾರ್ ಶೆಟ್ರ್ ಅಂತ. ಸೊ ಅವರು ತುಂಬ ಸ್ಟ್ರಿಕ್ಟ್ ಆ್ಯಕ್ಚುಲಿ, ಆದರೆ ಅವರ ಒಳಗೊಂದು ಮನಸ್ಸಿದೆಯಲ್ಲ ಅದು ಹೂವಿನ ಥರ. ಅಂದರೆ ಅದು ಅವರು ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಹೇಳಿದೆ ನಿಮ್ಮ ಹತ್ರ ಆಗ ಒಂದು ವೇದಿಕೆ ನಮಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ. ನಮ್ಮ ಹತ್ರ ಕೇಳಿ ನಮಗೋಸ್ಕರ ಒಂದು ವೇದಿಕೆ ಮಾಡಿದೆ. ಅದು ಬೇರೆಯವ್ರಿಗೂ ಯೂಸ್ ಮಾಡ್ಲಿಕ್ಕೆ ಕೊಡ್ತಾರೆ, ಬಟ್ ಅವರು ನಮಗೆ ಏನು ತೊಗೊಳ್ಳದೆ, ಒಂದು ಪೈಸೆ ತೊಗೊಳ್ಳದೆ, ನಮ್ಮ ಹತ್ರ ಏನು ಇಲ್ಲದೆ ಒಂದು ವೇದಿಕೆ ರೆಡಿ ಮಾಡಿಕೊಟ್ಟು, ನೀವು ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಬಿಲ್ಡಿಂಗಲ್ಲಿ ಮಾಡಬೇಡಿ, ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಈ ಥರ ನಿಮಗೆ ಒಂದು ರೆಡಿ ಮಾಡಿ ಕೊಟ್ಟಿದ್ದೇನೆ, ರಾತ್ರಿ ಹಗಲಬೇಕಾದ್ರೆ ಮಾಡಿ. ಅದು ನಮಗೆ ಒಂದು ಸಲ ಆಯಿತು, ಸತ್ಯ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ, ಬಟ್ ಇಟ್ ರಿಯಲ್. ನಾವು 3 ಕಾರ್ಯಕ್ರಮವನ್ನು, ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇವೆ. ಅವರೇ ಲೈಟ್ ಹಾಕ್ಕೊಟ್ಟಿದ್ದಾರೆ, ಅವರೇ ಇದು ಮಾಡಿ ಸ್ಟೇಜ್ ಹಾಕ್ಕೊಟ್ಟಿದ್ದಾರೆ, ರಿಯಾಲಿಟಿ ಶೋ ಮಾಡಿ, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ, ಇದು ನನ್ನ ಕಡೆಯಿಂದ ನಿಮಗೆ ಒಂದು ಫ್ರೀ ನಾನು ಕೊಡುವಂಥದ್ದು ಮಾಡಿ ಅಂತ ಈಗ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ನಮ್ಮ ಹತ್ರ. ಅದಕ್ಕೆ ನಾನು ಬೇರೆ ಬೇರೆ ರಿಯಾಲಿಟಿ ಶೋನಲ್ಲಿ ಪ್ರಯತ್ನ ಪಡಬೇಕಂತ ಕೂಡ ಇದ್ದೇನೆ. ನಮಗೆ ಸಪೋರ್ಟರ್ಸ್ ತುಂಬ ಇದ್ದಾರೆ. ಹಾಗಾಗಿ ರಾಜ್ಕುಮಾರ್ ಶೆಟ್ರು ಕೂಡ ನನ್ನ ಟೀಮ್ ಕಡೆಯಿಂದ ಒಂದು ಕೋಟಿ ಥ್ಯಾಂಕ್ಸ್. ಯಾಕಂದರೆ ಇಲ್ಲಿವರೆಗೆ ನಾನು ಬೆಳೆದಿದ್ದೇನೆ ಒಂದು ರಾಜ್ಕುಮಾರ್ ಶೆಟ್ರ ಮತ್ತು ಅವರ ಡ್ಯಾಡಿ ಶಿವಣ್ಣ ಶೆಟ್ರು, ಲಿಂಗಮಾರ್ಗುತ್ತು ಶಿವಣ್ಣ ಶೆಟ್ರು. ಸೊ ಅವರಿಬ್ಬರು ಕೂಡ ನಮ್ಮನ್ನು ದೊಡ್ಡ ಸ್ಯಾಟಲೈಟ್ನ ನಂತರದ ನಮ್ಮನ್ನು ಎತ್ತಿದಂಥ ದೊಡ್ಡ ಒಂದು ನಮಗೆ ಆಶೀರ್ವಾದ ಕೊಟ್ಟಂಥ, ಬಲ ಕೊಟ್ಟಂಥ ಇಬ್ಬರು ವ್ಯಕ್ತಿಗಳು ಅವರು. ಅವ್ರು ತುಂಬ ಗ್ರೇಟ್ ಅವರು ಆ್ಯಕ್ಚುಲಿ ನಿಮ್ಮ ಒಂದು ಪಾಲಿಗೆ. ನೆಕ್ಸ್ಟ್ ಕ್ವಶನ್, ರಿಯಾಲಿಟಿ ಶೋಗೆ ಹೋಗೋದಕ್ಕೆ ತುಂಬ ಜನ ಅಪೋಸಿಷನ್ ಇತ್ತು ಶಿಫಾಲಿ ಅವರಿಗೆ? ಇಲ್ಲ 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 ಇಲ್ಲ. ನೆಕ್ಸ್ಟ್ ಸುಧೀರ್ ಹಾಗೂ ಇದಕ್ಕೆ ಒಂದು ಕ್ವಶನ್ ಹೇಳ್ಬೋದು ನಾನು. ಅವಳು ಫಸ್ಟ್ ಒಂದು ಸ್ಕೂಲ್ ಹೆಸರು ಬೇಡ, ಆ್ಯಕ್ಚುಲಿ ಒಂದು ಪ್ರೈಮರಿಯಲ್ಲಿ ಒಂದು ಸ್ಕೂಲ್ಗೆ ಹೋಗ್ತಾ ಇದ್ಲು. ಅಲ್ಲಿ ನನಗೆ ಇವಳಿಗೆ ಫಸ್ಟ್ ಅವಕಾಶ ಬಂತು ಒಂದು ರಿಯಾಲಿಟಿ ಶೋ. ನೀವು ಕೇಳಿದಾಗ ನೆನಪು ಬಂತು. ಆ್ಯಕ್ಚುಲಿ ಶಿಫಾಲಿ ಲೈಫ್ ಅಲ್ಲಿಂದ ಒಂಥರ ಚೇಂಜ್ ಆದದ್ದು. ಅವಳು ಪ್ರೈಮರಿಯಲ್ಲಿ ಓದ್ತಿರುವಾಗ ಆ ಸ್ಕೂಲಲ್ಲಿ ನಾವು ಒಂದು HM ಹತ್ರ, ಆ ಸಮಯದಲ್ಲಿ ಇದ್ದಂಥ ಒಂದು HM ಹತ್ರ ನಾನು ತುಂಬ ರಿಕ್ವೆಸ್ಟ್ ಮಾಡಿದಾಗ ಅವರು ಬಿಡಲಿಲ್ಲ. ಇಲ್ಲ ಮೇಡಮ್, ಅವಳಿಗೆ ಅವಕಾಶ ಸಿಕ್ಕಿದೆ, ಇಲ್ಲ ಆಗೋದೇ ಇಲ್ಲ, ರಜೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂತ. ಸೊ ಅದಕ್ಕಿಂತ ನಾವು ಆಲೋಚನೆ ಮಾಡಿದೆ, ಬೇರೆ ಯಾರಿಗೋ ಒಬ್ಬರಿಗೆ ಸ್ಪೋರ್ಟ್ಸ್ಗೆ 1 ತಿಂಗಳು ರಜೆ ಕೊಟ್ಟಿದ್ರಂತೆ. ಅದು ನಮಗೆ ಒಂದು ನ್ಯೂಸ್ ಬಂತು. ನಾವು ಹೇಳಿದ್ವಿ, ನಾವು ಯಾವುದನ್ನು ಮಿಸ್ ಮಾಡೋದಿಲ್ಲ, ನಿಮಗೆ ಏನು ಕೊಡಬೇಕು ಅದನ್ನೆಲ್ಲ ನಾವು ಅವಳಿಗೆ ಹೋಮ್ವರ್ಕ್ ಅದನ್ನೆಲ್ಲ ಕರೆಕ್ಟ್ ಟೈಮ್ ಕೊಡ್ತೀವಿ ಅಂತ. ಆ ಟೈಮಲ್ಲಿ ಬಿಡಲೇ ಇಲ್ಲ. ಸೊ ನಾನು ಹೋಗಿ ಸ್ಕೂಲಲ್ಲಿ ಮಾತಾಡಿದ್ದು ಕೂಡ ಒಂದು ರ್ಯಾಶ್ ಮಾತಾಡಿದರು. ಅವಳ PT ಸರ್, ಆ ಟೈಮಲ್ಲಿ ಇದ್ದಂಥ PT ಸರ್, ಅವ್ರ ಹೆಸರೆಂತ, ಸೂರಜ್ ಸರ್ ಅಂತ, ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಈಗಲೂ ನಮ್ಮ ಹತ್ರ ಟಚಲ್ಲಿದ್ದಾರೆ. ಆದರೆ ಏನು ಮಾಡ್ಲಿಕ್ಕೆ ಆಗ್ತದೆ, HM ಹೇಳಿದಾಗೆ ಕೇಳಬೇಕಲ್ಲ ಅವರು. ಸೊ ಆ ಟೈಮಲ್ಲಿ ಆ HM ಬಿಡಲಿಲ್ಲ. ಬಟ್ ನನಗೆ ಹಠ ಬಂತು. ಆ ಸ್ಕೂಲಿಂದ ನಾನು ಅವಳನ್ನು ಬಿಡಿಸಿದೆ. ಡ್ಯಾಡಿ ಹತ್ರ ನಾನು ಹೇಳಿದೆ, ಇದು ನಾವು ಈ ಥರ ಮಾಡಿದರೆ ಆಗೋದಿಲ್ಲ, ಎಲ್ಲಿ ಬೇಕಾದರೂ ಕಲಿಬೋದು, ಕಲಿಯೋ ಜೊತೆಗೆ ಈ ಥರ ಟ್ಯಾಲೆಂಟನ್ನು ನಾವು ಇದು ಮಾಡಲೇಬೇಕು. ಆವತ್ತು ನಾನು ಆ ಸ್ಕೂಲನ್ನು ಬಿಡಿಸಿದ ನಂತರ ಬೇರೆ ಸ್ಕೂಲಿಗೆ ಹಾಕಿದೆ, ಅದು ಬೆತನಿ. ಅಲ್ಲಿಂದ ಹೆವಿ ಸಪೋರ್ಟ್ ನಮಗೆ ಬೆತನಿ ಅಂತ. ಬಟ್ ನಾನು ಅವರು HM ಅನ್ನು ನಾನು ದೂರದಂತ ಅಲ್ಲ, ಅವರಿಗೆ ನಾವು ಬೇರೆ ಥರ ಪ್ರೆಷರ್ ಇರ್ಬೋದು. ಬಟ್ ನಾನು ಹೇಳೋದು ಎಲ್ಲ ಸ್ಕೂಲ್ನ ಪ್ರಿನ್ಸಿಪಾಲಿಗಾಗಲಿ ಟೀಚರ್ಸ್ಗಾಗಲಿ ಎಜುಕೇಷನ್ ಜೊತೆಗೆ ದಯವಿಟ್ಟು ಅವ್ರನ್ನ ಏನಾದರೂ ಮಾಡಲಿಕ್ಕೆ ಬಿಡಿ, ಟ್ಯಾಲೆಂಟನ್ನು ತೋರಿಸ್ಬಿಡಿ. ಎಲ್ಲ ಹೆಚ್ಚಿನ ಟೀಚರ್ಸ್ ಅಥವಾ ಸ್ಕೂಲ್ HMs ಏನು ಮಾಡ್ತಾರೆ, ಎಲ್ಲರೂ ಹೇಳೋದಿಲ್ಲ. ನಮಗೆ ನೋಡಿ ಅನಿತಾ ಸಿಸ್ಟರ್ ಅಂತಿದ್ದಾರೆ, ಹೆವಿ ಸಪೋರ್ಟ್. ಅವರು ಹೆವಿ ಸಪೋರ್ಟ್ ಅಂದರೆ ಇದು ಕಾಲೇಜಲ್ಲಿ. ಸ್ಕೂಲಲ್ಲಿ ಅತಿಯಾದ ರಜೆ ಮಾಡಿದಾಗ ಹಿಡೀಲಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ತುಂಬ ಟ್ಯಾಲೆಂಟ್ ಇದ್ದಾಗ ನಾನು ಸ್ಕೂಲ್ನವ್ರ ಹತ್ರ ಒಂದೇ ರಿಕ್ವೆಸ್ಟ್ ಮಾಡೋದು, ಸುಮ್ಮನೆ ಒಂದು ಸಲ ಹೇಳ್ತಾರೆ ಬಂದು ಪೇರೆಂಟ್ಸ್ ಹತ್ರ, ನಿಮ್ಮ ಮಗಳು ಡ್ಯಾನ್ಸಿಂದ ಹಾಳಾಗಿದ್ದಾಳೆ, ಡ್ಯಾನ್ಸಿಂದ ಅಥವಾ ಸಿಂಗಿಂಗಿಂದ ಅಥವಾ ನಾಟಕದಿಂದ ಡ್ರಾಮಾದಿಂದ ಈ ಒಂದು ಕಲೆಯಿಂದ ನಿಮ್ಮ ಮಗಳು ಹಾಳಾಗಿದ್ದಾಳೆ, ಫಸ್ಟ್ ಅದನ್ನು ನಿಲ್ಲಿಸಿ ಅಂತ ಫಸ್ಟ್ ಕಡಿವಾಣ ಹಾಕ್ತಾರೆ. ಅಂಥ ಟೀಚರ್ಸ್ಗೆ ನಾನು ಹೇಳೋದು, ಅವರ ಮಕ್ಕಳು ಬೇರೆ ಕಡೆ ಚಂದ ಮಾಡಿ ಕಲಿತಾರೆ. ಪೇರೆಂಟ್ಸಿಗೆ ಯಾಕೆ ಈ ಥರ ಬತ್ತಿ ಇಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದೊಂದು ನನ್ನ ಕಡೆಯಿಂದ ಅದನ್ನು ನಿಲ್ಲಿಸಬೇಕು. ಅವ್ರು ಸಪೋರ್ಟ್ ಮಾಡಬೇಕು. ಎಜುಕೇಷನ್ ಬೇಕೇ ಬೇಕು, ಅದರ ಜೊತೆಗೆ ಟ್ಯಾಲೆಂಟ್ ಕೂಡ ಸಪೋರ್ಟ್ ಮಾಡಲಿ ಅಂತ ನಾನೆಲ್ಲ ನಮ್ಮ ದಕ್ಷಿಣ ಕನ್ನಡದ, ಕರ್ನಾಟಕದ ಎಲ್ಲ ಟೀಚರ್ಸ್ ಹತ್ರ ನಾನು ಅದನ್ನು ವಿನಂತಿ ಮಾಡ್ತೀನಿ. ದಯವಿಟ್ಟು ಹಾಗೆ ಮಾಡಬೇಡಿ, ಸಪೋರ್ಟ್ ಮಾಡಲಿ. ತುಂಬ ರಜೆ ಬೇಡ, ತುಂಬ ಇದು, ಬಟ್ ಒಂದು ಸ್ವಲ್ಪ ಆದರೂ ಸಪೋರ್ಟ್ ಅವ್ರು ಅದರಿಂದ ಅಂತ ಹೇಳಬೇಡಿ. ಈಗ ಎಷ್ಟೋ ಜನ ಡ್ಯಾನ್ಸಿಂದ ಊಟ ಮಾಡ್ತಿದ್ದಾರೆ ಅಥವಾ ಅದನ್ನು ಚಿಕ್ಕ ವಯಸ್ಸಿಗೆ ಕೆಲವರು ಅರ್ನ್ ಮಾಡಲಿಕ್ಕೆ. ಎಲ್ಲದಕ್ಕೂ ಮುಖ್ಯ, ನೀವು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸುವ ಮೊದಲು ಒಂದು ನಿಮ್ಮ ಬಾಡಿ ಚೆಕಪ್ ಮಾಡಿ. ಡ್ಯಾನ್ಸ್ ಕ್ಲಾಸ್ ಬಂದ ನಂತರ 3 ತಿಂಗಳು, ಆಫ್ಟರ್ 3 ಮಂತ್ಸ್ ನಂತರ ನಿಮ್ಮದೊಂದು ಬಾಡಿ ಚೆಕಪ್ ಮಾಡಿ. ಎರಡನಿಗೆ ಇಟ್ಕೊಳ್ಳಿ, ನಿಮಗೆ ಅಲ್ಲಿ ವ್ಯತ್ಯಾಸ ಕಾಣ್ತದೆ. ಅದು ನೀವು ಡೈಲಿ ಕ್ಲಾಸ್ಗೆ ಹೋಗಿರಬೇಕು, ಯಾವತ್ತೋ ಒಂದಿನ ಹೋಗೋದೇ ಒಂದಿನ ಅಲ್ಲ. ಈಗ ನಾನು ಶಿಫಾಲಿ ಬಗ್ಗೆ ಹೇಳಬೇಕಾದ್ರೆ, ಇಷ್ಟು ವರ್ಷ ಆಯಿತು ನನಗೆ ಅವಳಿಗೆ ಜ್ವರ ಬಂದದ್ದು ಗೊತ್ತಿಲ್ಲ. ಬಂದರೆ ಕೂಡ ಇವತ್ತಿಂದ ಸಂಜೆಗೆ ನಾಳೆ ಬೆಳಿಗ್ಗೆ ಹೋಯ್ತದ್ದು ಅಷ್ಟು. ಡೈಲಿ 4 ಅವರ್ ಅವಳ ಬಾಡಿಗೆ ಪ್ರಾಕ್ಟೀಸ್ ಇದೆ. ಮತ್ತು ಡ್ಯಾನ್ಸ್ ಮಾಡುವವರು ಅದರ ಜೊತೆಗೆ ನಾನು ಹೇಳಬೇಕಾದ್ರೆ, ಫುಡ್ ವಿಷಯದಲ್ಲಿ ಹೇಳಬೇಕಾದ್ರೂ ಕೂಡ ಸ್ಪ್ರೈಟ್, ಕೋಕೋಕೋಲಾ ಅಥವಾ ಥಮ್ಸ್ ಅಪ್ ಆ ಥರದ್ದೆಲ್ಲ ಬರ್ತದೆ. ಮತ್ತು ಈ ಆಯಿಲಿ ಕಬಾಬ್ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಡ್ಯಾನ್ಸ್ ಮಾಡಿದರೆ ನಿಮಗೆ ತುಂಬ ತುಂಬ ಹೆಲ್ದಿ, ತುಂಬ ಹೆಲ್ಪ್ ಆಗ್ತದೆ. ಬಾಡಿ ಸಪೋರ್ಟ್ ಮಾಡ್ತದೆ ಎಲ್ಲರಿಗೂ. ಸೊ ಅದೊಂದು ಆ ಸ್ಕೂಲ್ ವಿಷಯದಲ್ಲಿ ಅವಳಿಗೆ ಸ್ವಲ್ಪ ತೊಂದರೆ ಆಗಿತ್ತು. ಓಕೆ ಸರ್, ನೆಕ್ಸ್ಟ್ ಕ್ವಶನ್. ಸುಧೀರ್ ಹಾಗೂ ಶಿಫಾಲಿ ಬೇರೆ ಡ್ಯಾನ್ಸರ್ಸ್ ಬಗ್ಗೆ ಗಾಸಿಪ್ ಮಾಡ್ತಾರೆ?
ಇಲ್ಲ, ನೋ, ರೆಸ್ಪೆಕ್ಟ್ ಮಾಡ್ತೇವೆ. ಖಂಡಿತ. ಎಸ್, ನೆಕ್ಸ್ಟ್ ಕ್ವೆಶನ್. ಶಿಫಾಲಿ ಹಾಗೂ ಸುಧೀರ್ ಅವರ ಫೇವ್ರೆಟ್ ಡ್ಯಾನ್ಸ್ ಜಾನ್ರ ಬೇರೆ ಬೇರೆ? ಏನು? ಶಿಫಾಲಿ ಹಾಗೂ ಸುಧೀರ್ ಅವರ ಫೇವ್ರೆಟ್ ಡ್ಯಾನ್ಸ್ ಜಾನ್ರ ಬೇರೆ ಬೇರೆ? ಹಾಗೆ ಬೇರೆ ಬೇರೆ ಅಂತ ಇಲ್ಲ, ಒಂದೊಂದು ಫಾರ್ಮ್ ತಗೊಂಡ್ ಹಾಗೆ ನಾವು ಆ ಥರ ಎಲ್ಲ ಆಕ್ಚುಲಿ ನಂಗೆ ತುಂಬಾ ಕಷ್ಟ ಸರ್ ಸ್ಟೆಪ್ಸ್ ತಗೊಳ್ಬೇಕಾದ್ರೆ, ಫಾಲೋ ಅಪ್ ಮಾಡ್ಬೇಕಾದ್ರೆ. ಸರ್ ಈಗೀಗ ಲೆಗ್ ಮೂವ್ಮೆಂಟ್ ಎಲ್ಲ ಹಾಕ್ಬಿಡ್ತಾರೆ, ಒಂದ್ ನಿಮಿಷ ನಾನೇ ಶಾಕ್ ಆಗ್ಬಿಡ್ತೀನಿ, ಅಯ್ಯೋ ನಂಗೆ ಮಾಡ್ಲಿಕ್ಕೆ ಆಗ್ತದ ಅಂತ. ಮಾತ್ರ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ನಾವು ನಮ್ಮ ಏಜ್ಗೆ ರೆಸ್ಪೆಕ್ಟ್ ಕೊಡ್ತಾ ಹೋಗ್ಬೇಕಾಗ್ತದೆ. ಈಗ ನನ್ನ ಏಜ್ಗೆ ನಾನು ಮಾಡುವಾಗ, ಸೊ ಅವರದ್ದು ಸ್ಟಮಿನಾ ಲೆವೆಲ್ ಬೇರೆ ಇರ್ತದೆ. ಈಗ ನಮ್ಮದು ಸ್ಟಮಿನಾ, ನಾವೇನು ಮಾಡ್ತೇವೆ, ಡ್ಯಾನ್ಸ್ ಮಾಡಿ ಸುಮ್ಮನೆ ಅಲ್ಲಾಡಿಸಿ ಬಂದು ಕೂತ್ಕೊಳ್ತೇವೆ. ಅವ್ರಿಗೆ ನಾವು ಮಾಡಿ ಮಾಡಿ ಅಂತ ಇದು ಮಾಡ್ತೇವೆ. ನಮ್ಮ ಸಪೋರ್ಟ್ ಇರ್ತದೆ, ನಾವು ಮಾಡೋದಿಲ್ಲ, ನಾವು ಸುಮ್ಮನೆ ಪ್ಲ್ಯಾನ್ ಮಾಡ್ತೇವೆ, ಸ್ಟೆಪ್ಸ್ ಹಾಕ್ತೇವೆ. ಅವರು ಈಗ ಅವಳೊಂದು 10 ನಿಮಿಷ ಕುಣಿದ್ರೆ ನನಗೆ 2 ನಿಮಿಷದಲ್ಲಿ ಅದರ ಎಫೆಕ್ಟ್ ಗೊತ್ತಾಗ್ತದೆ. ಅದೊಂದು ಮಕ್ಕಳು ಅದರಲ್ಲಿ ಜಾಸ್ತಿ ಇರ್ತದೆ. ಎಲ್ಲ ಮಾಸ್ಟರ್ಗಳನ್ನು ಡ್ಯಾನ್ಸ್ ಮಾಡಿದಾಗ ನೋಡಿ, ಮಾಸ್ಟರ್ಗಳು ಸುಸ್ತಾಗ್ತಾರೆ. ಬಟ್ ಮಾಸ್ಟರ್ಗಳ ಹತ್ರ ಪ್ಲ್ಯಾನ್ ಬೇರೆ ಲೆವೆಲ್ ಇರ್ತದೆ. ಮತ್ತು ಇನ್ನೊಂದು, ಡಾನ್ಸರ್ಸೇ ಬೇರೆ, ಕೊರಿಯೋಗ್ರಾಫರ್ಸ್ ಕೂಡ ಬೇರೆ ಸ್ವಲ್ಪ ನನ್ನ ಪ್ರಕಾರ. ಯಾಕಂತೇಳಿದರೆ ಕೊರಿಯೋಗ್ರಾಫರ್ಸ್ ಪ್ಲ್ಯಾನ್ ಮಾಡ್ತಾರೆ, ಅವರು ಮತ್ತೆ ಮಾಡಲಿಕ್ಕೆ ನಿಲ್ಲಬೇಕು ಎಲ್ಲವೂ ಕೂಡ. ಈಗ ಒಂದು ಗ್ರೈಂಡರನ್ನು ಕೊಂಡೋಗಿ ನೀವು ಮೂಲೆಯಲ್ಲಿ ಇಟ್ಟರೆ ಒಂದು 60 ದಿನದ ನಂತರ ತೆಗೀರಿ, ಗ್ರೈಂಡರ್ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ಕೂಡ ಹಾಗೆ ಮಾಸ್ಟರ್ಸ್ ಹೆಚ್ಚು ಎಲ್ಲರಂತ ಹೇಳೋದಿಲ್ಲ, ಕೆಲವು ಮಾಸ್ಟರ್ಸ್ ಪ್ರಾಕ್ಟೀಸಲ್ಲೇ ಇರ್ತಾರೆ, ಡೈಲಿ ಪ್ರಾಕ್ಟೀಸಲ್ಲಿ ಇರ್ತಾರೆ, ಡಾನ್ಸು ಮಾಡ್ತಾರೆ, ಕೊರಿಯೋಗ್ರಫಿನೂ ಮಾಡ್ತಾರೆ. ನಾವೆಲ್ಲ ಎಂತ ಮಾಡ್ತೀವಿ ಅಂದರೆ, ಕೊರಿಯೋಗ್ರಫಿ ಮಾಡ್ತೀನಿ ನಾನು, ಯಾರಿಗೂ ಇದುವರೆಗೂ ಶಿಫಾಲಿಗೆ ನಾನು ನನ್ನ ಇಷ್ಟು ಡ್ಯಾನ್ಸಲ್ಲಿ ನಾನು ಅವಳಿಗೆ ಅಂತ ಬಿಡಲಿಲ್ಲ. ನಾನು ಎಲ್ಲವನ್ನು ನಾನೇ ಕೊರಿಯೋಗ್ರಫಿ ಮಾಡಿದ್ದು, ಅದು ನಾನೇ ಮಾಡ್ತೇನೆ ಕೂಡ. ಯಾಕಂದರೆ ನನಗೆ ಅದು ಇಷ್ಟ ಇಲ್ಲ, ನಾನು ಮಾಸ್ಟರ್ ಅಲ್ವಾ, ನಾನೇ ಮಾಡಬೇಕು, ಮಾಡಿಸ್ತೇನೆ. ಮತ್ತು ಇನ್ನೊಬ್ಬ ಮಾಸ್ಟರ್ ಮಾಡುವಾಗ, ಈಗ ಬೇರೆ ಕಡೆ ನಾನು ರಿಯಾಲಿಟಿ ಶೋಗೆಲ್ಲ ಹೋಗುವಾಗ, ಈವನ್ ರವಿ ಮಾಸ್ಟರ್ ಅಥವಾ ರಾಹುಲ್ ಮಾಸ್ಟರ್ ಅಥವಾ ರುದ್ರ ಮಾಸ್ಟರ್, ಇವರೆಲ್ಲ ನಮ್ಮ ಗೆಳೆಯರು, ಅವರು ಆಪ್ತರು ನಮಗೆ. ಆದರೆ ಅವರು ಮಾಡುವಾಗ ನಾವಲ್ಲಿ ತಲೆ ಕೂಡ ಹಾಕೋದಿಲ್ಲ, ಏನಾದರೂ ಮಾಡಿಸಿ. ನನ್ನದು ಅಂತ ಬಂದಾಗ ನನಗೇನು ಗೊತ್ತಿದೆ ಅದನ್ನು ಮಾತ್ರ ನಾನೇ ಮಾಡ್ತೇನೆ. ನಾನು ಶಿಫಾಲಿ ಹತ್ರ ಕೊಡೋದಿಲ್ಲ, ಶಿವಾನಿ ಹತ್ರ ಕೊಡೋದಿಲ್ಲ, ಬೇರೆ ನನ್ನ ಕ್ಲಾಸಲ್ಲಿರುವಂಥ ಯಾರ ಹತ್ರ ಸಹ ಕೊಡೋದಿಲ್ಲ. ಅವರನ್ನು ಬೇರೆ ಕಡೆ ಕಲಿಸ್ತೇನಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ಹೇಳ್ಕೊಡಿ ಅಂತ, ಅದು ನಿಮ್ಮ ಟ್ಯಾಲೆಂಟ್, ನೀವು ಮಾಡಿ ಬಂದು ನಾನು ಚೆಕ್ ಮಾಡ್ತೇನೆ. ಅದು ನನ್ನ ಪರ್ಸ್ನಲ್ ನನ್ನದು ಶೋಸ್ ಏನಿದೆ, ನನ್ನದಂತ ಏನು ಶೋಸ್ ಇದೆ ನೋಡಿ, ನಾನಂತ ನನ್ನ ಹೆಸರಲ್ಲಿ ಏನಾಗ್ತಾ ಇದೆ, ಅದಕ್ಕೆ ನಾನು ಯಾರನ್ನು ಸಹ, ಈಗ ಶಿಫಾಲಿ ಹತ್ರ ಇದ್ದರೂ ಕೂಡ ಅವಳ ಹತ್ರ ಕೇಳಿ, ನಾನು ಅದನ್ನು ಅವಳಿಗೆ ಬಿಡೋದೇ ಇಲ್ಲ. ನಾನು ಹೇಳಿಕೊಟ್ಟ ನಂತರ ನೀನು ಬೇಕಾದರೆ ಕೌಂಟಿಂಗ್ ಮಾಡ್ಬೋದು ಅಷ್ಟೇ. ಅದೊಂದು ನನ್ನದೊಂದು ಆವತ್ತಿಂದ ಬಂದಂಥದ್ದು. ಎಸ್ ಸರ್, ನಿಮ್ಮ ಎಸ್ ಸರ್ ನೋ ಇಲ್ಲಿಗೆ ಮುಕ್ತಾಯ ಆಯಿತು. ನಾವು ಎಸ್ ನೋ ಎಲ್ಲ ಆಯಿತು ರೌಂಡ್ಸ್. ನೆಕ್ಸ್ಟ್ ಒಂದು ನಿಮ್ಮ ಹತ್ರ ಒಂದು ಕೇಳೋದು ಕ್ಯೂರಿಯಾಸಿಟಿ ಇದೆ. ಲಾಸ್ಟ್ ಇಯರ್ ಐ ಥಿಂಕ್ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಿದರು ಇವರೊಂದು. ನೀವು ಹೇಳಿದ್ರಿ ಅಲ್ಲಿ ನನಗೆ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ವರ್ಷಲ್ಲೂ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ, ಬಟ್ ಇದೊಂಥರ ಯೂನಿಕ್ ಆಗಿತ್ತು, ತುಂಬ ಇಷ್ಟ ಆಯಿತು ಅಂತ. ಅದರಲ್ಲಿ ಕೆಲವೊಂದಷ್ಟು ವೆರೈಟಿ ಐಟಮ್ ಮಾಡಿದರು, ಅದರ ಬಗ್ಗೆ ಇವರು ಮೆನ್ಷನ್ ಮಾಡ್ತಾರೆ. 3 ಜನ ಸೇರ್ಕೊಂಡು ಇವತ್ತು ಇದು ಇದೆ ಎಲ್ಲ ಕೂಡ ತಿಂತಾರೆ ಅಂತ, ಏನೇನೆಲ್ಲ ಐಟಮ್ಸ್ ಇತ್ತು. ಸೊ ಅದು ಬರ್ಡೇ ಪ್ರಿಪರೇಷನ್ ಹೇಗಿತ್ತು? ಆ್ಯಕ್ಚುಲಿ ಪ್ರತಿ ವರ್ಷ ಬರ್ಡೇ ಬರಬೇಕಾದ್ರೆ ಫಸ್ಟ್ ನಾವು ಪ್ಲ್ಯಾನ್ ಮಾಡ್ಕೊಡ್ತೇವೆ, ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡು ಏನು ಮಾಡ್ಬೋದು, ಪ್ರತಿ ವರ್ಷ ಸರ್ ಬರ್ತಾರೆ, ಕೇಕ್ ಕಟ್ ಮಾಡ್ತೀವಿ, ನಾವು ಡೆಕೋರೇಷನ್ಸ್ ಎಲ್ಲ ಮಾಡ್ತೀವಲ್ಲ, ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಒಂದು ಪ್ಲ್ಯಾನ್ ಬಂತು, ಸರ್ ಎಂಟ್ರಿ ಬರಬೇಕಾದ್ರೇ ಒಂದು ಡ್ಯಾನ್ಸ್ ಮುಖಾಂತರನೇ ಎಂಟ್ರಿ ಮಾಡಿಸುವ ಅಂತ. ಸೊ ಹಾಗೆ ಎಂಟ್ರೆನ್ಸ್ ಇಂದೆಲ್ಲ ಡ್ಯಾನ್ಸ್ ಎಲ್ಲ ಆಯಿತು, ಕೇಕ್ ಸೆಲೆಬ್ರೇಷನ್ ಎಲ್ಲ ಆಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಇವರು ಪಾನಿಪುರಿದು ಭಯ್ಯ ಬಂದರು. ನಮಗೆ ಶಾಕ್ ಆಗೋಯ್ತು, ಪಾನಿಪುರಿ ಅಂದರೆ ತುಂಬ ಇಷ್ಟ, ಸರಿ ಗೊತ್ತು. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಪಾನಿಪುರಿ ಎಲ್ಲ ತಿಂದ್ವಿ, ಬಿರಿಯಾನಿ ಇತ್ತು, ಸರ್ ಬಿರಿಯಾನಿ ಕಬಾಬ್ ಎಲ್ಲ ಪ್ಲ್ಯಾನ್ ಮಾಡಿದರು. ಮತ್ತು ಹಾಗೆ ಸೆಲೆಬ್ರೇಷನ್ ಆಯಿತು. ಅದೇನೋ ಕೋಇನ್ಸಿಡೆಂಟಿಂದ ನಾವು ಸ್ಟೆಪ್ಸ್ ಎಲ್ಲ ಸಡನ್ ಪ್ಲ್ಯಾನ್ ಆಗೋದು. ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಚ್ಚು ಟೈಮ್ ಏನು ಸಿಗಲಿಲ್ಲ ನಮಗೆ. ಹಾಗೆ ನಾನು ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಫಾಲೋ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಅಷ್ಟೇ. ಓಕೆ ಸರ್, ಈಗ ನಿಮ್ಮ ಹತ್ರ ಕೇಳೋದಿದ್ರೆ, ನಿಮ್ಮ ಈಗ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಆ್ಯಂಡ್ ಆ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದರೆ? ನಿಜ ಹೇಳಬೇಕಂದ್ರೆ ಒಳ್ಳೆ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ ಇದು ನಂಗೆ ಮರ್ತೋಗಿತ್ತು, ನಾನು ಆಗಲೇ ಹೇಳಬೇಕಿತ್ತು. ಹುಡುಗರಲ್ಲಿ ಈಗ ಇರುವಂಥವರು ವಿಶ್ವಾಸ್, ಆಮೇಲೆ ರಿತಿಕ್, ಆಮೇಲೆ ಹರ್ಷಿತ್, ಆಮೇಲೆ ಪ್ರಜ್ವಲ್, ಕೀರ್ತನ್ ಅಂತ, ಮೇಘರಾಜ್ ಭಯಂಕರ ಪೋಖ್ರಿ ಹುಡುಗರು ಆಯ್ತಾ. ಒಂದು ತುಂಟಾಟ ಆಡ್ತಾನೆ ಇರ್ತಾರೆ, ಭಯಂಕರ ಪೋಖ್ರಿ. ಬಟ್ ಹಾರ್ಟ್ ಇದೆಯಲ್ಲ, ನೀವು ಈಗ ನನಗೆ ಏನಾಯಿತು ಅಂತ ಫೋನ್ ಮಾಡಿದರೆ ಓಡಿ ಬರ್ತಾರೆ, ಆ ಥರ ಒಂದು ಒಳ್ಳೆ ಹುಡುಗರು. ಆಮೇಲೆ ನನ್ನ ಹತ್ರ ಮೊದಲೆಲ್ಲ ಇದ್ದರು,
ಈ ಥರದೊಂದು ನಾನು ನೋಡಿಲ್ಲ. ಮೊದಲಿದ್ದವ್ರು ಕೂಡ ಒಳ್ಳೆಯವರೇ, ಏನೋ ಇದಿಲ್ಲ. ಬಟ್ ಅವರವರ ಒಂದು ಹೊಟ್ಟೆಪಾಡಿಗೋಸ್ಕರ ಅವರೆಲ್ಲ ಹೋಗಿದ್ದಾರೆ. ಆದರೆ ಇದೊಂದು ವಿಚಿತ್ರ ಕ್ಯಾರೆಕ್ಟರ್ಸ್. ನನ್ನ ಹತ್ರ ಇರೋದೇ 5 ಬಾಯ್ಸ್ 5 ಬಾಯ್ಸ್. ನನಗೆ ಜಾಸ್ತಿ ಹುಡುಗರು ತೊಗೋಬೋದು, ಬಟ್ ನಾವು ತೊಗೊಂಡ್ರೆ ಅವ್ರಿಗೆ ನಮಗೆ ಅವ್ರು ಅಡ್ಜಸ್ಟ್ ಆಗಬೇಕು. ಆ ಥರ ಇದ್ದರೆ ಓಕೆ, ಇಲ್ಲಾಂದರೆ ನಮಗೆ ಅವ್ರು ಮಾಡ್ಬೇಕಾದ್ರೆ. ಮತ್ತು ನಮಗೆ ಆಕಾಶ್ ಅಂತ ಒಂದು ಹುಡುಗ ಸಹ ಇದ್ದ, ಅವ್ನು ರೀಸೆಂಟ್ ಅವ್ನು ಕೂಡ ಜಾಬ್ ಆಯಿತು, ಅವ್ನು ಹೋದ. ಮತ್ತು ಮೊದಲು ಪೃಥ್ವಿ ಅಂತ ಒಬ್ಬ ಇದ್ದ, ಸೊ ಅವನು ಕೂಡ ಹಾಗೆ ಚೆನ್ನಾಗಿದ್ದ ನಮ್ಮ ಜೊತೆಗೆ, ಅವನಿಗೂ ಜಾಬ್ ಆಯಿತು. ಸ್ವಸ್ತಿಕ್ ಅಂತ ಒಂದು ಹುಡುಗ ಇದ್ದ. ಸೊ ಇವರೆಲ್ಲ ಹೋಗಿದ್ದಾರೆ. ಆದರೆ ಈಗ ಇರುವಂಥ 5 ಜನ ಇದ್ದಾರಲ್ಲ, ಒಂದು ಬೆಸ್ಟ್ ಅಂದರೆ ಒಂದು ಬಂಗಾರದಂಥ ನಮ್ಮ ಹುಡುಗರು. ಅಂದರೆ ತುಂಬ ಪೋಖ್ರಿ, ಹೇಳಿದ ಮಾತು ಕೇಳೋದಿಲ್ಲ, ಅದೆಲ್ಲ ಉಂಟು. ಪಚಿತಿ ಮಾಡ್ತಾರೆ ಕೆಲವೊಂದು ಸಲ. ಆದರೆ ಪ್ರೋಗ್ರಾಮ್ ಅಂತ ಬಂದಾಗ ಆವತ್ತು ಫುಲ್ ಆನ್ ಫುಲ್ ಆ ಹುಡುಗರು ಅದಕ್ಕೆ 100% ಕೊಡ್ತಾರೆ. 100% ಅಲ್ಲ, ಜಾಸ್ತಿ ಕೊಡ್ತಾರೆ, ಜಾಸ್ತಿ ಮಾಡ್ತಾರೆ. ನಮಗೆ ಒಂದೊಂದ್ಸಲ ಅವರಿಂದ ಒಳ್ಳೇದನ್ನು ನಾವು ನೋಡ್ತೇವೆ ಜಾಸ್ತಿ. ಪೋಖ್ರಿ ಎಲ್ಲ ಇದ್ದದೆಲ್ಲ ಆ ಟೈಮಲ್ಲಿ ಇದ್ದದೆ. ಬಟ್ ಕೆಲ ಮರ್ತು ಬರೋದು, ಸಾರ್ ಅವು ಕೊನೆಜ್ಜಿ. ಈಗ ಒಬ್ಬ ನಿನ್ನೆ ಮೊನ್ನೆ ಒಬ್ಬ ಹುಲಿವೇಷ ಆಗ್ತಾನೆ, ಎಲ್ಲ ಬಂದೆಲ್ಲ ಆಯ್ತೆಲ್ಲ, ನಾವೆಲ್ಲ ಐಟಮ್ ತೊಗೊಂಡಿದ್ದೇವೆ, ಸರ್ ಪಿಲಿತ ಚಡ್ಡಿ ಕೊನೆಜ್ಜಿ ಅಂತ ಹೇಳ್ತಾನೆ. ಈಗ ನಾವು ಚಡ್ಡಿ ತರಲಿಕ್ಕೆ ಎಲ್ಲಿ ಹೋಗ್ಬೇಕು, ಆ ಥರ. ಸೊ ಅದೊಂದು ನಮಗೆ ಕಾಮಿಡಿ ಅಂತ ಆಗ್ತದೆ. ಬಟ್ ಅದು ಎಷ್ಟು ದೊಡ್ಡ ವಿಷಯ ಅಂದರೆ, ಪೇಂಟ್ ಎಲ್ಲ ಆಯಿತು, ಹುಲಿವೇಷಕ್ಕೆ ಚಡ್ಡಿ ಇಲ್ಲ. ಯಾವ ಥರ ಮ್ಯಾನೇಜ್ ಮಾಡಿದ್ರಿ? ಅದೇ ಅದನ್ನು ನಾವೇನು ಮಾಸ್ಟರ್ ಆಗಿ ಆ ಸಮಯದಲ್ಲಿ ಅದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಾಗ್ತದೆ. ಸೊ ಅದೊಂದು ಆ ಥರದ್ದೆಲ್ಲ ಮಾಡ್ತಾರೆ ತರಲೆಗಳೆಲ್ಲ. ಸೊ ಅದು ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲಿ ಸೂಪರ್ ಅವರು. ನಾವು 5 ವರ್ಷದಿಂದ ಕೂಡ ಈಗ ರಿಯಾಲಿಟಿ ಶೋ ಹೋಗ್ತಾನೆ ಇದ್ದೇವೆ. ಅದರಲ್ಲಿ ಫಸ್ಟ್ ನಾನು ಶಿಫಾಲಿ ಸೀಸನ್ 5, ಸೀಸನ್ 6 ಶ್ರಾವ್ಯ ಅಂತ ಸ್ಟೂಡೆಂಟ್ ನಂದು, ಅವಳು ಫೈನಲಿಸ್ಟ್. ಶಿಫಾಲಿ ವಿನರ್, ಆಮೇಲೆ ಅವಳು ಫೈನಲಿಸ್ಟ್. ಮತ್ತು ನಮ್ಮ ಶಿವಾನಿ, ಮತ್ತು ಈ ಸಲ ಮನೀಷಾ ಶೆಟ್ಟಿ ಅಂತ ಕಳಿಸಿದ್ದೇನೆ ನಾನು ಅವಳನ್ನು ಕೂಡ. ಸೊ ಇಷ್ಟು ಜನ ಕೂಡ ಕಂಟಿನ್ಯೂಸ್ ಆಗಿ ನಮ್ಮ ಟೀಮಲ್ಲಿ ಪ್ರತಿ ವರ್ಷ ಒಂದು ಮಗು ರಿಯಾಲಿಟಿ ಶೋ ಅಲ್ಲಿ ಇದ್ದೇ ಇರ್ತದೆ. ಬಟ್ ನಾವು ಏನು ಮಾಡ್ತೇವೆ ಗೊತ್ತಾ, ಕೆಲವರಿಗೆ ಇದು ಒಂದೇ ಕ್ಲಾಸಲ್ಲಿ ಇದ್ದವರೇ ಹೋಗ್ತಾ ಇದ್ದಾರಲ್ಲ ಮಂಗಳೂರಲ್ಲಿ ಅಂತ ಹೇಳಿದರೆ, ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ, ನಾವು ಏನು ಹೇಳ್ತಾರೆ, ಕೊನೆ ಗಡಿಗೆಯಲ್ಲಿ ನಾವು ರೆಡಿ ಆಗೋದಲ್ಲ. ನೋಡಿ, ಈಗ ನಾವು ರೆಡಿಯಲ್ಲೇ ಇದ್ದೇವೆ, ಇನ್ನು DKD ಬರಬೇಕು ಅಥವಾ ಬೇರೆ ರಿಯಾಲಿಟಿ ಶೋ ಬರಬೇಕು, ಆದರೂ ಕೂಡ ನಾವು ರೆಡಿ ಇದ್ದೇವೆ. ನಮ್ಮ ಹತ್ರ ಫ್ಲಿಪ್ ಡೈಲಿ ಪ್ರಾಕ್ಟೀಸ್ ಆಗ್ತಾ ಇದೆ, ಜಿಮ್ನಾಸ್ಟಿಕ್ ಡೈಲಿ ನಾವು ಪ್ರಾಕ್ಟೀಸ್ ಮಾಡ್ತೇವೆ, ಡ್ಯಾನ್ಸನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತೇವೆ. ನಮ್ಮದು ಪ್ರಾಕ್ಟೀಸ್ ಜಾಸ್ತಿ ಇದೆ. ನನ್ನ ಮಾಸ್ಟ್ರು ಸ್ಟ್ರಿಕ್ಟ್ ಆಗೋದು ಯಾವಾಗ ಹೇಳಿ, ಪ್ರಾಕ್ಟೀಸ್. ನಾನು ಪ್ರಾಕ್ಟೀಸನ್ನು ಮಿಸ್ ಮಾಡೋದೇ ಇಲ್ಲ. ನನ್ನಲ್ಲಿ ಕೆಲವರು ಎಗೇನ್ಸ್ಟ್ ಆಗಿ ಹೋಗೋದು, ಅಂದರೆ ಜಗಳಾಡಿಕೊಂಡು ಹೋಗೋದು ಕೂಡ ಇದೇ ವಿಷಯಕ್ಕೆ. ನಾನು ಯಾರನ್ನು ಕೇರ್ ಮಾಡೋದಿಲ್ಲ. ಬಂದರೆ ಬನ್ನಿ, ವೆಲ್ಕಮ್ ಯಾವಾಗಲೂ, ಹೋದರೆ ಹೋಗಿ. ಬಟ್ ನನ್ನ ಪ್ರಾಕ್ಟೀಸ್ ಟೈಮಲ್ಲಿ ನೀವು ಇರಲೇಬೇಕು ಅಂತ. ನನ್ನ ಹತ್ರ ಬಂದವರಿಗೆ ಸ್ವಲ್ಪ ಜನರಿಗೆ ಈ ಕೋಲ, ತಮ್ಮನ ಬಯಕೆ, ಸೀಮಂತ ಇದೆಲ್ಲ ಇರುತ್ತಲ್ಲ, ಅಕ್ಕನ ಮದುವೆ, ಅದೆಲ್ಲ ಕಟ್ ಮಾಡಬೇಕಾಗ್ತದೆ. ಕಟ್ ಮಾಡಿದ್ದಾರೆ ಕೂಡ, ಈಗ ಇರುವವರು ಕೂಡ ಕಟ್ ಮಾಡಿ ಏನೋ ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಮಾಡ್ತಾರೆ. ಬಟ್ ಈಗ ನೋಡಿ, ತಮ್ಮನ ಮದುವೆ, ತಂಗಿಯ ಮದುವೆ, ಅಥವಾ ಬೇರೆ ಏನೋ ಒಂದು ಮದುವೆ ಅವ್ರದ್ದು ಇದು ಅಂತ, ಆದರೆ ಆ ಟೈಮಲ್ಲಿ ಪ್ರೋಗ್ರಾಮ್ ಇರ್ತದೆ, ವೇದಿಕೆ ಫಸ್ಟ್ ನನ್ನ ಪ್ರಕಾರ. ಕೆಲವ್ರು ಕೇಳ್ತಾರೆ, ಅಂತ ನಾವು ಫ್ಯಾಮಿಲಿದ ಇಲ್ಲಡೆ ಮದ್ಮೆಗಳ ಪೋಯರ ಬಲ್ಯ ಅಂತ ಹೇಳಿ. ಸೊ ನನ್ನ ಟೀಮಲ್ಲಿ ನಾನು ಬಂದಾಗ ಫಸ್ಟ್ ಹೇಳೋದು ಅದನ್ನೇ, ಇದೆಲ್ಲ ಕಟ್ ಆಗಬಹುದು, ಹಾಗೆ ರೆಡಿ ಇರಬೇಕು ಅಂತ. ಹಾಗೆ ಈಗ ಕೂಡ ಒಂದು ಹುಡುಗಿ ಮೊನ್ನೆ ಇಲ್ಲಿ ಹತ್ರದಲ್ಲೇ ಒಂದು PG ಇಲ್ಲೇ ಎಲ್ಲೋ, ಸೊ ಆ ಹುಡುಗಿ ಕೂಡ ಹಾಗೆ ಡ್ಯಾನ್ಸ್ ಬಂದಿದ್ದಲ್ಲ, 3 ವಾರದಲ್ಲಿ ರೆಡಿ ಮಾಡಿದ್ದೇವೆ. ಸೊ ಅವರು ಹಾಸ್ಟೆಲ್ ಅವರು ತುಂಬ ಸಪೋರ್ಟ್ ಮಾಡಿ ಕಳಿಸ್ತಾರೆ. ರಾತ್ರಿ ಎಲ್ಲ ನಾವು ಜೋಪಾನವಾಗಿ ಎಲ್ಲರನ್ನು ಕೊಂಡೋಗಿ ಅವರವ್ರ ಮನೆಗೆ ಬಿಡ್ತೇವೆ ನಾವು. ಅದೊಂದು ನಾವು ಸ್ಟ್ರಿಕ್ಟ್ ಆಗಿರ್ತೇವೆ ಈ ವಿಷಯದಲ್ಲಿ. ಓಕೆ ಸರ್. ಈಗ ಚಿಕ್ಕ ಮಕ್ಕಳಿಗೆ ನಾವು ಅಂಗನವಾಡಿಯಲ್ಲಿ ಏನು ಟೀಚರ್ಸ್ ಅವರು ಕಲಿಸೋದು ಬೇರೆ ಇರ್ತದೆ, ಒಂದು ಹಂತಕ್ಕೆ ಬರುವಾಗ ಟೀಚರ್ಸ್ ಅವರು ಕಲಿಸೋದು ಬೇರೆ ಇರ್ತದೆ. ಈಗ ನಿಮ್ಮ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇರ್ತಾರೆ. ಈಗ ಚಿಕ್ಕ ಮಕ್ಕಳಿಗೆ ಕಲಿಸೋದು ತುಂಬ ಕಷ್ಟ ಆಗೋದಿಲ್ವಾ? ಹೇಗಿರುತ್ತೆ ಚಿಕ್ಕ ಮಕ್ಕಳಿಗೆ ಕಲಿಸೋದು? ಅವರಿಗೆ ಕೊಡೋದು, ಕೊನೆಗೆ ಮಾಡಲಿಲ್ಲ ಅಂದರೆ ಅವರಿಗೆ ಬೈಯೋದು. ಹೇಗಿರುತ್ತೆ ಆಕ್ಚುಲಿ ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಈಗ ನಾನು ಚಿಕ್ಕ ಮಕ್ಕಳಿಂದ ನಂದೆ, ನಿಮಗೆ ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೆಚ್ಚಾಗಿ ನಾನು ಶಿಫಾಲಿಗೆ ಈ ವಿಷಯದಲ್ಲಿ ಬೈತೇನೆ. ಅಂದ್ರೆ ನಾವು ಪ್ರತಿ ತಿಂಗಳಲ್ಲಿ ಒಂದು ಡ್ಯಾನ್ಸ್ ಆಗ್ತಾ ಇರಬೇಕು. ನಾವು ಪೇರೆಂಟ್ಸ್ಗೆ ತಗೊಂಡು ನಾವು ತೋರಿಸ್ಬೇಕು ಅವ್ರು ಏನು ಮಾಡಿದ್ದಾರೆ ಅಂತ. ಬಟ್ ಪೇರೆಂಟ್ಸ್ ಎಂತ ಮಾಡ್ತಾರೆ ಗೊತ್ತುಂಟ, ಅವರ ಮನೇಲಿ ಎಂಥದ್ದು ಪ್ರೋಗ್ರಾಮ್ ಇದ್ದಾಗ ಅಥವಾ ಅವರಿಗೆ ಕರ್ಕೊಂಡು ಬರೋದು ಲೇಟ್ ಆಗಿರ್ತದೆ. ಇಲ್ಲಿ ಮುಖ್ಯ ವಿಷಯ ಡ್ಯಾನ್ಸ್ ಕ್ಲಾಸಲ್ಲಿ ಕೆಲವ್ರಿಗೆ ಆಗೋದು ಎಂತ ಗೊತ್ತುಂಟ, ತಂದೆ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ, ತಾಯಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಸೀರಿಯಲ್ ನೋಡಿಕೊಂಡಿರ್ತಾರೆ. ಈ ತಾಯಿ ಹೇಳ್ತದೆ, ಪೋಲಿ ಅಲ್ಪ ಡ್ಯಾನ್ಸ್ ಕ್ಲಾಸ್ ಇಟ್ಟು ಬಾಲೆಯನ್ನು ಬುರ್ದು ಬೈದೆ ಲೆತ್ತೊಂದು ಬಲೆ ಅಂತ. ಇವ್ರು ಪಾಪ ಸುಸ್ತಾಗಿರ್ತಾರಲ್ಲ, ಇಲ್ಲಿ ನಾವು ಹೇಳ್ಕೊಡ್ತಾ ಇರ್ತೇವೆ. ಸ್ವಲ್ಪ ಲೇಟ್ ಆದರೂ ಕೂಡ ಇವರು ಆತಿಜಿ ಅಲ್ಲಿ ಜಗಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ತುಂಬ ಆಗಿದೆ. ಮಕ್ಕಳು ಕೆಲವ್ರನ್ನ ಬಿಟ್ಟು ಹೋದದ್ದು ಹಾಗೆಲ್ಲ ಉಂಟು ತುಂಬ. ಮತ್ತು
ಸಣ್ಣ ಮಕ್ಕಳಿಗೆ ಹೇಳಿ ಕೊಡ್ಬೋದು, ಸಡನ್ನಾಗಿ ಪ್ರೋಗ್ರಾಮ್ ಹಾಕಿ ಅಂತ ಹೇಳಿದರೆ ಅದಾಗೋದಿಲ್ಲ. ಕಷ್ಟ ಆಗುತ್ತೆ. ಈಗ ಪೇರೆಂಟ್ಸ್ಗೆ ಆಸೆ ಇರ್ತದೆ, ನನ್ನ ಮಗು ನಿಮ್ಮ ನೋಡಿ, ಈಗ ನಿಮ್ಮ ಮಗು ಒಂದು ಬರ್ತದೆ ನಮಗೆ, ನಿಮ್ಮ ಮಗು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಬೇಕಂತ ನಿಮಗೆ ಉಂಟು, ಅದು ಎತ್ತವರಿಗೆ ಹೆಗ್ಗಣ ಮುದ್ದ ಅಂತ ಹೇಳಿದ ಹಾಗೆ ನಿಮ್ಮ ಮಗು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿ ನೀವು ಮಾತ್ರ ನೋಡ್ತೀರಿ, ಆಡಿಯನ್ಸ್ ಏನು ಹೇಳ್ತಾರೆ ಗೊತ್ತಾ, ಇವತ್ತಿಂದ ನಾಳೆಗೆ ಡ್ಯಾನ್ಸ್ ಮಾಡಿಸಿದರೆ ನಿಂದು ಬೇಕಾಗಿತ್ತು ಸ್ವಲ್ಪ ಅಂತ. ಅದಕ್ಕೆ ನಾನು ಸಣ್ಣ ಮಕ್ಕಳನ್ನ ಡ್ಯಾನ್ಸ್ಗೆ ಹಾಕಿದ ಕೂಡಲೇ ಡ್ಯಾನ್ಸ್ ಮಾಡಿಸೋದಿಲ್ಲ, ಒಂದಷ್ಟು 6-8 ತಿಂಗಳ ಸಮಯ ತಗೋತೇವೆ, ಜಾಸ್ತಿನೂ ಆಗ್ಬೋದು. ಅದು ಪೇರೆಂಟ್ಸ್ಗೆ ಅರ್ಥ ಆಗಬೇಕಷ್ಟೇ. ಹೌದಾ? ಬೇಗ ಕೆಲವರಲ್ಲಿ ಬ್ಲಡ್ ಟ್ಯಾಲೆಂಟ್ ಇರ್ತದೆ, ಅಂಥವ್ರನ್ನ ಮಾಡಿಸ್ಬೋದು. ಕೆಲವರಿಗೆ ಎಲ್ಲ ವಿಷಯದಲ್ಲಿ. ಈಗ ಒಬ್ಬ ಆರ್ಟಿಸ್ಟ್ ಅಂದ ಕೂಡಲೇ ಅವನ ಬ್ಲಡ್ಡಲ್ಲೇ ಬಂದಿರ್ತದೆ, ಡ್ಯಾನ್ಸ್ ಕೂಡ ಹಾಗೆ ಅವರ ಬ್ಲಡ್ಡಲ್ಲೇ ಬಂದಿರ್ತದೆ. ಈಗ ನಮ್ಮ ಕ್ಲಾಸಲ್ಲಿ ಒಂದು ಇತ್ತೀಚೆಗೆ ಒಂದು ಹುಡುಗಿ ಬಂದು, ಬಾಲ್ಯದ ಬುಧರೆಂಚಿನ ಮಗುವಿನ ಹೆಸರು ನಮಸ್ಯ ಅಂತ ಒಂದು ಮಗು. ಸೊ ಆ ಮಗು ಕೂಡ ಹಾಗೆ ಬಂದು ನಾವು ಟೆಸ್ಟ್ ಮಾಡಿದಾಗ ಒಂಥರ ಡ್ಯಾನ್ಸ್ ಮಾಡ್ತಾ ಇದ್ದೆ. ಎಲ್ಲಿ ಕಲ್ತಿರ ಕ್ಲಾಸ್ಗೆ ಹೋಗಿದೆ ಅಂತ ಹೇಳಿ, ಇಲ್ಲ ಯೂಟ್ಯೂಬ್ ನೋಡಿ ಮಾಡ್ತಿದ್ದಾಳೆ ಅಂತ. ಅದು ಅವರ ಒಳಗೆ ಬರಬೇಕು, ಮತ್ತು ಅವರವರ ಸಾಮರ್ಥ್ಯಕ್ಕೆ ತಕ್ಕಾಗಿ ನಾವು ಮಾಡಿಸ್ಬೇಕು ನೋಡಿ, ಅದು ಮಾತ್ರ. ಅದಕ್ಕೆ ನಾವು ಟ್ರೈನಿಂಗ್ ಅಂತ ಬಂದರೆ ಅವರೊಂದು ಕಡಿಮೆ ಅಂದರೂ ನನ್ನ ಪ್ರಕಾರ 7-8 ತಿಂಗಳಾದರೂ ಕಲಿಬೇಕು, ಮತ್ತೆ ಒಂದು ಡ್ಯಾನ್ಸ್ ಮಾಡಿಸ್ಬೋದು. ಅಂದರೆ ಡ್ಯಾನ್ಸ್ ಕ್ಲಾಸಿನ ಡ್ಯಾನ್ಸನ್ನು ಅದರ ಕ್ರಮ ಏನಿದೆ ಅದರ ಪ್ರಕಾರ ಹೋಗೋದಾದರೆ, ಅಂಗನವಾಡಿದು ಡ್ಯಾನ್ಸ್ ಇರ್ತದೇನಲ್ಲ, ಈಗ ಇದು ಎಂತ ಮುಂಜಾನೆದ್ದು ಕುಂಬಾರನ್ನ ಅದೆಲ್ಲ ಆದರೆ ಇವತ್ತಿಂದ ನಾಳೆಗೆ ಮಾಡಿಸ್ಬೋದು. ಒಂದು 2 ಕೌಂಟ್ಸಲ್ಲಿ ಆದರೂ ಮಾಡಿಸಬೇಕಾದ್ರೆ ಸ್ವಲ್ಪ ಸಮಯ ಬೇಕೇ ಬೇಕು, ಎಲ್ಲ ಕ್ಷೇತ್ರದಲ್ಲಿ ಕೂಡ. ಎಸ್, ಈಗ ಮಾತುಕತೆ ಆಯಿತು, ಇನ್ನೊಂದು ಗೇಮ್ ಬಾಕಿ ಇದೆ, ಇದು ಫೈನಲ್ ರೌಂಡ್ ಗೇಮ್. ಸ್ವಲ್ಪ ಟಫ್ ಇದೆ, ಅದು ನೀವು ಯಾವ ರೀತಿ ಆಡ್ತೀರಾ ಅನ್ನೋದ್ರ ಮೇಲೆ ಇದೆ. ಸೊ ಎಸ್, ಪ್ರಾಪರ್ಟೀಸ್ ಬರಲಿ, ಆನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರಾಪರ್ಟೀಸ್ ಪ್ಲೀಸ್. ಎಸ್, ಪ್ರಾಪರ್ಟೀಸ್ ಬಂತು. ನಿಮಗೆ ನೋಡಿದಾಗ ಹೇಗೆ ಅನಿಸ್ತಾ ಇದೆ? ಕಲರ್ ಕಲರ್ ಕಾಣಿಸ್ತಾ? ನನಗೆ ನೋಡಿದಾಗ ನನ್ನ ಗೆಳೆಯರ ಜೊತೆ ಒಂದೊಂದ್ಸಲ ಬಾರಲ್ಲಿ ಕುತ್ಕೊಳ್ತೇನೆ. ಎಸ್, ಈಗ ಇನ್ನೊಮ್ಮೆ ಇಲ್ಲಿ ಕುತ್ಕೊಳ್ತೀರಾ ಗೊತ್ತಿಲ್ಲ ನನಗೆ. ಕಲರ್ ಕಲರ್ ಇದೆ, ಆದರೆ ತುಂಬ ಸ್ವೀಟ್ ಇದೆ ಅಂತ ಅನ್ಕೊಳ್ಬೇಡಿ, ತುಂಬ ಡೇಂಜರ್ ಇದೆ ಅದು. ನಾವು ಮಾಸ್ಟರ್ ಶೆಫ್ ಅನ್ನ ಕರ್ಸಿ ಮಾಡಿಸಿರುವಂಥದ್ದು. ಓಕೆ, ನಾಳೆ ಬೆಳಿಗ್ಗೆ ಕಷ್ಟ ಆಗ್ಲಿಕ್ಕಿಲ್ಲ? ಖಂಡಿತ ಇಲ್ಲ, ಕ್ಯಾಮರಾಮನ್ ಆಗ್ತಾ ಇದ್ದಾರೆ ನೋಡಿ. ಯಾವುದೇ ರೀತಿ ಕಷ್ಟ ಇಲ್ಲ, ಯಾವುದೇ ರೀತಿ ಕಷ್ಟ ಇಲ್ಲ. ಒಂದು ಆರೋಗ್ಯಕ್ಕೆ ಹಾನಿಕಾರವಾದಂತೂ ನಾವು ಯಾವ್ದು ಮಾಡೋದಿಲ್ಲ. ಅಲ್ಲ, ಕೆಲವು ಒಳ್ಳೇದ್ರಲ್ಲಿ ಕೂಡ ನಾಳೆ ಬೆಳಿಗ್ಗೆ ಕಷ್ಟ ಆಗ್ತದೆ. ಆದ್ರೆ ನೀವು ಅದು ಕಷ್ಟ ಆಗ್ಬಾರ್ದು ಅಂತ ಹೇಳಿದ್ರೆ ನಾನೊಂದಷ್ಟು ಕ್ವಶನ್ಸ್ ಅನ್ನ ಕೇಳ್ತೇನೆ, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕು. ಒಂದಷ್ಟು ಡ್ಯಾನ್ಸ್ ರಿಲೇಟೆಡ್ ಇದೆ ನಿಮ್ಗೆ ಕ್ವಶನ್ಸ್ ಎಲ್ಲ. ಡ್ಯಾನ್ಸ್ ಮಾಡಿಸಿದ್ರಲ್ಲ ಅಂತ ಗೊತ್ತುಂಟು, ಯಾಕಂದ್ರೆ ಸೋಪ್ ಎಲ್ಲ ಇಟ್ಟಿದ್ದೀನಲ್ಲ. ಖಂಡಿತ ಅದೊಂದು ಹೌದು, ಯಾಕಂದ್ರೆ ಅಷ್ಟು ಜಾಗ ಇದೆ. ಸೊ ಒಂದಷ್ಟು ಕ್ವಶನ್ ಕೇಳ್ತೇನೆ ನಾನು. ನಾನು ಕೇಳಿದ ಕ್ವಶನ್ಗೆ ಯಾರು ವಿಸಿಲ್ ಹೊಡಿತಾರೆ ಅವ್ರು ಆನ್ಸರ್ ಹೇಳಬೇಕು. ಸೊ ಆನ್ಸರ್ ಕರೆಕ್ಟ್ ಆಗಿರ್ಬೇಕು, ಆನ್ಸರ್ ಹೇಳ್ಬೇಕು. ಅಂಡ್ ಆನ್ಸರ್ ಹೇಳಿ ಯಾರು ವಿಸಿಲ್ ಹೊಡಿಯಲ್ಲ ಅವರಿಗೆ ಪನಿಷ್ಮೆಂಟ್ ಇರುತ್ತೆ, ಅಂಡ್ ಆನ್ಸರ್ ಹೇಳದವ್ರಿಗೂ ಪನಿಷ್ಮೆಂಟ್ ಇರುತ್ತೆ. ಸೊ ನಿಮ್ಗೆ ಪನಿಷ್ಮೆಂಟ್ ಬೇಡ ಅಂತ ಇದ್ರೆ ನೀವು ಆನ್ಸರ್ ಹೇಳ್ಬೇಕು. ಅಂಡ್ ನಿಮ್ಮ ಪನಿಷ್ಮೆಂಟ್ ಅನ್ನ ಬೇಕಾದ್ರೆ ನಿಮ್ಗೆ ಇನ್ನೊಂದು ರೌಂಡ್ ಕೊಡ್ತಾನೆ. ನಿಮ್ಮ ಪನಿಷ್ಮೆಂಟ್ ಅನ್ನ ನಿಮ್ಮ ಅಪೋಸಿಟ್ ಅವರು ಡಿಸೈಡ್ ಮಾಡ್ಬೋದು. ಈಗ ಅವ್ರೇನ್ ಪನಿಷ್ಮೆಂಟ್ ತಗೊಳ್ತಾರೆ ನೀವು ಡಿಸೈಡ್ ಮಾಡೋದು, ನೀವೇನ್ ಪನಿಷ್ಮೆಂಟ್ ಇವರು ಡಿಸೈಡ್ ಮಾಡ್ಬೋದು, ಅದು ನಿಮ್ಗೆ ಬಿಟ್ಟದ್ದು. ಸ್ಟಾರ್ಟ್ ಮಾಡುವಲ್ಲ ರೌಂಡ್ ಅನ್ನ. ಎಸ್, ಬೇಕಿದ್ರೆ ಹತ್ರ ಇಟ್ಕೊಳ್ಳಿ ವಿಸಲ್ ಅನ್ನ, ಕೈಯಲ್ಲಿ ಇಟ್ಕೋಬಾರ್ದು, ಹತ್ರ ಇಟ್ಕೊಳ್ಳಿ ಬೇಕಿದ್ರೆ. ರೆಡಿ ಅಲ್ಲ? ಸ್ಟಾರ್ಟ್ ಮಾಡುವ. ಡ್ಯಾನ್ಸ್ ಮಾಸ್ಟರ್ ಪ್ರಭುದೇವ ಅವರ ಏಜ್ ಎಷ್ಟು? ಗೆಸ್ ಮಾಡ್ಬೋದು. ಇದು ಓದಬೇಕಾ? ಒಂದು 52. ನೀವು ಗೆಸ್ ಮಾಡ್ಬೋದಾ? ಗೆಸ್ ಮಾಡ್ಬೋದು. 60. ಪರವೇನೆ ಆತ. ತುಂಬಾ ಹತ್ರ ಇದ್ರಿ, ಒಂದು ವರ್ಷ ಕಡಿಮೆ ಹೇಳ್ತಿದ್ರೆ ಆಗ್ತಿತ್ತೇನೋ. ಅಲ್ಲ, ನಾನು ರಿಲೇಟೆಡ್ ಅಲ್ಲ, ಪರವಾಗಿಲ್ಲ. ಹೌದಾ, ನಿಮ್ಗೆ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ನೀವು ವಿಸಿಲ್ ಹೊಡೆದ್ರಿ, ರಿಲೇಟೆಡ್ ಹತ್ರ ಇದ್ರೆ. 51 ಏಜ್ ಅವರಿಗೆ. ಅಲ್ಲ ನೋಡಿ 52 ಅಂತಿಲ್ಲ, ಯಾಕಂದ್ರೆ ನಂಗೆ ಲಾಸ್ಟ್ ಟೈಮ್ ಅವ್ರದ್ದು ಇದು ನೋಡಿದ್ದೆ ನಾನು, ಅದರಲ್ಲಿ ನನಗೆ ಇದಾಗಿತ್ತು. ಬಟ್ ಅವ್ರು ಈಗ 52 ಅಲ್ಲ, ಆಕ್ಚುಲಿ 51. 51 ಫೈಂಡ್ ಔಟ್ ಎಲ್ಲ ಮಾಡಿ ಹಾಕಿರೋ. ಹೌದಲ್ಲ? ಇಲ್ಲ, ನಾಳೆ ಏನಾದ್ರು ಬರ್ತಡೇ ಇರ್ಬೋದು ನೋಡಿ. ಮೊನ್ನೆ ಬರ್ತಡೇ ಆಯ್ತಲ್ಲ ಅವ್ರದ್ದು. ಹೇಳಿದ್ರೆ ನನಗೆ ಈಗ ಪನಿಷ್ಮೆಂಟ್ ಸಿಗ್ತದೆ, ಪನಿಷ್ಮೆಂಟ್ ತಗೊಳ್ಳಿ. ನೀವು ಡಿಸೈಡ್ ಮಾಡ್ಬೋದು ಯಾವ್ದು ಅಂತ ಹೇಳಿ. ಪನಿಷ್ಮೆಂಟಾ? ಹೌದಾ? ಇದು ಎಂತ ಅಂತ ಗೊತ್ತಿಲ್ಲಲ್ಲ? ಇಲ್ಲಪ್ಪ, ಅದು ಕುಡಿದ್ಮೇಲೆ ಗೊತ್ತಾಗುತ್ತೆ, ಅದು ತುಂಬಾ ಸೀಕ್ರೆಟ್, ಅದು ರೆಸಿಪಿ. ಹೌದಾ? ಇದು ಕುಡಿಬೇಕು ಅವಳು? ಹೌದಿಲ್ಲ, ಕುಡಿಬೇಕು. ಫುಲ್ ಕುಡಿಬೇಕು ಅಂತಿಲ್ಲ, ಆದ್ರೂ ಒಂದ್ ಸಿಪ್ ತೆಗಿಬೇಕು. ಚೆನ್ನಾಗಿತ್ತಲ್ಲ? ಲಾಸ್ಟ್ಗೆ ಮಾಸ್ಟರ್ ಶೆಫ್ ಅನ್ನು ಕರೆಸುವ ನಾವು.
ಓಕೆ ನೆಕ್ಸ್ಟ್, ತನ್ನ ಸ್ಲೋ ಮೋಷನ್ ಡ್ಯಾನ್ಸ್ ನಿಂದ ಫೇಮಸ್ ಆಗಿದ್ದ ರಾಘವ್ ಜುಯಲ್ ವಿಲನ್ ಆಗಿ ಆಕ್ಟ್ ಮಾಡಿದ ರೀಸೆಂಟ್ ಮೂವಿ ಹೆಸರು ಯಾವುದು? ರೀಸೆಂಟ್ ಮೂವಿಯಾ? ABCD 2. ರೀಸೆಂಟ್ ಮೂವಿ ಸ್ವಲ್ಪ ಕಡಿಮೆ ನೋಡುದು. ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ. ವಿಲನ್ ಜಾಸ್ತಿ ಏನ್ ಮಾಡ್ತಾರೆ ವಿಲನ್ ಅವರು? ಕಿಲ್ಲರ? ಕಿಲ್ಲರ್ ಅದ್ರ ನೀವು ಹೇಳಿಲ್ಲ, ಇಬ್ರಿಗೂ ಪನಿಷ್ಮೆಂಟ್ ಇದೆ, ನೀವು ಡಿಸೈಡ್ ಮಾಡ್ಕೊಳ್ಳಿ. ಕಿಲ್ ಮೂವಿ ರಿಲೀಸ್ ಇನ್ ಜುಲೈ 2024. ನೆಲ್ಲಿಕಾಯಿ ಅಂತ ಅಂದು ನೆಲ್ಲಿಕಾಯಿ. ಆಹಾ ಒಳ್ಳೆ ಇದೆ, ನೈಸ್. ಇನ್ನು ತೆಗೆದಿಕ್ಕಿಲ್ಲ ಅದನ್ನು, ಒಂದ್ಸಲ ತಗೊಂಡದೆ ನೀವು ತೆಗೆದಿಕ್ಕಿಲ್ಲ. ನೆಕ್ಸ್ಟ್, ಇಂಡಿಯಾದ ಫೇಮಸ್ ಕೊರಿಯೋಗ್ರಾಫರ್ ಗಣೇಶ್ ಆಚಾರ್ಯ ಅವರ ಹುಟ್ಟೂರು ಯಾವುದು? ಯಾವುದು ಸರ್? ಕುಂದಾಪುರ ಅಲ್ಲ? ನಮ್ಮೂರವ್ರಲ್ಲ, ಯಾರೋ ಒಬ್ರು ಬಾಲಿವುಡ್ ಅಲ್ಲಿ ಕುಂದಾಪುರದವ್ರು ಇದ್ದಾರೆ, ಸೊ ಅವರೇ ಅನ್ಕೊಂಡೆ. ಸಿರಪ್ ತಗೊಳ್ಳಿಕ್ಕೆ ರೆಡಿ ಆಗ್ಬೇಕಂತ. ಇಬ್ರು ಅಂತಂದು ನಾನು ಓದ್ದೆ. ನಮ್ಮೂರವರಲ್ಲ ಅಲ್ಲ, ಕರ್ನಾಟಕದವರೇ? ಆಪ್ಷನ್ ಅಲ್ಲ. ಆಪ್ಷನ್ ABC. ಆಪ್ಷನ್ ಅದೇ ಕರ್ನಾಟಕದಲ್ಲ. ಅಲ್ಲ. ಹಾಗಾದ್ರೆ ಹೈದರಾಬಾದ್. ಮುಂಬೈಯ? ನಾನೆಲ್ಲ ಆಪ್ಷನ್ ಕೊಟ್ಕೊಂಡು ಹೋದ್ರೆ ಆಗ್ತದೆ, ನೀವು ಪನಿಷ್ಮೆಂಟ್ ತಗೊಳ್ಳಿ. ಚೆನ್ನೈ ಅವರವರು. ಚೆನ್ನೈ? ಓಕೆ ಓಕೆ ಶಾ. ಓಕೆ ತಗೊಳ್ಳಿ. ಇದಾದ ಪರಿ ಅಂಚಿಂತ ನೆಲ್ಲಿಕಾಯಿ ಎಡೆತು ಕುಡಿಲಿಲ್ವಾ ಪರಿಯೇ? ಚೂರು ಅದು ಒಂದ್ ಸಿಪ್ಪಲ ಪೋಯಿಜ ಅಂದ್. ಒಂದ್ ನಿಮಿಷ. ಯಾರು ಒರಿಪೋಯಾರ ಪನ್ಪಾರ ಪಟ್ಟಿದ್ದೀನಿ ನೀನು. ಈಗ ಒಂದು ವಿಷಯ ಗೊತ್ತು ನಿಂಗೆ, ಮುಂಚಿ ನೆಲ್ಲಿ ಲೈಮ್ ಮಸ್ತ್ ಇಷ್ಟ ಹೆಂಗ್. ಅವು ಪಂಡ್ರೆಜ್ಜಿ, ಅವು ಸೂಪರ್ ಸ್ಪೆಷಲ್. ಅವು ಸೂಪರ್ ಸ್ಪೆಷಲ್. ಒಯ್ತು ನೀರು ಪಳ್ಳ ಇರು. ಈರವಿನ ಗೆಸ್ ಮಾಡ್ತಾನ ಈಜಿ ಅವಿನ ಸ್ಮೆಲ್ ತೀರ ಈರವಿನ ಗೆಸ್ ಮಾಡ್ತಾನೆ ನಾನು ಪರ ಬಿಡ್ಪುಚ್ಚು. ಜಸ್ಟ್ ಒಂದು ಗೆಸ್ ಮಾಡ್ಲಿ. ವಿನೆಗರ್? ವಿನೆಗರ್ ಪರ್ಲಿ. ಉಪ್ಪುದ ನೀರು ಪರ್ಲಿ. ಬರೋಡು ಸಾಲ್ಟ್ ವಾಟರ್ ಸ್ಮೆಲ್ ಅಂತಿದ್ದಿ. ಅವೇ ಪಿಂಕ್ ಸಾಲ್ಟ್ ಪಾಡುವ ಅಂಚ. ಎಡ್ಡಿತ್ತು ಅದೇ. ಓಕೆ, ಎಲ್ಲ ಕಮ್ಮಿ ಆಪ ಅದು ಏನ್ ಕಮ್ಮಿ ಆಪ ಎಲ್ಲ ಮತ್ತೆ ಗೊತ್ತಿತ್ತಿರೋ ಕ್ವಶನ್. ಗೊತ್ತಿತ್ತಿರೋ ಕ್ವಶನ್ ಪನಿಷ್ಮೆಂಟ್ ತಿಕ್ಕುಂಡ. ನೆಕ್ಸ್ಟ್ ಕ್ವಶನ್, ABCD ಎನಿಬಡಿ ಕ್ಯಾನ್ ಡ್ಯಾನ್ಸ್ ಸೀರೀಸ್ನ ಫಸ್ಟ್ ಮೂವಿ ಬಂದಿದ್ದು ಯಾವಾಗ? ಅಂದ್ರೆ ಈಗ ಅದನ್ನ ಸ್ಟ್ರೀಟ್ ಡ್ಯಾನ್ಸರ್ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಅದರ ಫಸ್ಟ್ ಮೂವಿ ಬಂದದ್ದು ಯಾವಾಗ? ಯಾವ ಇಸವಿ ಅಂತ ಇಸವಿ. ಕ್ಲೋಸ್ ರಿಲೇಟೆಡ್ ಆದ್ರೂ ಕನ್ಸಿಡರ್ ಆಗುತ್ತೆ. ಒಂದು 8 years ಆಯ್ತು. ಒಂದು ಹೇಳಿ. 2012. 2012 13. ಓಕೆ, ಪರವಾಗಿಲ್ಲ, ಇಬ್ರು ಕ್ಲೋಸ್ ಅಲ್ಲಿ ಇದ್ರೆ. 2013 ಅಲ್ಲಿ ಆದದ್ದು. ಹೇಳಿದೆ 2012-13. ಅದೇ ನಿಮಗೆ ಪನಿಷ್ಮೆಂಟ್. ಅದಂದ್ರೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು ಡಾನ್ಸರ್ಸ್ ಗಳಿಗೆ ಒಂದು 8 ವರ್ಷ ಹಿಂದೆ ಹೋಗಿ ಎಂದು ಆತರ ತೊಂದರೆ ಇಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, RRR ಫಿಲ್ಮ್ನ ಆಸ್ಕರ್ ವಿನ್ನಿಂಗ್ ನಾಟು ನಾಟು ಸಾಂಗ್ನ ಕೊರಿಯೋಗ್ರಾಫರ್ ಯಾರು? ಕೊರಿಯೋಗ್ರಾಫರ್ ನಾಟು ಸಾಂಗ್ ಮೇರತ ನಾಟು ಇವರು ಜಾನಿ ಮಾಸ್ಟರ್. ನಾಟು ಪ್ರಭುದೇವ, ಶೇಖರ್ ಮಾಸ್ಟರ್. ಎಲ್ಲರೂ ಹೇಳ್ಕೊಂಡು ಹೋಗಿ, ನಾನೇನು ಪನಿಷ್ಮೆಂಟ್ ಕೊಡೋದು ಬೇಡವಾ? ಲಾಸ್ಟ್ ಒಂದು ಫೈನಲ್ ಕೊಡ್ತೇನೆ ಬೇಕಿದ್ರೆ. ಫೈನಲ್ ಆಪ್ಷನ್ಸ್ ಇಲ್ವಾ? ಆಪ್ಷನ್ಸ್ ಪ್ರಭುದೇವ ಬಂಡೆ, ಶೇಖರ್ ಮಾಸ್ಟರ್ ಬಂಡೆ, ಅದ್ರಲ್ಲಿ ಎಷ್ಟು ಆಪ್ಷನ್ ಆಯ್ತು? ಅಂದು ಮುಜಲ್ಲತ್ತು ಬಂಡ ಬೊಕ್ಕ ಆರತ್ತ ಫೈನಲ್ ಒಂದು ಎಲ್ಲರೇ ಕೊಡಿಸ್ತೇನೆ. ಅದು ಆ ಚಿಲ್ಲಿ ನಿಮಗೆ ಇಬ್ರಿಗೂ
ಗೊತ್ತಿಲ್ಲ. ಹೇ ಸಿರಿ. ನಾನೀಗ ನಿಮ್ಮ ಸಿರಿ. ಈಗ ನಿಮ್ಗೆ ಸಿರಿ ನಾನು ಹೇಳ್ತೇನೆ ಆನ್ಸರ್. ಇದು ಇವರ ಮೊಹಿನ್ ಮಾಸ್ಟರ್, ಜಾನಿ ಮಾಸ್ಟರ್ ನೋಡಿ ಅಪ್ಪ. ಫೈನಲ್ ಸಿರಿಯನ್ನ ಕರಿತೀರಾ? ಅಲ್ಲ 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 ರೀ. ಶೇಖರ್ ಮಾಸ್ಟರ್ ಅದು ಗಣೇಶಾಚಾರ್ಯವಾ? ಪರವಾಗಿಲ್ಲ ಬಿಟ್ಕೊಡಿ, ಒಂದು ಪನಿಷ್ಮೆಂಟ್. ಆಯ್ತಾಯ್ತು ತಗೊಳ್ಳಿ. ಸರಿ. ಪ್ರೇಮ್ ರಕ್ಷಿತ್ ಅವರು. ಪ್ರೇಮ್ ರಕ್ಷಿತ್. ಪ್ರೇಮ್ ರಕ್ಷಿತಾ ಕೊರಿಯೋಗ್ರಾಫರ್ ಹೆಸರಾ? ಓಕೆ ಓಕೆ. ಎಸ್, ಪನಿಷ್ಮೆಂಟ್. ಪನಿಷ್ಮೆಂಟಾ? ಯಾವ್ದು ಬೇಕಾ ತಗೋಬೋದಾ? ಯಾವ್ದು ಬೇಕಾದ್ರೂ ತಗೋಬಹುದು. ನೆಲ್ಲಿ ತಗೋಬೋದಲ್ಲ? ಅದಿಲ್ಲ ಅದಿಲ್ಲ, ಅದಾಗಿದೆ ಅದನ್ನೆಲ್ಲ ಮುಟ್ಟುವಾಗಿಲ್ಲ. ದಾದೇವು ಜಿಂಜರ ಅಂದು ದಾದೇವು ಪುಳಿಯ ಸತ್ಯ ನನಗೂ ಕೂಡ ಗೊತ್ತಿಲ್ಲ ಅದು. ಎಡೆ ಔಷಧಿ ತರ ಮಾತ್ರ ಖುಷಿ. ಅದೇ ಏರಲ್ಲ ಪರೋಡು ಹೆಲ್ತ್ಗೆ ದಾಲ ಪ್ರಾಬ್ಲಮ್ ಆಗುದಿಲ್ಲ. ಬರ್ಲಿಗೆ వచ్చి ಯಾನ್ ಎಕರ್ ನಿಂಜಿ ಪರ್ನ ಪೂರ ಪ್ಲಾನ್ ಮಂದಿದ ಬಂಡ ಸೋಲ ಖಾರ ದಿತ್ತೇರು, ಒಪ್ಪು ದಿತ್ತೇರು, ಒಂದು ಲೈಮ್ ದಿತ್ತೇರು, ಒಂದು ಖಂಡಿತ ಜಿಂಜರ್ ಗೊತ್ತಾನೆ. ಎಸ್, ಪ್ರಾಪರ್ಟೀಸ್ ಹೋಗ್ರಿ. ಎಸ್, ಹೇಗಿತ್ತು ಗೇಮ್? ಸೂಪರ್. ಅಂಡ್ ಲಾಸ್ಟ್ ಕ್ವೆಶನ್, ನಿಮ್ಮ ತೆರೆ ಬರೆಯ ಕಸರತ್ತು ಹೇಗಿರುತ್ತೆ ಕೊರಿಯೋಗ್ರಫಿಯಲ್ಲಿ ಅಂತ? ಯಾರು ಶಿಫಲ್ ಹೇಳ್ಬೇಕಾ ನಾನು ಹೇಳ್ಬೇಕಾ? ಇಬ್ರು ಹೇಳಿ. ಆ್ಯಕ್ಚುಲಿ ನಾನು ಡ್ಯಾನ್ಸ್ ಫೀಲ್ಡ್ಗೆ ಬಂದಾಗ, ಒಂದು ಪ್ರೊಫೆಷ್ನಲ್ ಡ್ಯಾನ್ಸ್ ಹಂತಕ್ಕೆ ಬಂದಾಗ ನನ್ನ ಕೈಯಲ್ಲಿ ಈ ಗುರುಪುರ ವಾಮಂಜೂರು ಸಮಯಕ್ಕೆ ಬಂದಾಗ ನನ್ನ ಕೈಯಲ್ಲಿ ಒಂದು 8 ಲಕ್ಷ ಇದ್ದ ಸಮಯ. ಆ ಸಮಯದಲ್ಲಿ ಅಷ್ಟು ಅದು ನಾನು ಆ ಪ್ರೊಫೆಷ್ನಲ್ ಅಂತ ಬಂದು ಅದು ನಾನು ಸ್ವಲ್ಪ ದಿನ ಹೋದಾಗ ನಾನು 0 ಆಗಿದ್ದುಂಟು. 8 ರೂಪಾಯಿ ಅಕೌಂಟಲ್ಲಿ ಇದ್ದದ್ದುಂಟು. ನಾನು ಹೇಳೋದು ಎಲ್ಲರಿಗೆ, ಡ್ಯಾನ್ಸರ್ಸ್ಗಳಿಗೆ, ಡ್ಯಾನ್ಸ್ ಮಾತ್ರ ಕ್ಲಾಸ್ ಮಾಡಿದ ಕೂಡಲೇ ನಾನು ದೊಡ್ಡದಾಗ್ಬೋದು, ನನ್ನ ಹತ್ರ ದುಡ್ಡಾಗ್ಬೋದು, ಇದೆಲ್ಲ ಸುಳ್ಳು. ಫಸ್ಟ್ ಸಿಗೋದೇ ಡ್ಯಾನ್ಸ್ ಕ್ಲಾಸ್ ಮಾಡಿದರೆ ಆಗಲಿ ಅಥವಾ ಎಲ್ಲ ಕ್ಷೇತ್ರದಲ್ಲಿ ಕೂಡ, ಟ್ಯಾಲೆಂಟ್ ಅನ್ನುವ ಎಲ್ಲ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಅಪ್ಪ ಅಮ್ಮ ಬ್ಯಾಕ್ಗ್ರೌಂಡ್ ನಿಮ್ಗೆ ಏನಾದರೂ ಸಪೋರ್ಟ್ ಇದ್ದರೆ ನೀವು ಗೆಲ್ತೀರಿ. ಸಪೋರ್ಟ್ ಇಲ್ಲದವರು ಮಾಡ್ತಾರಲ್ಲ, ಆಗ ನೀವು ಆಗೋದೇ 0. ಸೆಕೆಂಡ್ ಆಗೋದೇ ನಿಮಗೆ ಅವಮಾನ, ಆಮೇಲೆ ಸನ್ಮಾನ ನಿಮಗೆ. ಸೊ ಅವಮಾನ ಹೇಗೆ ಆಗ್ತದೆ ಅಂತ ಹೇಳಿದರೆ ನೋಡಿ, ಈಗ ನೀವು ಡ್ಯಾನ್ಸ್ ಮಾಡಬೇಕಾದ್ರೆ 4 ಮಕ್ಕಳನ್ನ ಒಟ್ಟುಗೂಡಿಸಬೇಕು. ಅವರನ್ನು ರೋಡಲ್ಲಿ ಕುಣಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಕ್ಲಾಸ್ ಅಂತ ಬೇಕಲ್ಲ. ಸೊ ಆ ಕ್ಲಾಸ್ ನಿಮಗೆ ಎಷ್ಟು ನೀವು ಚಂದ ಮಾಡಿ ಇಡ್ತೀರಿ ಕ್ಲಾಸ್, ಆಗ ನಿಮಗೆ ಪೇರೆಂಟ್ಸ್ ಅಟ್ರಾಕ್ಟ್ ಆಗ್ತಾರೆ, ಆ ಕ್ಲಾಸಿಗೆ ಬರ್ತಾರೆ. ಮತ್ತು ನಿಮ್ಮನ್ನು ತುಳಿಯುವವರು ಬರ್ತಾರೆ ಸ್ವಲ್ಪ ಜನ. ಈಗ ತುಳಿಯುವವರು ಯಾರು ಅಲ್ಲ, ನಿಮ್ಮ ಹತ್ರ ಇರುವವರೇ ತುಳಿತಾರೆ ನಿಮ್ಮನ್ನು. ಅದು ನೀವು ದಾಟಿ ಹೋಗಬೇಕು. ಮತ್ತು ನಾವು ಬೀಳಲಿಕ್ಕೆ ಹೇಗೆ ಬೀಳ್ತೀವೋ ನಿಮಗೆ ಎದ್ದೇಳಲಿಕ್ಕೂ ಕೂಡ ಗೊತ್ತಿರಬೇಕು. 90% ನಾವು ಎದ್ದೇಳಿ ಗೊತ್ತಿರಬೇಕು. ನಮಗೆ ಬಿದ್ದರೂ ಕೂಡ ನಾವು ಹೇಳ್ಬೇಕು. ತುಂಬ ಟೆಕ್ನಿಕ್ ಯೂಸ್ ಮಾಡಬೇಕಾಗ್ತದೆ. ನಾನು ಅದಕ್ಕೆ ಹೊಸ ಡ್ಯಾನ್ಸರ್ ಏನಾದರೂ ಬರ್ತಾರೆ ಅಂತ ಆದರೆ ಫಸ್ಟ್ ಅವ್ರು ಏನಾದರೂ ಬೇರೆ ಬಿಸ್ನೆಸ್ಸಲ್ಲಿ ಇರಬೇಕು. ಏನಾದರೂ ಒಂದು ಕೆಲಸ ಮಾಡಿದರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಜಾಬ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಈಗಿನ ಜಾಬಲ್ಲಿ 7 ಗಂಟೆ ತನಕ ಇರ್ತದೆ. 7 ಗಂಟೆ ನಂತರ ನಿಮ್ಗೆ ಯಾವ ಮಕ್ಕಳು ಕೂಡ ಬರೋದಿಲ್ಲ. ಸೊ ನೀವು ಬಂದರೆ ಒಂದು ಜಾಬ್ ಏನಾದರೂ ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಜೊತೆಗೆ ಡ್ಯಾನ್ಸ್ ಕ್ಲಾಸ್ ಮಾಡಿ. ಫಸ್ಟ್ ಬಿಸ್ನೆಸ್ ಮಾಡಿ ಮತ್ತೆ ಡ್ಯಾನ್ಸ್ ಕ್ಲಾಸ್ ಮಾಡಿ. ಸೊ ಹಾಗೆ ಇಲ್ಲ, ನೀವು ನಿಮ್ಮ ಸ್ಟಾರ್ಟಿಂಗ್ ಜರ್ನಿ ಆಗಿರ್ಬೇಕಂದ್ರೆ ಸ್ಕೂಲ್ಗಳಿಗೆ ಹೋಗಿ ಡ್ಯಾನ್ಸ್ ಹೇಳ್ಕೊಡೋದು, ಅಲ್ಲಿಂದ ನೀವು ಸ್ಯಾಲ್ರಿ ತಗೊಳ್ಳೋದು. ಇದು ಕೂಡ ಓನ್ ಡ್ಯಾನ್ಸ್ ಕ್ಲಾಸ್ ಮಾಡಬೇಕಂತ ಹೇಳಿದರೆ ನೀವು ಆಗುವ ಫಸ್ಟ್ ನಿಮ್ಮ ಕೆಲಸವೇ ಅವಮಾನ ಪ್ಲಸ್ 0. ನಿಮ್ಮ ಅಕೌಂಟಲ್ಲಿ ದುಡ್ಡು ಇರೋದಿಲ್ಲ. ಮತ್ತು ನಾನು ಶೋಕಿಗೋಸ್ಕರ ಮಾಡ್ತೇನೆ ಅಂತ ಹೇಳಿದರೆ ಡ್ಯಾನ್ಸ್ ಕ್ಲಾಸ್ ಮಾಡಬಾರ್ದು. ಇದು ನನ್ನ ಲೈಫಲ್ಲಿ ಆದಂಥದ್ದು, ನನ್ನ ಡ್ಯಾನ್ಸ್ ಜರ್ನಿಯ ಹಿಂದಿನ ಕಥೆ. ಇದು ನನಗೆ ಅನುಭವ ಒಂದು. ಮತ್ತು ಈಗ ನಾವು ಇನ್ನೊಂದು ನನಗೆ ತುಂಬ ಸೋತಿರುವಂಥ ವಿಷಯ, ನಮಗೆ ನೋಡಿ, ಈಗ ಶಿಫಾಲಿ 1 ವರ್ಷ ಝೀ ಕನ್ನಡಕ್ಕೆ ಹೋದ್ಲು, ಆಮೇಲೆ ಪುಟಾಣಿ ಬಂಟ್ರು ಹೋದ್ಲು, ಸೈಟು ಡ್ಯಾನ್ಸ್ ಮಾಡಿದ್ಲು. ಆಮೇಲೆ ನಾವು ಝೀ ಕನ್ನಡ ಸೀಸನ್ 1ನಲ್ಲಿ ನಾವು ಟೀಮ್ ತಗೊಂಡೋಗಿದ್ದೇವೆ. ಕುಡ್ಲ ಕ್ವೀನ್ಸ್ ಅಂತ ನಮಗೆ ಹೆಸರು ಬಂದ ವಿಷಯ ನಿಮ್ಗೆ ಗೊತ್ತಿಲ್ಲ ಅನಿಸ್ತದೆ. ಫಸ್ಟ್ ನಾವು ಮಂಗಳೂರಿಂದ ಸೀಸನ್ 1 ಆಗ ಡೈರೆಕ್ಟರ್ ಬಂದು ಪ್ರಕಾಶ್ ಸರ್ ಅಂತ ಇದ್ದರು. DKDದು ಆಡಿಷನ್ ಸ್ಟಾರ್ಟ್ ಆಯಿತು. ಅದು ಫಸ್ಟ್ ಆಡಿಷನ್, ಅಂದರೆ ಅದು ನಿಮಗೆ ಕಾಮನ್ ಮ್ಯಾನ್ಗಳಿಗೆ ಫಸ್ಟ್ ಆಡಿಷನ್. ಅದು
ಸೊ ಒಂದು ರೌಂಡ್ ಸ್ಟೇಜ್ ಆಯಿತಾ, ಮಂಗಳೂರಲ್ಲೆಲ್ಲ ಆಡಿಷನ್ ಸ್ಟಾರ್ಟ್ ಆಯಿತು. ನನಗೆ ಒಂದು ಈ ಸಲ ಹೋಗ್ಬೇಕಂತ ಹೇಳ್ಕೊಂಡು ನಾನೇನು ಮಾಡಿದೆ, ಎಲ್ಲ ಒಂದು ಟೀಮ್ ಕರ್ಕೊಂಡು ಹೋದೆ. ಫಸ್ಟ್ ಡ್ರೈವ್ ಆಡಿಷನ್ನಿಗೆ. ಅದು ಆಡಿಷನಲ್ಲಿ ಗಣಪತಿ ಕಾಲೇಜಲ್ಲಿ ಎಲ್ಲ ಇತ್ತು ಅದು. ಅಲ್ಲಿ ನಾವು ಆಡಿಷನ್ ಕೊಟ್ಟಾಗ ನಮ್ಮ ಡ್ಯಾನ್ಸ್ ಇಷ್ಟ ಆಯಿತು. ಅದು ನಾನು ಜೈ ಹೋಗೊಟ್ಟಿದ್ದೆ ನಾನು. ಅದು ಇಷ್ಟ ಆದ ಕೂಡಲೇ ನನ್ನ ಕಾಲ್ ಬಂತು, ನಿಮ್ಮ ಟೀಮ್ ತೊಗೊಂಡು ಬನ್ನಿ ಅಂತ. ಸೆಕೆಂಡ್ ಆಡಿಷನ್ಗೂ ಕೂಡ ನಾನು ಎಲ್ಲರನ್ನು ಕರ್ಕೊಂಡು ಹೋದೆ ಟೀಮನ್ನು. ಅಲ್ಲಿ ಕೂಡ ಇಷ್ಟ ಆಯಿತು ಅವರಿಗೆ, ಕರೆದ್ರು ಅವ್ರು ನಮ್ಮನ್ನು. 3ನೇ ರೌಂಡ್ಗೆ ಹೋಗುವಾಗ ನನ್ನ ಹತ್ರ ಹುಡುಗರೇ ಇಲ್ಲ, ಎಲ್ಲ ಎಕ್ಸಾಮ್, ಯಾರು ಪೇರೆಂಟ್ಸ್ ಬಿಡಲೇ ಇಲ್ಲ. ನಾನಿದ್ದು 2 ಹುಡುಗರನ್ನಾದರೂ ಕೊಡಿ, ಯಾಕಂದರೆ ನಾನು ಸಿಟಿ ಗೈಸ್ ಅಂತ ಹೆಸರು ಕೊಟ್ಟಿದ್ದೆ, ನನ್ನ ಟೀಮ್ ಹೆಸರು ಸಿಟಿ ಗೈಸ್ ಅಂತ ಕೊಟ್ಟಿದ್ದೆ. ಚಾನಲ್ ಅವ್ರು ಹೇಳಿದರು, ನಿಮ್ಮ ಟೀಮ್ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಎಂಡ್ ಮೂಮೆಂಟಲ್ಲಿ, ಸರ್ ತುಂಬ ಕಷ್ಟಪಟ್ಟು ಬಂದಿನಿ ಸರ್, ನನಗೆ ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲ, ಏನೋ ಸಹಾಯ ಮಾಡಿದವ್ರ ಹತ್ರ ಎಲ್ಲ ಅದೆಲ್ಲ, ಸರ್ ಹೇಗಾದರೂ ಮಾಡಿ ತೊಗೊಳ್ಳಿ ದಯವಿಟ್ಟು ಅಂತ ಹೇಳಿದೆ. ಅಲ್ಲ, ನಿಮ್ಮ ಹೆಸರು ಸಿಟಿ ಗೈಸ್ ಅಂತ ಉಂಟು, ನೀವು ತಂದಿರೋದು ಹುಡುಗಿಯರನ್ನು 10 ಹುಡುಗಿಯರನ್ನ ತೊಗೊಂಡು ಬಂದಿರಿ, ಡ್ಯಾನ್ಸ್ ಎಲ್ಲ ಸೂಪರ್ ಉಂಟು, ನಿಮ್ಮ ಟೀಮ್ ಹೆಸರು ಚೇಂಜ್ ಮಾಡಬೇಕಂತ. ಅದು ನನಗೆ ಇಲ್ಲಿ ನೋವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟೋ ಸಮಯದಿಂದ ಆ ಹೆಸರನ್ನು ಇಟ್ಕೊಂಡು ಬಂದು ಇದು ಮಾಡ್ತಿದ್ದೀನಲ್ಲ. ಕೊನೆಗೆ ನಾನು ಇದರ ಒಳಗೆ ಹೋಗಲಿ, ಆಮೇಲೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆವಾಗ ಫೇಮಸ್ ಇತ್ತು ಇನ್ಸ್ಟಾಗಿಂತ. ಆಗ ನಾನು ಹೇಳಿ ಅದಕ್ಕೆ ನಾನು ಏನು ಮಾಡಿದೆ, ಇವರು ಕುಡ್ಲಾ ಕ್ವೀನ್ಸ್ ಅಂತ ರಾಘವೇಂದ್ರ ಹುಣಸೂರು ಸರ್, ಅವರನ್ನು ನಿಜ ಮರಿಬಾರ್ದು ನಾನು. ಎಷ್ಟೋ ಜೀ ಕನ್ನಡದಲ್ಲಿ ಎಷ್ಟು ಜನ ಪ್ರತಿಭೆ ಬರ್ತಾರೆ. ಸೊ ಅವ್ರನ್ನೆಲ್ಲ ಆಯ್ಕೆ ಮಾಡೋದು, ಅವರ ಫೈನಲ್ ಹಂತವನ್ನು ತರೋದು ರಾಘವೇಂದ್ರ ಹುಣಸೂರು ಸರ್. ನನ್ನ ಕುಡ್ಲಾ ಕ್ವೀನ್ಸ್ ಅಂತ ನನ್ನ ಟೀಮಿಗೆ ಹೆಸರು ಕೊಟ್ಟದ್ದೇ ರಾಘವೇಂದ್ರ ಹುಣಸೂರು ಸರ್. ಸೊ ಅವತ್ತಿಂದ ಸಿಟಿ ಗೈಸ್ ಕುಡ್ಲಾ ಕ್ವೀನ್ಸ್ ಅಂತ ಆಯಿತು. ಸಿಟಿ ಗೈಸೇ ಕುಡ್ಲಾ ಕ್ವೀನ್ಸ್ ಆ ಥರ. ಯಾಕಂದರೆ ಈ ಹೆಸರು ಬಿಡಲಿಕ್ಕಿಲ್ಲ, ಇದು ನಮಗೆ ಅನ್ನ ಕೊಟ್ಟಿದೆ, ಅದು ನಮಗೆ ಹೆಸರು ಕೊಟ್ಟಿದೆ. ಅದಕ್ಕೆ ನಾವು ಅದರ ಮೇಲೆ ನಾವು ಸಿಟಿ ಗೈಸ್ ಕುಡ್ಲಾ ಕ್ವೀನ್ಸ್ ಅಂತ ಹೆಸರು ಕೊಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ. ಆವತ್ತು ತುಂಬ ಕಷ್ಟ ಇತ್ತು ಜರ್ನಿ. ನಮಗೆ ಫಸ್ಟ್ ಗೊತ್ತಿಲ್ಲ ಹೇಗೆ ಮಾಡಬೇಕು ಏನು ಅಂತ. ಅಲ್ಲಿ ನಾನು ಕೊರಿಯೋಗ್ರಾಫರ್ ಆಗಿದ್ದೆ ಫಸ್ಟ್. ಸೊ ಹಾಗೆ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಸ್ಯಾಟ್ಲೈಟಲ್ಲಿ ಇದುವರೆಗೂ ಕೂಡ ನಿಲ್ಲಿಲ್ಲ. ಬಟ್ ತುಂಬ ಕಷ್ಟ, ತುಂಬ. ನಿಮಗೆ ಪೇರೆಂಟ್ಸ್ ಬೈಯೋದನ್ನು ನೀವು ಕೇಳಬೇಕು, ಆ ಪೇಷನ್ಸ್ ಇರಬೇಕು. ನೀವು 10 ಜನ ಹುಡುಗಿಯರನ್ನು ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದರೆ 10 ಜನರಿಗೆ ಕೂಡ ನೀವು ಆನ್ಸರ್ ಮಾಡಬೇಕು, ಎಷ್ಟೊತ್ತಿಗೆ ಏನು ಹೇಗೆ. ನನಗೆ 1 ವಾರದಲ್ಲಿ ಡ್ಯಾನ್ಸ್ ಆಗಬೇಕು, ಒಂದು 3-4 ದಿನದಲ್ಲಿ ಒಂದು ಡ್ಯಾನ್ಸ್ ಆಗಬೇಕು. ಆಗ ಅಲ್ಲಿದ್ದರೆ ಅವ್ರು ನಮ್ಮ ಕೈಯಲ್ಲಿ ಸಿಗ್ತಾರೆ. ನಾನೇನು ಮಾಡ್ತಿದ್ದೆ, ಅವರ ಸ್ಕೂಲೆಲ್ಲ ಹೋಗಬಾರ್ದು ಅಂತ ಹೇಳ್ಕೊಂಡು ಸ್ಕೂಲ್ ಹೋದರೆ ಕಳಿಸೋದಿಲ್ಲ. 10 ಜನರಲ್ಲಿ ಒಂದು ಹುಡುಗಿ ಏನಾದರೂ ಹೋದರೂ ಕೂಡ ನಮ್ಮನ್ನು ಹೊರಗಾಗ್ತಾರೆ ಟೀಮಿಂದ. ಆಗ ಪೇರೆಂಟ್ಸ್ಗಳ ಕಿರಿಕಿರಿಗಳೆಲ್ಲ ಇತ್ತು ತುಂಬ. ಮತ್ತು ಕೆಲವು ಸಪೋರ್ಟ್ ಮಾಡ್ತಿದ್ರು. ಬಟ್ ಕೊನೆಗೆ ಒಂದು 2 ರೌಂಡ್ ಹೋದ ಕೂಡಲೇ ಎಲ್ಲರಿಗೂ ಗೊತ್ತಾಯ್ತಲ್ಲ, ಹೆವಿ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಪೇರೆಂಟ್ಸ್. ಆವತ್ತಿನ ಪೇರೆಂಟ್ಸ್ಗೂ ನಾನು ಈ ಟೈಮಲ್ಲಿ ನಾನು ಕೈ ಮುಗಿತೇನೆ. ಯಾಕಂದರೆ ಅದು ನನ್ನ ಫಸ್ಟ್ ಜರ್ನಿ. ಅಲ್ಲಿಂದ ಗ್ರೂಪ್ ರಿಯಾಲಿಟಿ ಶೋ ಮಂಗಳೂರಲ್ಲಿ ಯಾರನ್ನು ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಟೀಮ್ ಹೋಗಿದ್ದೆ ಜೀ ಕನ್ನಡಕ್ಕೆ ಗ್ರೂಪಲ್ಲಿ. ಗ್ರೂಪ್ ರಿಯಾಲಿಟಿ ಶೋ ಯಾರು ಮಾಡೋದಿಲ್ಲಲ್ಲ. ಸೊ ಅದೊಂದು ಸಕ್ಸಸ್ ಆಯಿತು. ಅಲ್ಲಿಂದ ಜರ್ನಿ ಬರ್ತಾ 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 ನಿಮಗೆ ಇದು ಏನಂತ ಹೇಳಿದರೆ, ಬೆಳೀತಾ ಇದ್ದಾಗ ಕೂಡ ನಿಮ್ಮ ಡ್ಯಾನ್ಸರ್ಸ್ಗಳಿಗೆ ತುಳಿಯೋದು ಜಾಸ್ತಿ ಎಲ್ಲರೂ ಕೂಡ. ಅದು ತುಂಬ ಆಗ್ತಾಯಿತ್ತು, ತುಂಬ ಅಂದರೆ ತುಂಬ ಆಗ್ತಾಯಿತ್ತು. ಬಟ್ ಯಾರು ತುಳಿಬೇಡಿ, ಯಾಕಂತ ಹೇಳಿದರೆ ತುಂಬ ಅವರವರ ಲೈಫಲ್ಲಿ ಅವರು ತುಂಬ ಕಷ್ಟಪಟ್ಟು ಏನಾದರೂ ಮಾಡಿರ್ತಾರೆ. ಅದನ್ನು ಹೇಗಾದರೂ ಹಾಳು ಮಾಡಬೇಕಂತಲೇ ಕಾಯ್ತಾ ಇರ್ತಾರೆ. ಬಟ್ ಕರ್ಮ ರಿಟರ್ನ್ಸ್ ಮಾತ್ರ. ಅವ್ರು ಏನು ಮಾಡಿರ್ತಾರೆ ಅದನ್ನು ದೇವರು ಅದೇ ಥರ ಬೇರೆ ಟೈಪಲ್ಲಿ ಬೇರೆ ರೂಪದಲ್ಲಿ ಅವ್ರನ್ನ ಇದು ಮಾಡ್ತಾರೆ. ಬಟ್ ನಾನು ಎಲ್ಲದಕ್ಕೂ ಫೈಟ್ ಮಾಡಿ ಫೈಟ್ ಅಂದರೆ ಮುಂದೆ ನಿಂತ್ಕೊಂಡು ಫೈಟ್ ಅಲ್ಲ. ಸೊ ಈಗ ಅವರು ಅದಕ್ಕೆ ಉತ್ತರ ಹೇಗೆ ಅಂತ ಹೇಳಿದರೆ, ಈಗ ಅವ್ರು ನಮ್ಮನ್ನು ಯಾವುದಾದ್ರೂ ಒಂದು ವಿಷಯದಲ್ಲಿ ನಮ್ಮನ್ನು ಹಾಳು ಮಾಡ್ತಾರೆ ಅಂತ ಹೇಳಿದರೆ, ನಾವು ಅದನ್ನು ಇನ್ನೊಂದು ಕಡೆಯಲ್ಲಿ ಬೆಳೆಸ್ತಾ ಇರ್ತೇವೆ. ನಾವು ಇನ್ನೊಂದು ಟಿ ವಿಯನ್ನು ಹುಡುಕ್ತಾ ಇರ್ತೇವೆ. ಅವ್ರು ಎಷ್ಟು ನಮ್ಮನ್ನು ಆ ಥರ ತುಳಿಲಿಕ್ಕೆ ಬಂದಾಗ ಕೂಡ ನಾವು ಅದನ್ನು ಇನ್ನೊಂದು ಟಿ ವಿಯಲ್ಲಿ ತೋರಿಸ್ತಾ ಇರ್ತೇವೆ ನಾವೇನು ಅಂತ. ಅದೇ ಥರ ವಿನ್ ಆಗ್ತಾ ಇದ್ವಿ. ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ಅದು ಇದು ಎಲ್ಲ ಆಗ್ತಾ ಈ ಒಂದು ಲೆವೆಲ್ಗೆ ಬಂದಿದ್ದೇವೆ. ಮತ್ತು ಕೆಲವರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಎಕ್ಸಾಂಪಲ್, ನಾನು ನಿಮ್ಮ ಒಂದು ಮಗುವನ್ನು ನಾನು ರಿಯಾಲಿಟಿ ಶೋಗೆ ರೆಡಿ ಮಾಡ್ತೇನೆ ಅಂತ. ಸೊ ನಾನು ನಿಮ್ಮ ಹತ್ರ ಒಂದು ಫೀಸ್ ಅಂತ, ಅದಕ್ಕೊಂದು ಫಾರ್ಮಾಲಿಟೀಸ್ ಇರ್ತದೆ. ಈಗ ಏನಂತ ಹೇಳಿದರೆ, ನನ್ನದೊಂದು ಪ್ಲ್ಯಾನ್, ಈ ಥರ ಮಾಡಿದರೆ ಆಗ್ತದೆ. ಸೊ ಈಗ ನಮಗೊಂದು ಹೆಸರು ಬಂದ ಮೇಲೆ ನಿಮ್ಮ ಹತ್ರ ಒಂದು ಫೀಸ್ ಅಂತ ನಾನು ತೊಗೊಳ್ತೇನೆ, ನಿಮ್ಮ ಮಗುವನ್ನು ನಾನು ತೊಗೊಳ್ತೇನೆ. ನಾನು ಮೊದಲೇ ಹೇಳಿರ್ತೇನೆ, ಈ ಥರದೊಂದು ರಿಯಾಲಿಟಿ ಶೋ ಬರ್ತಾ ಇದೆ, ಈ ಮಗುವನ್ನು ನಾವು ರೆಡಿ ಮಾಡುವ ಅಂತ. ನೀವೆಲ್ಲ ಒಪ್ತೀರಿ, ದುಡ್ಡು ಕೂಡ ಕೊಡ್ತೀರಿ. ಕೊಟ್ಟಾದ ಮೇಲೆ ನೀವು ಅದನ್ನು ರೆಡಿ ಮಾಡುವ ಒಂದು ಮೆಥಡ್ ಇರ್ತದೆ. ಆ ಮೆಥಡ್ಗೆ ನೀವು ಮ್ಯಾಚ್ ಆಗೋದಿಲ್ಲ. ಅಂದರೆ ನೀವು ಹೇಳ್ತೀರಿ, ಇವತ್ತು ಬರಲಿಕ್ಕೆ ಆಗೋದಿಲ್ಲ, ಅಜ್ಜಿ ತೀರ್ಕೊಂಡ್ರು, ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಇವತ್ತು ಬರಲಿಕ್ಕೆ ಆಗೋದಿಲ್ಲ ಅಂತ. ನಮ್ಮದಲ್ಲಿ ಡೇಟ್ ಮುಂದೆ ಹೋಗ್ತದೆ. ಕೊನೆಗೆ ಏನು ಮಾಡ್ತೀರಿ, ತಪ್ಪು ನಿಮ್ಮದಿರ್ತದೆ. ನೀವು ಎಷ್ಟು ದಿನ ಬರಲಿಲ್ಲ ಅಂತ ನಮ್ಮದು ಪ್ರತಿ ಒಂದು ಲೆಜರಲ್ಲಿ ಸೈನ್ ಆಗ್ತಾ ಇರ್ತದಲ್ಲ, ಅದು ನೀವು ಬರ್ತಾನೆ ಇರೋದಿಲ್ಲ. ಕೊನೆಗೆ ನೀವು ಹೇಗೆ ಫೈಟ್ ಮಾಡ್ತೀರಿ ಅಂದರೆ, ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ, ನಾವು ಬರಲಿಲ್ಲ. ತಪ್ಪಿನ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅವ್ರ ಹತ್ರ ನಾವು ಯಾವುದೇ ಅಗ್ರಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಪೇರೆಂಟ್ಸ್ ಹತ್ರ, ಮಕ್ಕಳ ಹತ್ರ ಎಲ್ಲ. ಈಗ ನಾವು ಬೇರೆ ಟೈಪಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಕೂಡ ನಿಮಗೆ ಪೆಟ್ಟು ಬೀಳ್ತದೆ. ಯಾಕಂತೇಳಿದರೆ, ನೀವು
ಅದನ್ನೆಲ್ಲೋ ಇನ್ವೆಸ್ಟ್ ಮಾಡಿರ್ತೀರಾ, ಏನೋ ಮಾಡಿರ್ತೀರಾ. ಸೊ ಅಲ್ಲಿ ಡ್ಯಾನ್ಸರ್ಸ್ಗಳು ಕೆಲವೊಂದು ಇದೇ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಮತ್ತು ನೀವು ಈಗ ಮಂತ್ಲಿ ಫೀಸ್, ಡ್ಯಾನ್ಸರ್ಸ್ಗಳ ಹಿಂದಿನ ಕತೆ ಕೇಳಿದ್ರಿ ನೀವು, ಮಂತ್ಲಿ ಫೀಸ್. ಈಗ ಒಂದು ಸ್ಟುಡಿಯೋ, ಸೊ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೀತಾ ಇದೆ, ಒಂದು 25 ಜನ ಡ್ಯಾನ್ಸ್ ಮಕ್ಕಳು ಬರ್ತಾರೆ. ನನ್ನ ಪ್ರಕಾರ ಒಂದು 25ರಿಂದ 30 ಬರ್ಬೋದು. ಯಾವ ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದ್ರು ಕೂಡ 30. ಅದು ಅಂಥ ಒಂದೊಂದು ಕ್ಲಾಸಲ್ಲಿ ಅಂದರೆ ಅವನ ಅದೃಷ್ಟ ಚೆನ್ನಾಗಿದ್ದರೆ ಒಂದು 100 ಜನ ಬರ್ಬೋದು ಅಥವಾ 60 ಜನ ಬರ್ಬೋದು. ಎಷ್ಟು ಹಬ್ಬ ಅಂದರೆ ಎಷ್ಟು ಫೀಸ್ ತೊಗೊಳ್ಳಿಕ್ಕೆ ಆಗ್ತದೆ ಇಲ್ಲಿ? ಈ ಮಂಗಳೂರಲ್ಲಿ ಆದರೆ 1,000, ಅದು ಬಿಟ್ಟರೆ ಎಲ್ಲ 500 ರೂಪಾಯಿ. ನೀವೊಂದು ಥಿಂಕ್ ಮಾಡಿ, 20 ಜನ ಬಂದರೆ ನಿಮಗೆ ಸಿಗೋದು ಎಷ್ಟು ಹೇಳಿ? 10,000. ಈಗಿನ ರೆಂಟ್ ಎಷ್ಟು ಹೇಳಿ? ಇಲ್ಲಿ ಒಂದು ರೆಂಟ್ 15,000. ಅವ್ನಿಗೆ 10,000 ಕೊಂಡು ಅವನು ಮತ್ತೆ ಕೈಯಲ್ಲಿ ಹಾಕಬೇಕಲ್ಲ. ಮತ್ತೆ ಬೇರೆ ಏನು ಮಾಡ್ತಾನೆ? ಕಾರ್ಯಕ್ರಮದಿಂದ ತೊಗೊಳ್ಬೇಕು. ಕಾರ್ಯಕ್ರಮದ ಸಿಕ್ಕಿದ್ರೆ ಸಾಕು, ಇಲ್ಲದಿದ್ರೆ ಅವನು ಹೋಗ್ಲಿಕ್ಕೆ ಸ್ಟೈಲಲ್ಲಿ 4 ಕೂದಲು ಬಿಟ್ಟುಕೊಂಡು ಸ್ಟೈಲಲ್ಲಿ ಬೈಕಲ್ಲಿ ಹೋಗ್ತಾನೆ, ಕಿಸೆಯಲ್ಲಿ 0. ಆಯಿತಾ? ಸೊ ಇದು ಡ್ಯಾನ್ಸರ್ಸ್ಗಳ ಲೈಫು. ಬಟ್ ಈಗಿನವರೆಲ್ಲರೂ ಸ್ವಲ್ಪ ಬೇರೆ ಕೆಲಸ ಮಾಡಿಕೊಂಡೆಲ್ಲ ಮಾಡ್ತಾರೆ. ಬಟ್ ನಾನು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಆಗಲಿ ಕರ್ನಾಟಕದಲ್ಲಿ ಎಷ್ಟೋ ಡ್ಯಾನ್ಸರ್ಸ್ಗಳಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಯಾಕೆಂದರೆ ಈಗ ಕರ್ನಾಟಕ ಡ್ಯಾನ್ಸ್ಗೆಲ್ಲ ಹೋಗ್ತಾರಲ್ಲ, ಬ್ಯಾಕ್ಗ್ರೌಂಡ್ ಡ್ಯಾನ್ಸ್ಗೆ ಹೋಗ್ತಾರೆ, ಯಾವ ಊರಿಂದೆಲ್ಲ ಬರ್ತಾರೆ. ಒಂದೊಂದು ಡ್ಯಾನ್ಸ್ ಹೇಗಿರ್ತದೆ ಅಂತ ಹೇಳಿದರೆ ನೀವು ನಿದ್ದೆ ಮಾಡಲಿಕ್ಕಿಲ್ಲ 3 ಗಂಟೆ ತನಕ. ನೀವು DKDಯಲ್ಲಿ ರಿಮೋಟ್ ಹಾಕಿಗೆ ನೋಡಲಿಕ್ಕೆ ಈಸಿ. ಡ್ಯಾನ್ಸ್ ಒಂದ್ಸಲ ಮಾಡಿ ನೋಡಿ, ಎಷ್ಟು ಬಲಹೀನತೆ ಆಗ್ತದೆ, ಎಷ್ಟು ಪ್ರಾಬ್ಲಮ್ ಆಗ್ತದೆ. ಕೆಲವರಿಗೆ ಹುಷಾರಿಲ್ಲದರೂ ಕೂಡ ಡ್ಯಾನ್ಸ್ ಮಾಡ್ತಾರೆ, ಪೈಂಟ್ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಆ ಪೈಂಟಲ್ಲಿ ಬೆಳಿಗ್ಗೆ ತನಕ ಕಾಯುವುದುಂಟು, ಇವ್ರದ್ದಾಗಲಿ ಅಂತ. ಎಷ್ಟೋ ಜನ ಅಲ್ಲೇ ಮಲಗುವುದುಂಟು. ಎಷ್ಟೋ ಜನರ ಮುಖದಲ್ಲಿ ನೋಡಿದ್ದೀನಿ, ಇಷ್ಟಿಷ್ಟು ಸೊಳ್ಳೆ ಬಂದು ಕೂತಿರ್ತದೆ. ಸೊ ಇದೆಲ್ಲ ನಾನು ಕಣ್ಣಲ್ಲಿ ಕಂಡದ್ದು. ಅವ್ರನ್ನ ಏನು ಮಾಡ್ತಾರೆ, ಡ್ಯಾನ್ಸ್ ಆದ ಕೂಡಲೇ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಔಟ್ ಅಂತ ಹೇಳ್ತಾರೆ. ಅದೊಂದು ಶಬ್ದ ಮಾತ್ರ ಇಲ್ಲಿಗೆ ಇದಾಗ್ತದೆ. ಯಾಕಂದರೆ ಅಷ್ಟು ಜನ ಮಕ್ಕಳನ್ನು ನಾವು ಕರ್ಕೊಂಡು ಹೋಗಿರ್ತೇವೆ, ನಿದ್ದೆ ಕೆಟ್ಟು ಅವರ ಮುಖದಲ್ಲಿ ಸೊಳ್ಳೆ ಕಚ್ಚಿಸ್ಕೊಂಡು ಅವರು ಎಲ್ಲೆಲ್ಲೋ ಟಾಯ್ಲೆಟ್ ಹತ್ರ ಎಲ್ಲ ಮಲಗಿ. ಸೊ ನಮ್ಮದು ಕೂಡ ಸ್ಟೋರಿ ಉಂಟು ಅದೇ ಥರದ್ದು. ಸೊ ಅವರು ಅಂಥವ್ರನ್ನ ಆದ ಕೂಡಲೇ ಅವ್ರಿಗೆ ಒಂದು ಸಲ ಅವರನ್ನು ತೋರಿಸಿದರೆ ಎಷ್ಟು ಖುಷಿ ಆಗ್ಬೋದಲ್ಲ. ಅವ್ರಿಗೂ ಅವರ ಊರಲ್ಲಿ ಒಂದು ಅಣ್ಣ ಸಿಗ್ತದೆ, ಇವನು ಟಿವಿಗೆ ಹೋಗಿದ್ದಾನೆ ಅಂತ. ಹಾಗೆ ಕೆಲವರು ಎಂತ ಗೊತ್ತು, ಕೆಲವರು ಎಂತ ಮಾಡ್ತಾರೆ, ರಿಯಾಲಿಟಿ ಶೋಗೆ ಹೋಗ್ತಾರೆ, ಅವರಿಗೆ ಮುಖಕ್ಕೆಲ್ಲ ಪೈಂಟ್ ಹೊಡೆದಿರ್ತಾರೆ, ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಆಗಿರ್ತಾರೆ. ಇಲ್ಲಿ ಬಂದು ಲೋಕಲ್ ಪ್ರೋಗ್ರಾಮಲ್ಲೆಲ್ಲ ಹೇಳ್ತಾರೆ DKD ಖ್ಯಾತಿಯ ಅಂತ. ನಿಜವಾಗಿ ಅದು ಹೇಳಲೇಬಾರ್ದು. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಹೋದ ಕೂಡಲೇ ಅವರು ಚಾನಲ್ಗೆ ಹೋಗಿದ್ದಾರಂತಲ್ಲ. ನೀವು ಕಷ್ಟಪಟ್ಟು ಕಂಟೆಸ್ಟೆಂಟ್ ಆಗಬೇಕಾದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೊಸ ಡ್ಯಾನ್ಸರ್ಸ್ಗೆ ಹೇಳೋದಾದರೆ, ನಾನು ಸೀನಿಯರ್ಗೆ ಹೇಳುವಷ್ಟು ದೊಡ್ಡವನಲ್ಲ, ಬಟ್ ನಾನು ಹೊಸ ಡ್ಯಾನ್ಸರ್ಸ್ಗೆ ಹೇಗೆ ಚಾನಲ್ಗೆ ಹೋಗ್ಬೇಕಂತ ಒಂದು ಹೇಳ್ತೇನೆ. ಇದು ಆ್ಯಕ್ಚುಲಿ ನಿಮ್ಮ ಚಾನಲಿಂದ ಯೂಸ್ಫುಲ್ ಆಯಿತಾ ಈ ಒಂದು ಮಾತು? ಯಾಕಂದರೆ ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಅಂದರೆ, ಫಸ್ಟ್ ನೀವು 4 ಡ್ಯಾನ್ಸನ್ನು ನೀವು ಕಲ್ತಿರಬೇಕು. ಅಂದರೆ ಕಂಟೆಂಪ್ರರಿ, ಫೋಕ್, ಆಮೇಲೆ ಒಂದು ಸ್ವಲ್ಪ ಸೆಮಿ ಕ್ಲಾಸಿಕಲ್ ಮಿಕ್ಸ್, ಆಮೇಲೆ ಒಂದು ವೆಸ್ಟರ್ನ್ ಡ್ಯಾನ್ಸ್. ಇಷ್ಟು ಡ್ಯಾನ್ಸನ್ನು ನೀವು ಕಲ್ತೀರಿ. 5 ಕಲ್ತರೆ ಮತ್ತು ಬೆಟರ್. 4 ಡ್ಯಾನ್ಸ್ ಕೂಡ 1 ನಿಮಿಷ ಆಗಿರಬೇಕು, ಅದು ಬೇರೆ ಬೇರೆ ಆಗಿರಬೇಕು. ಇದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ದಯವಿಟ್ಟು ಎಲ್ಲ ಡ್ಯಾನ್ಸರ್ಸ್ ಮತ್ತು ಪೇರೆಂಟ್ಸ್ ಇದನ್ನು ಕಲೀರಿ. ಫಸ್ಟ್ ಇದನ್ನು ಇದು ಮಾಡಿ, ಕೊನೆಗಳಿಗೆ ಹೇಳಿ. ಒಂದು ತುಳುವಲ್ಲಿ ಒಂದು ಗಾದೆ ಉಂಟು, ಬಹುಶಃ ಇದರಲ್ಲಿ ಹೇಳ್ಬಾರ್ದಾಗ ಗೊತ್ತಿಲ್ಲ, ಉರ್ಚೆರೆ ಬಂದಾಗ ಬಿತ್ತಿಲ್ ನಾಡ್ಲಗ. ಅಂದರೆ ಉರ್ಚೆರೆ ಬಂದಾಗ ಬಿತ್ತಿಲ್ ನಾಡ್ಲಗ ಅಂತ ಅದನ್ನು ಮಾಡಬೇಡಿ. ನೀವು ಫಸ್ಟ್ ನಿಮ್ಮ ಹತ್ರ 4 ಡ್ಯಾನ್ಸ್, ಅಥವಾ ನೀವು ಸಿಂಗರ್ ಆಗಿರಲಿ, ನಿಮ್ಮ ಹತ್ರ 4 ಟೈಪ್ ವೆರೈಟಿ ಸಾಂಗ್ ಕೂಡ ನಿಮ್ಗೆ ಇರಬೇಕು. ನಾನು ಜೀ ಕನ್ನಡದ ಒಂದು ಫ್ಯಾಮಿಲಿ, ನಾನು ಕೂಡ ನನಗೆ ಗೊತ್ತುಂಟು. ಅದನ್ನು ನೀವು ಚಂದ ಪ್ರಾಕ್ಟೀಸ್ ಮಾಡಿ. ನಾವು ಒಂದೇ ಹೇಳ್ತೇನೆ, ಯಾರಿಗೂ ಕೂಡ ದುಡ್ಡು ಕೊಟ್ಟು ಆಗೋದಿಲ್ಲ. ಈಗ ನಾನೇನಾದರೂ ಒಂದು ಮಗು ಹತ್ರ ದುಡ್ಡು ತಗೊಂಡಿದ್ದೇನೆ ಅಂತ ಹೇಳಿದರೆ, ಅದು ಅವಳನ್ನು ರೆಡಿ ಮಾಡಲಿಕ್ಕೆ ಬೇರೆ ಬೇರೆ ಫಾರ್ಮ್ನ ಮಾಸ್ಟರ್ಗಳಿಗೆ ನಾನು ತಗೊಂಡಿದ್ದೇನೆ ಹೊರತು ನಾನು ಅದನ್ನು ಇದು ಮಾಡಲಿಲ್ಲ. ಅಂದರೆ ಆಗ ಅವರು ಬರಬೇಕು, ಅವರು ಬರದಿದ್ದದ್ದು ಉಂಟು, ಅವರು ಬರದೆ ತಪ್ಪಿಸಿದ್ದು ಉಂಟು, ಮತ್ತು ನಾವು ಅದನ್ನು ರಿಟರ್ನ್ ಕೊಡ್ತಾನೂ ಇದ್ದೇವೆ. ಅದು ಆ ಥರದ್ದೆಲ್ಲ ಆಗಿದೆ. ಬಟ್ ನಾನು ಹೇಳ್ತಿರೋದು 4 ಡ್ಯಾನ್ಸ್ ನಿಮ್ಮಲ್ಲಿ ರೆಡಿ ಇರಲಿ. ಫಸ್ಟ್ ಒಂದು ಕಂಟೆಂಪ್ರರಿ, ಫೋಕ್, ಸೆಮಿ ಕ್ಲಾಸಿಕಲ್ ಮಿಕ್ಸ್, ಒಂದು ವೆಸ್ಟರ್ನ್ ಡ್ಯಾನ್ಸ್. ಈ ಇಷ್ಟು ಡ್ಯಾನ್ಸ್ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಏನು ಮಾಡಲಿಕ್ಕೆ, ಇದನ್ನು ನಾವು ಕಲ್ತ್ರೆ 1 ನಿಮಿಷದ ಒಂದು ಡ್ಯಾನ್ಸ್ ಮಾಡಿದ್ರಿ, ಅದು ವಾವ್ ಇರಲಿ. ಒಂದು ಒಳ್ಳೆ ಕೊರಿಯೋಗ್ರಾಫರ್ ಹತ್ರ ಒಂದು ಡ್ಯಾನ್ಸನ್ನು ಮಾಡಿಸಿ, ಅದೇ ಕೊರಿಯೋಗ್ರಾಫರ್ ಹತ್ರ ಇನ್ನೊಂದು ಫಾರ್ಮ್ ಮಾಡಿಸಬೇಡಿ. ಈಗ ನನ್ನ ಹತ್ರ ಮಾಡಿಸಿದರೆ ಒಂದು ಡ್ಯಾನ್ಸ್ ಮಾಡಿಸಿ, ಅಥವಾ ನನ್ನನ್ನು ಕಾಂಟ್ರಾಕ್ಟ್ ಥರ ಇಟ್ಕೊಳ್ಳಿ. ನನಗೆ ಗೊತ್ತುಂಟು ಯಾರ ಹತ್ರ ಎಂತೆಂಥ ಉಂಟು ಅಂತ. ಆ ಡ್ಯಾನ್ಸನ್ನು ಅವ್ರ ಹತ್ರ ನಾವು ಕಲಿಬೇಕು. ಇದು ಸ್ಟ್ರಾಂಗ್ ಆಗಿ ನಿಮ್ಮ ಹತ್ರ ಒಂದು 6 ತಿಂಗಳ ಮೊದಲೇ ನಿಮ್ಮ ಹತ್ರ ಇದ್ದರೆ ನೀವು ರೆಡಿ ಇರ್ತೀರಿ. ಕುದುರೆ ಥರ ಕೊಟ್ಟರೆ ನೀವು 100% ಪಾಸ್. ಮತ್ತು DKDಯ ವೀಡಿಯೋಸ್ ನೋಡಿ, ಕಳೆದ ಸೀಸನಲ್ಲಿ ಯಾರ್ಯಾರು ಯಾಕೆ ಪಾಸ್ ಆಗಿದ್ದಾರೆ, ಜಡ್ಜಸ್ಗಳ ಕಮೆಂಟನ್ನು ಬರೀರಿ. ಫಸ್ಟ್ ಒಂದು ಪೇಪರ್ ತೊಗೊಂಡು, ಈ ಥರ ಮಾಡಿದರೆ ಇವಳು ಪಾಸ್ ಆಗ್ತಾಳೆ ಅಂತ. ಹಿಂದಿನ ಡ್ಯಾನ್ಸನ್ನು ನೀವು ಫಸ್ಟ್ ನೋಡಲಿಲ್ಲ ಆದರೆ ಅವರದು ಟೆಕ್ನಿಕನ್ನು ನಾವು ಫಸ್ಟ್ ನಾವು ತಿಳ್ಕೊಳ್ಬೇಕು. ಏನಂತ ಜಡ್ಜಸ್ ಏನು ಮಾತಾಡಿರ್ತಾರೆ, ಯಾಕೆ ಇವನನ್ನು ಒಂದೇ ಬಜರಲ್ಲಿ ಪಾಸ್ ಮಾಡಿದರು,
ಈಗ ಶಿಫಾಲಿಗೆ ನಾನು ಮಾಡಿಸಿದಾಗ ಶಿಫಾಲಿ ಡ್ಯಾನ್ಸ್ ಮಾಡಿದ ಇಮಿಡಿಯೇಟ್ ಎಲ್ಲ ಜಡ್ಜಸ್ ನಿಂತಿದ್ದಾರೆ, ಸ್ಟೇಜ್ಗೆ ಬಂದು ಅವಳಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದು ಯಾಕೆ? ನಾನು ಅದನ್ನು ಸರ್ಚ್ ಮಾಡಿದ್ದೇನೆ, ಅದರ ಹಿಂದೆ ನಾನು ಏನು ಮಾಡಬೇಕು ಹೇಗೆ ಅಂತ ನಾನು ಸರ್ಚ್ ಮಾಡಿದ್ದೇನೆ. ಅದನ್ನು ನಾವು ಕಲಿಬೇಕು, ಎಲ್ಲ ಕೊರಿಯೋಗ್ರಾಫರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ. ಮತ್ತು ಪೇರೆಂಟ್ಸ್ ಹತ್ರ ಒಂದು ಹೇಳೋದು, ಶಿಫಾಲಿ ಈಗ ನಾನು 14 ವರ್ಷದಿಂದ ನನ್ನ ಸ್ಟೂಡೆಂಟ್, ಒಂದು ಮಾಸ್ಟ್ರನ್ನ ಇಟ್ಕೊಂಡ್ರೆ ಆ ಮಾಸ್ಟ್ರನ್ನೇ ಇಟ್ಕೊಳ್ಳಿ. ನನ್ನ ಪ್ರಕಾರ ಬೇರೆ ಫಾರ್ಮ್ ಕಲೀಲಿಕ್ಕೆ ಉಂಟಾ, ನಿಮಗೆ ಯಾರು ಫಸ್ಟ್ ನಿಮ್ಮನ್ನು ಎತ್ತಿರ್ತಾರ ಆ ಮಾಸ್ಟ್ರ್ ಹತ್ರನೇ ಹೋಗಿ ಅವರ ಕಡೆಯಿಂದ ಇನ್ನೊಂದು ಮಾಸ್ಟ್ರನ್ನ ಇದು ಮಾಡಿ. ಬಟ್ ಅವರನ್ನು ಬಿಟ್ಟು ಅವರಿಗೆ ಬೇಜಾರು ಮಾಡಿ ಇನ್ನೊಂದು ಕಡೆ ಹೋದರೆ ಆ ಬೇಜಾರು ಶಾಪ ಎಲ್ಲ ಆ ಮಗುವಿಗೆ ಹೋಗ್ತದೆ ಅಷ್ಟೇ. ಹಾಗೆ ಸೊ ಇದು ಹಿಂದಿನ ಕಥೆ ಎಲ್ಲ ಈ ಥರ ತುಂಬ ಉಂಟು. ಬಟ್ ನಮ್ಮ ಮಂಗಳೂರು ಡ್ಯಾನ್ಸರ್ಸ್, ಮಂಗಳೂರು ಡ್ಯಾನ್ಸ್ ಮಾಸ್ಟರ್ಸ್ ವೆರಿ ವೆರಿ ಗ್ರೇಟ್, ತುಂಬ ಗ್ರೇಟ್. ಸತ್ಯ ಹೇಳ್ತೇನೆ, ಪ್ರತಿಯೊಂದು ಮಂಗಳೂರಲ್ಲಿರುವಂಥ ಪ್ರತಿಯೊಂದು ಡ್ಯಾನ್ಸ್ ಮಾಸ್ಟರ್ಸ್, ಡ್ಯಾನ್ಸ್ ಕ್ಲಾಸಿನಲ್ಲಿ ಮಂಗಳೂರಲ್ಲಿ ಯಾರಿದ್ದಾರೆ ಡ್ಯಾನ್ಸರ್ಸ್ ಇದ್ದಾರೆ, ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ, ನಿಜ ಗ್ರೇಟ್. ಯಾಕಂತ ಹೇಳಿದರೆ ಅವ್ರ ಹತ್ರ ಏನಿಲ್ಲದಿದ್ರೂ ಕೂಡ ತೋರಿಸೋದಿಲ್ಲ. ನನಗೆ ಗೊತ್ತಾಗ್ತದೆ ಯಾರ ಹತ್ರ ಏನಿಲ್ಲ ಏನು ಉಂಟಂತ, ತೋರಿಸೋದೇ ಇಲ್ಲ. ಅದು ನಾವು ಅಂದ್ಕೊಳ್ಬೋದು ಶೋಕಿ ಅಂತ, ಎಲ್ಲಿ ತೋರಿಸಿದರೆ ನಮ್ಮ ಮರ್ಯಾದೆ ಹೋಗ್ತದೆ ಅಂತ ಅಷ್ಟೇ. ಅದಕ್ಕೋಸ್ಕರ ತೋರಿಸೋದೇ ಇಲ್ಲ. ಅವರ ಕಷ್ಟವನ್ನು ಅವರೇ ನುಂಗ್ತಾರೆ, ಟಾಯ್ಲೆಟಲ್ಲಿ ನಿಂತ್ಕೊಂಡು ಅಳ್ತಾರೆ, ಬಟ್ ಹೊರಗೆ ಬರುವಾಗ ಮುಖ ಬೇರೆ ಇರ್ತದೆ ಹಾಗೆ. ಸೊ ಇದು ಒಂದು ಕಷ್ಟದ ಒಂದು ಸ್ಕ್ರೀನ್ನ ಹಿಂದೆ ಇರುವಂಥ ಡ್ಯಾನ್ಸರ್ಸ್ಗಳ ನೋವು, ಕಷ್ಟ. ಮತ್ತು ನಮ್ಮ ಮಂಗಳೂರಿನ ಎಲ್ಲ ಡ್ಯಾನ್ಸರ್ಸ್ ದೊಡ್ಡ ದೊಡ್ಡ ಚಾನೆಲ್ಗೆ ಹೋಗಿದ್ದಾರೆ, ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿದ್ದಾರೆ. ಈಗ ನಿಮಗೆ ಗೊತ್ತಿರ್ಬೋದು ಕಾಂತಾರ ಮೂವಿ, ಅದು ಎಂಥ ದೊಡ್ಡ ಪ್ರತಿಭೆಗಳು ಇಡೀ ವರ್ಲ್ಡ್ ವೈಸ್ ಫೇಮಸ್ ಆಗುವಾಗೆ ಆಯಿತು. ಸೊ ನಮ್ಮ ಡ್ಯಾನ್ಸರ್ಸ್ ವರ್ಲ್ಡ್ ವೈಸಲ್ಲಿದ್ದಾರೆ. ನಮ್ಮ ಡ್ಯಾನ್ಸರ್ಸನ್ನು ಹೇಟ್ ಮಾಡುವಾಗಿಲ್ಲ. ಮಂಗಳೂರು ಡ್ಯಾನ್ಸರ್ಸ್ ಯಾವತ್ತೂ ಆಲ್ವೇಸ್ ಗ್ರೇಟ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದು ಒಂದಷ್ಟು ಮಾತುಕತೆ, ನಿಮ್ಮ ಜೊತೆ ತರಲೆ ತುಂಟಾಟ ಇವೆಲ್ಲ ಆಯಿತು. ಹೇಗನ್ನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ತುಂಬ ಖುಷಿ ಆಯಿತು. ನನ್ನ ಮೊದಲ ಸರಿ ಕರೆದಾಗ ನನಗೆ ಬರಲಿಕ್ಕೆ ಆಗಲಿಲ್ಲ, ಅದಕ್ಕೊಂದು ಕ್ಷಮೆ ಇರಲಿ. ಯಾಕಂತ ಹೇಳಿದರೆ ಆ ಸಮಯ ಹಾಗಿತ್ತು ಅಂತ ಶಿಫಾಲಿ. ಸೊ ಆಮೇಲೆ ನಾವೇನೋ ಅಂದ್ಕೊಂಡ್ವಿ, ಅದೇನೋ ಆಗಿರಲಿ. ತಗೊಳ್ಳೋದು ಯಾಕೆ ನೀವು? ಇಲ್ಲ. ಹಾಂ, ಓಕೆ, ಅದೇನೇ ಆಗಿರಲಿ. ಬಟ್ ಇಲ್ಲಿ ಬಂದು ನಮ್ಮನ್ನು ನೀವು ಟ್ರೀಟ್ ಮಾಡಿದ ರೀತಿ, ನಮಗೆ ಕೊಟ್ಟಂಥ ಒಂದು ಅವಕಾಶಕ್ಕೆ, ಒಂದು ಅಭಿಮತ ಚಾನಲ್ಗೆ ನಾನು ಒಂದು ಹೇಳ್ತೇನೆ. ಫಸ್ಟಾಗಿ ನನಗೆ ಅಭಿಮತ ಚಾನಲ್, ನನ್ನ ಚಾನಲ್ ಅಂತೂ ಒಬ್ಸರ್ವ್ ಮಾಡೋದೆಲ್ಲ ಜಾಸ್ತಿ. ಯಾಕಂದರೆ ನಾವು ಶೂಟ್ ಎಲ್ಲ ಮಾಡ್ತೀವಲ್ಲ, ಟೆಲಿಮೂವೀಸ್, ಡಾಕ್ಯುಮೆಂಟ್ರಿ ಅದನ್ನೆಲ್ಲ ನಾವು ಮಾಡ್ತೇವೆ. ನಾವು ಕೂಡ ಕ್ಯಾಮ್ರಾ ಯೂಸ್ ಮಾಡ್ತೇವೆ, ನಾವು ಕೂಡ ಒಂದಷ್ಟು ಎಡಿಟಿಂಗ್ ಅದೆಲ್ಲ ಮಾಡ್ತೇವೆ. ಬಟ್ ಅಭಿಮತ ಚಾನಲ್ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ನನಗೆ ಕ್ಲಾರಿಟಿ ಇಷ್ಟ ಆಯಿತು ಸೀರಿಯಸ್ಲಿ. ಮತ್ತು ಇಲ್ಲಿರುವ ಕ್ಯಾಮರಾಮ್ಯಾನ್, ಈಗ ನೋಡಿ ಒಂದು ಕ್ಯಾಮ್ರಾ ಇಟ್ಟಂಥ ರೀತಿ, ನಾವು ಚಾನಲ್ಗೆ ಹೋಗ್ತೇವಲ್ಲ ದೊಡ್ಡ ದೊಡ್ಡ ಚಾನಲ್ಗೆ, ಇದನ್ನು ಇಟ್ಟ ರೀತಿ ಇದೆಯಲ್ಲ, ಇದರಲ್ಲಿ ನಾವು ಹೇಗೆ ಬರ್ತೇವೆ ಅಂತ ಗೊತ್ತಾಯ್ತು ನನಗೆ. ಕೆಲವು ಕಡೆ ನಾವು ಹೋಗಿದ್ದೇವೆ, ಮಾಡಿದ್ದೇವೆ, ಬಟ್ ಅವರು ಸರಿಯಿಲ್ಲ ಅಂತಲ್ಲ, ಬಟ್ ಅವರ ಟೈಮ್ ಪಾಪ ಅವರಿಗೆ ಗಡಿಬಿಡಿ ಆಗಿರ್ಬೋದು. ಇಲ್ಲಿ ನೀವು ಗಡಿಬಿಡಿ ಮಾಡಲಿಲ್ಲ, ಇಲ್ಲಿ ನೀವು ಯಾರಿಗೂ ಕಿರಿಕಿರಿ ಮಾಡಲಿಲ್ಲ. ಅವರು ನೋಡಿ ಕರೆಕ್ಟಾಗಿ ಸೆಟಪ್ ಮಾಡಿದ್ದಾರೆ, ಕರೆಕ್ಟಾಗಿ ಚೆಕ್ ಮಾಡಿದ್ದಾರೆ, ಕರೆಕ್ಟಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಮತ್ತು ಹೇಗಿರಬೇಕು, ಗೆಸ್ಟನ್ನು ಹೇಗೆ ಕರಿಬೇಕು, ಹೇಗೆ ಅವ್ರ ಹತ್ರ ಮಾತಾಡಬೇಕಂತ ಒಂದು ಚೈತ್ರ ಕೂಡ ಹಾಗೆ ಆ ಚಾನಲ್ ಒಟ್ಟಿಗೆ. ಇದು ಅಭಿಮತ ಚಾನಲ್ಗೆ ಚೈತ್ರ ಒಂದು ದೊಡ್ಡ ಗಿಫ್ಟ್ ನನ್ನ ಪ್ರಕಾರ. ಸೊ ಕ್ಯಾಮರಾಮ್ಯಾನ್ ಸೂಪರ್, ಯಾಕಂದರೆ ಅವ್ರು ಸೆಟಪ್ ಮಾಡಿದ ರೀತಿ, ನಾನು ಅವರ ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಆದರೂ ಕೂಡ ಸೆಟಪ್ ತುಂಬ ಚೆಂದ ಮಾಡಿದ್ದಾರೆ. ಮತ್ತು ಟೆಲಿಕಾಸ್ಟ್ ನಾನು ಆದ ನಂತರ ನೋಡಿ, ನಾನು ಅದೊಂದು ನೀವು ಆ ತುಳುನಾಡಿನ ಇಬ್ಬರನ್ನು ಒಂದು ರೀಲ್ಸ್ ಮಾಡೋರನ್ನು ನೀವು ಇಂಟರ್ವ್ಯೂ ಮಾಡಿದ್ರಲ್ಲ, ನಾನು ಅದನ್ನು ನೋಡಿದ್ದೇನೆ. ನನಗೆ ಅಲ್ಲಿ ಏನು ಗೊತ್ತಾ, ಒಂದು ನೋಡಿ ಶಾರ್ಟ್ ತೆಗಿಬೇಕಾದ್ರೆ ಒಂದು ಕ್ಲೋಸಪ್, ಒಂದು ವೈಡ್, ಒಂದು 3/4, ಈ 3 ಶಾರ್ಟ್ ಪಟ್ ಅಂತ ಚೇಂಜ್ ಆಗ್ತಾ ಇತ್ತು. ಎಲ್ಲೂ ಕೂಡ ಒಂದು ಈ ಸೀನ್ ಬೈ ಸೀನ್ ಪೇಜ್ ಚೇಂಜ್ ಆಗುವಾಗ ಬೋರ್ ಅಂತ ಆಗಲಿಲ್ಲ. ಹೀಗೆ ಇಟ್ಕೊಂಡು ನೀವು ದೂರ ಇರ್ತೀರಿ, ಒಂದು ಹತ್ರನೇ ಇರ್ತದೆ, ಏನೋ ಮಾತಾಡ್ತಿರ್ಬೇಕು, ಅವನನ್ನು ತೋರಿಸೋದಿಲ್ಲ, ಅದೆಲ್ಲ ಇಲ್ಲ. ಟಕ್ಕ ಚೇಂಜ್ ಆಗೋ ಅಲ್ಲಿ ಮಾತು ಬಂದಾಯಿತು. ಇದು ನನಗೆ ಅಭಿಮತ ಚಾನಲ್, ನನಗೆ ನಾನು ನೋಡಿದಂಥ ಒಂದು ಕ್ಲಾರಿಟಿ ತುಂಬ ಇಷ್ಟ ಆಯಿತು. ಸೊ ತುಂಬ ಒಳ್ಳೆ ಕಾರ್ಯಕ್ರಮ ಬರ್ತಾಯಿದೆ. ನ್ಯೂಸ್ ಚಾನಲ್ ಕೂಡ ಹಾಗೆ ನಾನು ನೋಡಿದ್ರಲ್ಲಿ ಒಂದು ಸೌಂಡ್ ಕ್ಲಾರಿಟಿ, ಆಮೇಲೆ ವಿಜುವಲ್ ನಿಮ್ಗೆ ಕೊಡಲಿಕ್ಕೆ ಬರ್ತದೆ. ನಿಮ್ಮಲ್ಲಿ ಒಳ್ಳೆ ಒಂದು ಕೆಲಸಗಾರರಿದ್ದಾರೆ, ಅವರಿಗೆ ಹಸಿವಿದೆ, ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಒಳ್ಳೇದಾಗಲಿ. ಸೊ ನನಗೂ ಕೂಡ ಅವಕಾಶ ಕೊಡಿ. ನಿಮ್ಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಇಂಟರ್ವ್ಯೂ ನನ್ನನ್ನು ಮತ್ತೆ ಸರ್ನ್ನು ಕರೆದು ತುಂಬ ಖುಷಿ ಆಯಿತು. ಸೊ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದು ತುಂಬ ಖುಷಿ ಆಯಿತು. ಗೇಮ್ಸ್ ಎಲ್ಲ ತುಂಬ ಫನ್ನಿ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಅಭಿಮತ ಚಾನಲ್, ಆ್ಯಂಡ್ ಥ್ಯಾಂಕ್ ಯು ಚೈತ್ರ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ನಮ್ಮ ಅಭಿಮತ ಚಾನಲ್ಗೆ ಬಂದು ಇಷ್ಟೊತ್ತು ಮಾತಾಡಿ ನಿಮ್ಮ ಟೈಮನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಅತಿಥಿಗಳ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ.